ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಎಲ್ಲರಿಗೂ ಧನ್ಯವಾದಗಳು. ಇದೀಗ ರೈತಗೀತೆಯ ಜೊತೆಗೆ ಉದ್ಘಾಟನೆಯನ್ನ ಕೂಡ ನೆರವೇರಿಸಿಕೊಡ್ಬೇಕು ಅಂತ ನಮ್ಮ ಪಕ್ಷದ ರಾಷ್ಟ್ರಾಧ್ಯಕ್ಷರು ಹಾಗೂ ಮಾಜಿ ಪ್ರಧಾನಮಂತ್ರಿಗಳು, ಹಿರಿಯ ರಾಜಕೀಯ ಮುಖಂಡರು ಆಗಿರುವಂತಹ ಸನ್ಮಾನ್ಯ ಶ್ರೀ ಎಚ್.ಡಿ. ದೇವೇಗೌಡರವರ ಸಮ್ಮುಖದಲ್ಲಿ ಅವರ ಅಮೃತ ಹಸ್ತದೊಂದಿಗೆ ಇಂದಿನ ಕಾರ್ಯಕ್ರಮದ ಉದ್ಘಾಟನೆ. 25 ವರ್ಷಗಳನ್ನ ಪೂರೈಸಿರುವಂತಹ ಈ ಒಂದು ಸುವರ್ಣ ಸಂಭ್ರಮ ನಮ್ಮೆಲ್ಲರದ್ದು. ಇಂದು JDS ಪಕ್ಷಕ್ಕೆ ಬೆಳ್ಳಿ ಹಬ್ಬದ ಸಂಭ್ರಮ. ಉದ್ಘಾಟನೆಗೆ ಎಲ್ಲ ಗಣ್ಯರು ಕೂಡ ಜೊತೆಯಾಗಬೇಕು. ದೇವೇಗೌಡ ಅಪ್ಪಾಜಿ ಅವರ ಅಮೃತ ಹಸ್ತದೊಂದಿಗೆ ಅವರ ಜೊತೆಯಾಗಿ ಕುಮಾರಣ್ಣನವರು, ಇನ್ನು ಉಳಿದ ಹಾಗೆ ಎಲ್ಲ ಶಾಸಕರು, ಮಾಜಿ ಶಾಸಕರು, ಮಾಜಿ ಸಚಿವರು ಎಲ್ಲರೂ ಕೂಡ ಜೊತೆಯಾಗಬೇಕು, ಕೈ ಜೋಡಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಜೈ ಜವಾನ್ ಜೈ ಕಿಸಾನ್. ಎಲ್ಲ ರೈತರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದೀವಿ ಬಂಧುಗಳೇ. ಈ ಒಂದು ವೇದಿಕೆಯಲ್ಲಿ ನಾವು ಒಬ್ಬರನ್ನ ಸ್ಮರಿಸಲೇಬೇಕು, ಅದು ದಿವಂಗತ ಪ್ರಕಾಶ್ ಅಣ್ಣನವರು. ಅವರಿಗೊಮ್ಮೆ ಜೋರಾದ ಚಪ್ಪಾಳಿಯನ್ನ ನೀಡೋಣ. ಇಂದು ಅವರ ಪ್ರತಿನಿಧಿಯಾಗಿ ನಮ್ಮ ಸ್ಥಳೀಯ ಶಾಸಕರಾಗಿ ನಿಂತಿದ್ದಾರೆ ಶ್ರೀಯುತ ಸ್ವರೂಪ್ ಪ್ರಕಾಶ್ ಅವರು. ಸ್ವಾಗತ ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನ ಆಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ನಿಮ್ಮ ನೆಚ್ಚಿನ ನಾಯಕ ಸ್ವರೂಪ್ ಪ್ರಕಾಶ್ ಅವರಿಗೆ ಬರಲಿ ಜೋರಾದ ಚಪ್ಪಾಳೆ. ಈ ನಾಡು ಕಂಡಂತ ಅಪ್ರತಿಮ ನಾಯಕರು, ನಮ್ಮ ರಾಷ್ಟ್ರದ ಅಧ್ಯಕ್ಷರು, ಮಾಜಿ ಪ್ರಧಾನಿಗಳು, ಹಾಸನ ಜಿಲ್ಲೆಯನ್ನ ದೇಶದಲ್ಲೆಲ್ಲ ಪ್ರಪಂಚದಿಗೆ ಪರಿಚಯಿಸಿದಂತ ನಮ್ಮೆಲ್ಲರ ನೆಚ್ಚಿನ ನಾಯಕರು ಪೂಜ್ಯ ದೇವೇಗೌಡರ ಅಪ್ಪಾಜಿಯ ತಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಸ್ವಾಗತವನ್ನು ಕೋರಲು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ರಾಜ್ಯದ ನಾಯಕರು, ನಮ್ಮ ರಾಜ್ಯಾಧ್ಯಕ್ಷರಂತ ರಾಷ್ಟ್ರೀಯ
ನಮ್ಮ ಕೇಂದ್ರ ಮಂತ್ರಿಗಳು ಆದಂತ ಮಾಜಿ ಮುಖ್ಯಮಂತ್ರಿಗಳಾದಂತ HD ಕುಮಾರಣ್ಣ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಕೋರಲು ಬಯಸ್ತಾ ಇದ್ದೀನಿ. ಅದೇ ರೀತಿ ಹಾಸನ ಜಿಲ್ಲೆಯ ಅಭಿವೃದ್ಧಿ ಹರಿಕಾರರು ನಮ್ಮೆಲ್ಲರ ನೆಚ್ಚಿನ ನಾಯಕರಂತ HD ರೇವಣ್ಣ ಸಾಹೇಬರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಸ್ವಾಗತವನ್ನು ಕೋರಲು ಬಯಸ್ತಾ ಇದ್ದೀನಿ. ಅದೇ ರೀತಿ ಯುವ ಜನತಾದಳದ ಅಧ್ಯಕ್ಷರು ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕರ ಅಂತ ನಿಖಿಲ್ ಕುಮಾರಸ್ವಾಮಿ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿ ವಿಧಾನ ಪರಿಷತ್ನ ಸದಸ್ಯರು ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕರಂತ ಸೂರಜ್ ರೇವಣ್ಣ ಅವರು ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೀನಿ. ಈಗಾಗಲೇ ಬಹಳ ತಡವಾಗಿ ಕಾರ್ಯಕ್ರಮ ಶುರುವಾಗಿದೆ. ಯಾರು ಕೂಡ ಅನ್ಯತಾ ಭಾವಿಸಬಾರದು. ಪ್ರತಿಯೊಬ್ಬರ ಶಾಸಕರನ್ನು ಕೂಡ ಹೆಸರು ಹೇಳಕ್ಕೆ ಬಹಳಷ್ಟು ತಡವಾಗುತ್ತೆ. ಹಾಗಾಗಿ ಎಲ್ಲ ನಮ್ಮ JDSನ ಎಲ್ಲ ನನ್ನ ನೆಚ್ಚಿನ ಶಾಸಕರು ಮತ್ತು ವಿಧಾನ ಪರಿಷತ್ನ ಎಲ್ಲ ಸದಸ್ಯರಿರ್ಬೋದು ಮತ್ತು ಮಾಜಿ ಶಾಸಕರು ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯರು ಮತ್ತು ಎಲ್ಲ ಜಿಲ್ಲಾಧ್ಯಕ್ಷರಿರ್ಬೋದು, ತಾಲೂಕು ಅಧ್ಯಕ್ಷರಿರ್ಬೋದು ಮತ್ತು ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರುಗಳು, ಅಧ್ಯಕ್ಷರು, ಪಕ್ಷದ ಮುಖಂಡರು, ವೇದಿಕೆ ಮೇಲೆಲ್ಲ ಪಕ್ಷದ ಮುಖಂಡರು ಎಲ್ಲರಿಗೂ ಕೂಡ ನಾನು ಸಮಸ್ತ ಹಾಸನ ಜಿಲ್ಲೆಯ ಪರವಾಗಿ ನಾನು ಅವ್ರಿಗೆಲ್ಲರೂ ಕೂಡ ಸ್ವಾಗತವನ್ನು ಕೋರ್ತಾ, ಈಗಾಗಲೇ ಬಹಳಷ್ಟು ತಡವಾಗಿದೆ, ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ. ಮೊದಲನೇದಾಗಿ ಹಾಸನ ಸಮಸ್ತ ಜನತೆಗೆ ಹೊಸ ವರ್ಷದ ಶುಭಾಶಯ ಕೋರ್ತಾ, ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿದೆ ಹಾಸನ ಜಿಲ್ಲೆಗೆ ಇವತ್ತೇನಾದ್ರು ಅಭಿವೃದ್ಧಿ ಕಾಣ್ತಾ ಇದೆ ಅಂದ್ರೆ ಅದು ನಮ್ಮ JDS ಸರ್ಕಾರ ಇದ್ದಾಗ ಮಾತ್ರ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ನಾನು ಕೂಡ ಘಂಟಾಘೋಷವಾಗಿ ಹೇಳ್ತಾ, ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದೆ ದೊಡ್ಡ ಪಟ್ಟಿನೇ ಮಾಡಬೇಕಾಗುತ್ತೆ ಹಾಸನ ಜಿಲ್ಲೆಯಲ್ಲಿ, ಅದು ವಿಶೇಷವಾಗಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಕೆಲಸ ಕಾರ್ಯಗಳಾಗಿದೆ, ಶಾಶ್ವತವಾಗಿರುವಂತ ಕೆಲಸ ಕಾರ್ಯಗಳು ಹಾಸನ ನಗರದಲ್ಲಾಗಿರುವಂತದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಈಗಾಗಲೇ ನಮ್ಮ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ನಮ್ಮ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಇರ್ಬೋದು, ಒಳ್ಳೆ ಸುಸಜ್ಜಿತವಾದ ಕೋರ್ಟ್ ಇರ್ಬೋದು, ಸುಸಜ್ಜಿತವಾದ ದೊಡ್ಡ ಮಟ್ಟದ ಒಂದು ನಮ್ಮ ಬಸ್ ನಿಲ್ದಾಣ ಇರ್ಬೋದು. ಹಾಗಾಗಿ ಹಲವಾರು ಕೆಲಸ ಕಾರ್ಯಗಳು ನಮ್ಮ ಹಾಸನ ನಗರದಲ್ಲಿ, ಅದು ವಿಶೇಷವಾಗಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿರುವಂತದ್ದು JDS ಸರ್ಕಾರ ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಏನು JDS ಸರ್ಕಾರ ಮತ್ತು ರೇವಣ್ಣ ಅವರ ಆಶೀರ್ವಾದ ಮತ್ತು ನಮ್ಮ ತಂದೆ ದಿವಂಗತ HS ಪ್ರಕಾಶ್ ಅವರ ನೇತೃತ್ವದಲ್ಲಿ ಆಗಿರುತ್ತದೆ ಬಿಟ್ರೆ ಈಗಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿರೋ ಕೆಲಸ ಶೂನ್ಯ. ಈಗಾಗಲೇ ತಾವೆಲ್ಲರೂ ನೋಡ್ತಾ ಇದ್ರಿ, ಏನು 3 ವರ್ಷ ಪೂರೈಸ್ತಾ ಬಂದಿದ್ರು ಕೂಡ ಏನು ಹಾಸನ ಜಿಲ್ಲೆಗಿರ್ಬೋದು ಕಾಂಗ್ರೆಸ್ ಸರ್ಕಾರದ ಏನ್ ಕೊಡುಗೆ ಕೊಟ್ಟಿದ್ದಾರೆ ಅಂತ ನಾವೆಲ್ಲರೂ ಪ್ರಶ್ನೆ ಹಾಕ್ಬೇಕಾಗ್ತದೆ. ಯಾಕೆಂದ್ರೆ ಈಗಾಗಲೇ 3 ವರ್ಷದ ತುಂಬಿರುವಂತ ಸಂದರ್ಭದಲ್ಲೂ ಕೂಡ ಒಂದು ಕಾರ್ಯಕ್ರಮವನ್ನ ಕಾಂಗ್ರೆಸ್ ಅವರು ಮಾಡಿರೋದು ಯಾವ ಪುರುಷಾರ್ಥಕ್ಕೆ ಅಂತ ನಮಗೂ ಕೂಡ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಹಾಸನ ನಗರ ಪಾಲಿಕೆನ ಮೇಲ್ದರ್ಜೆಗೆ ಏರಿಸಿ ಒಂದು ಬಿಡುಗಾಸನ್ನು ಕೊಡದಲೆ ಅದು ಲಿಖಿತವಾಗಿ ಹಾಸನ ನಗರಕ್ಕೆ, ವಿಶೇಷವಾಗಿ ಹಾಸನ ನಗರ ಪಾಲಿಕೆಗೆ ಹೆಚ್ಚುವರಿ ಅನುದಾನ ಮತ್ತು ಹೆಚ್ಚುವರಿ ಹುದ್ದೆಗಳನ್ನ ಇನ್ನು 3 ವರ್ಷಗಳ ಕಾಲ ಕೊಡಕ್ಕಾಗಲ್ಲ ಅಂತ ಹೇಳಿರುವಂತದ್ದು ನಮಗೆಲ್ಲರೂ ಕೂಡ ಬೇಸರ ತಂದಿರುವ ವಿಚಾರ. ಹಾಗಾಗಿ ನಾನು ಕಾಂಗ್ರೆಸ್ ನಾಯಕರಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳಿ ಬಯಸ್ತೇನೆ, ಹಾಸನದಲ್ಲಿ ಯಾವ ಪುರುಷಾರ್ಥಕ್ಕೆ ತಾವು ಸಮಾವೇಶನ ಮಾಡಿದ್ರಿ, ಏನು ಸಾಧನೆ ಸಮಾವೇಶನ ಮಾಡಿದ್ದು ಯಾವ ಪುರುಷಾರ್ಥಕ್ಕೆ ಅಂತ ಗೊತ್ತಿಲ್ಲ. ಆದ್ರೂ ಕೂಡ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಹಾಸನ ನಗರ ಇವತ್ತು ಕುಮಾರಣ್ಣ ಅವ್ರಿಗೆ ನಾನು ಕೇಳಿ ಬಯಸ್ತೇನೆ, ಇವತ್ತು ಸನ್ಮಾನ್ಯ ದೇವೇಗೌಡರ ಅಪ್ಪಾಜಿ ಅವರು ಪ್ರಧಾನಮಂತ್ರಿಗಿಂತ ಕಾಲದಲ್ಲಿ KADB ಸರ್ಕಾರದಲ್ಲಿ ಇಂಡಸ್ಟ್ರಿಯಲ್ ಆಗಿಂತದ್ದು ಸನ್ಮಾನ್ಯ ದೇವೇಗೌಡರ ಅಪ್ಪಾಜಿ ಅವರು ಪ್ರಧಾನಮಂತ್ರಿ ಇದ್ದಾಗ ಮಾತ್ರ. ಇವತ್ತು 1 ಲಕ್ಷ ಜನ ಹಾಸನದ ಜನತೆ ಇವತ್ತು ಅಲ್ಲಿ ಕೆಲಸ ಮಾಡ್ತಾ ಉದ್ಯೋಗನ ಪಡ್ತಾ ಇರೋದು ನಮ್ಗೆಲ್ಲರಿಗೂ ಸಂತೋಷ ತಂದಿರೋ ವಿಚಾರ. ಇವತ್ತು ರೇವಣ್ಣ ಸಾಹೇಬರು ಹಾಸನ ನಗರಕ್ಕೆ ಫಸ್ಟ್ ಗ್ರೇಡ್ ಕಾಲೇಜ್ ಇರ್ಬೋದು, ಹೋಮ್ ಸೈನ್ಸ್ ಕಾಲೇಜ್ ಹಾಸನಲ್ಲಿ ಬೇರೆ ಬೇರೆ ರಾಜ್ಯದಿಂದ ಬಂದು ಇವತ್ತಿಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂತದ್ದು ಬಹಳ ನಮಗೆ ಹೆಮ್ಮೆ ತಂದಿರೋ ವಿಚಾರ. ಇವತ್ತು ಹಲವಾರು ಕಾಲೇಜುಗಳು, ವಿಶೇಷವಾಗಿ ಮಹಿಳೆಯರಿಗೆ PU ಕಾಲೇಜ್ ಇರ್ಬೋದು, ಗಂಧದ ಕೋಟೆ ಮಹಿಳೆ ಕಾಲೇಜ್ ಇರ್ಬೋದು, ಫಸ್ಟ್ ಗ್ರೇಡ್ ಕಾಲೇಜ್ ಇರ್ಬೋದು, ಹಲವಾರು ಕೆಲಸ ಕಾರ್ಯಗಳು ನಮ್ಮ ನಗರದಲ್ಲಿ, ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಅದು ನಮ್ಮ ಕುಮಾರಣ್ಣ ಅವರ ನಮ್ಮ JDS ಜನತಾದಳ ಸರ್ಕಾರ ಇದ್ದಾಗ ಮಾತ್ರ ಅಂತ ಹೇಳಕ್ ಬಯಸ್ತೇನೆ. ಇವತ್ತು ನಾವು ಕೂಡ ಎಲ್ಲೋ ಒಂದ್ ಕಡೆ ನಮ್ಮ ಹಾಸನ ಜಿಲ್ಲೆಗೆ ಅನ್ಯಾಯ ಆದ್ರೂ ಕೂಡ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಮುಂದೆ ಹೋರಾಟ ಮಾಡ್ತಾ ಪಕ್ಷದ ಇವತ್ತು ಬಲವರ್ಧನೆಗೆ, ಸಂಘಟನೆಗೆ ತಾವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ಸುಮಾರು 2 ಲಕ್ಷಕ್ಕಿಂತ ಹೆಚ್ಚು ಕಾರ್ಯಕರ್ತರು, ಮುಖಂಡರು, ಪಕ್ಷದ ಅಭಿಮಾನಿಗಳು, ದೇವೇಗೌಡರ ಹಿತೈಷಿಗಳು, ಅವರ ಕುಟುಂಬದ ಹಿತೈಷಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿದೀವಿ. ಇದು 2028ಕ್ಕೆ ಮುನ್ನುಡಿ. ಇದು ಮುಂದಿನ 2028ಕ್ಕೆ NDA ಸರ್ಕಾರದಲ್ಲಿ JDS ಮತ್ತು BJP ಸರ್ಕಾರದ ನೇತೃತ್ವ 100ಕ್ಕೆ 100 ಬರುವಂತದ್ದು. ಮುಂದಿನ ದಿನಗಳಲ್ಲಿ ಹಾಸನ ಜಿಲ್ಲೆ ಅಭಿವೃದ್ಧಿ ಹೋಗ್ಬೇಕು ಅಂದ್ರೆ ಅದು NDA ಸರ್ಕಾರ ಮಾತ್ರ ಅಂತ ಈ ಸಂದರ್ಭದಲ್ಲಿ ಹೇಳಿ, ಹಾಸನ ಸಮಸ್ತ ಜನತೆ, ವಿಶೇಷವಾಗಿ ಹಾಸನ ಜಿಲ್ಲೆ ಅಂದರೆ ಹೆಚ್ಚಾಗಿ ತಾವೆಲ್ಲ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರಿ.
ತಮಗೆಲ್ಲರೂ ಕೂಡ ನಾನು ಸಹಸ್ರ ನಮಸ್ಕಾರ ಹೇಳಿ ತಮಗೆಲ್ಲ ಧನ್ಯವಾದ ಹೇಳ್ತೀನಿ. ಜೈ ಜೈ ಕರ್ನಾಟಕ ಮತ್ತೆ ಜೈ ಜೆಡಿಎಸ್. ದಯಮಾಡಿ ಈಗ ಜನತಾ ಸಮಾವೇಶ ಆಸ್ಥಾನ ಮತ್ತು 25 ವರ್ಷದ ಪಕ್ಷಾಚರಣೆ ಕುರಿತು ನಮ್ಮ ಕೋಲಾರ ಲೋಕಸಭಾ ಸದಸ್ಯ ಮಲ್ಲೇಶ್ ಬಾಬು ಅವರು ಮಾತಾಡ್ತಾರೆ. ಎಲ್ಲರೂ ಸವಿನಯ ಪ್ರಾರ್ಥನೆ. ರಾಷ್ಟ್ರಾಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ಇಬ್ಬರನ್ನ ಅವರು ತಮ್ಮ ಭಾಷಣದಲ್ಲಿ ಕುರಿತು ಮಾತಾಡಬೇಕು. ಬಾಕಿಯವರಿಗೆ ಎಲ್ಲರಿಗೂ ಕೂಡ ಹೆಸರು ಹೇಳಬಾರ್ದು. ಅವರಿಗೆ 5 ನಿಮಿಷ ಕಾಲ ಅವಕಾಶ ಇದೆ. ದಯಮಾಡಿ ಆ ರೀತಿ ನಡ್ಕೊಳ್ಬೇಕು ಅಂತೇಳಿ ಕೋರಿಕೆ ಮಾಡ್ತೇವೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ನಾಯಕರು, ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಅಪ್ಪಾಜಿ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ, ನನ್ನ ರಾಜಕಾರಣಿ ಗುರುಗಳಾದ ಕೇಂದ್ರ ಸಚಿವರಾದ HD ಕುಮಾರಣ್ಣನವರ ಪಾದಗಳಿಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲಿರುವ ಎಲ್ಲ ಶಾಸಕರಿಗೆ, ಮಾಜಿ ಶಾಸಕರಿಗೆ, ಎಲ್ಲ ಮುಖಂಡರಿಗೂ, ವೇದಿಕೆ ಮುಂದೆ ಇರುವ ನಮ್ಮ ಪಕ್ಷದ ದೇವರುಗಳಿಗೆ ನಿಮಗೆ ನಮಸ್ಕರಿಸುತ್ತಾ, ಮತ್ತೆ ಮಾಧ್ಯಮ ಮಿತ್ರರೇ, ಇವತ್ತು ನನ್ನ ಒಬ್ಬ ಸಂಸದನಾಗಿ JDS ಪಕ್ಷದಿಂದ ಇಲ್ಲಿ ನೀವು ನೋಡ್ತಾ ಇದ್ದೀರಾ. ನನ್ನ ಹಿನ್ನೆಲೆ ಸ್ವಲ್ಪ ಹೇಳ್ಬೇಕಾಗಿತ್ತೆ. ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದೆ ನಾನು. ಆದರೆ ಕುಮಾರಣ್ಣ ನನ್ನನ್ನ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕರಾಗಿ ಮಾಡಬೇಕು ಅಂತ ಒಂದು ಆಸೆಯಿಂದ ಅಲ್ಲಿ ನಿಲ್ಲಿಸಿದ್ರು. 2 ಸತಿ ಸೋತೆ. ಆದರೆ 3ನೇ ಬಾರಿ ಸಂಸದನಾಗಿ ನೀನು ನಿಲ್ಲಬೇಕು, ಪಕ್ಷದ ಮುಖಂಡರು ಮತ್ತೆ ಕಾರ್ಯಕರ್ತರು ನಿನಗೆ ಬೆನ್ನೆಲುಬಾಗಿ ನಿಲ್ತಾರೆ ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ 2024ನಲ್ಲಿ ನಮ್ಮ ಕೋಲಾರ ಜಿಲ್ಲೆ ಎಲ್ಲ ಪಕ್ಷದ ಮುಖಂಡರು ಮತ್ತೆ ಪಕ್ಷದ ಕಾರ್ಯಕರ್ತರು ಎಲ್ಲರೂ ನನಗೆ ಬೆನ್ನೆಲುಬಾಗಿ ನಿಂತು ನನ್ನ ಸಂಸದನಾಗಿ ಮಾಡಿ ಇವತ್ತು ನಿಮ್ಮ ಮುಂದೆ ನಿಲ್ಲಿಸಿದ್ದಾರೆ. ಡೆಲ್ಲಿಯಲ್ಲಿ ಏನಾದರೂ ಕೆಲಸ ಮಾಡಬೇಕು ಅಂದ್ರೆ ಒಂದು ಅದೃಷ್ಟ ಬಂತು ನನಗೆ. ಒಂದು ಕಡೆ ದೊಡ್ಡವರು ಅಪ್ಪಾಜಿ ಅವರ ಏನು ಒಂದು ರಾಜ್ಯಸಭೆಯಲ್ಲಿ ಮಾತಾಡ್ತಾರೆ, ಮತ್ತೆ ಅಲ್ಲಿ ಮುಖಂಡರನ್ನು ಮಾತಾಡ್ತಾರೆ. ಒಂದು ಅವಕಾಶ ಸಿಕ್ತು ನಾನು ಅವ್ರ ಜೊತೆ ಅವ್ರನ್ನೆಲ್ಲ ಭೇಟಿ ಮಾಡಕ್ಕೆ ಮತ್ತೆ ತಿಳ್ಕೊಳಕ್ಕೆ. ಅದೇ ನಮ್ಮ ಕುಮಾರಣ್ಣ ಯಾವಾಗ್ಲಾದ್ರೂ ಅಲ್ಲಿ ಮೀಟಿಂಗ್ಸ್ ಮಾಡುವಾಗ ಮತ್ತೆ ಕಾರ್ಯಕರ್ತರು ಮೀಟ್ ಮಾಡುವಾಗ ನನ್ನ ಜೊತೆಯಲ್ಲಿ ಅಲ್ಲಿ ಕೂರಿಸ್ಕೊಂಡು ಹೆಂಗೆ ಏನು ಯಾರನ್ನ ಹೆಂಗೆ ಮಾತಾಡಬೇಕು ಏನು ಅಂತ ಆ ನಿಟ್ಟಿನಲ್ಲಿ ಅದೆಲ್ಲ ಹೇಳ್ಕೊಡುವಾಗ ಎಲ್ಲೋ ಒಂದು ಕಡೆ ನನಗೆ ಆ ಅದೃಷ್ಟ JDS ಪಕ್ಷದಿಂದ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವೇದಿಕೆ ಮೇಲಿರುವ ಎಲ್ಲರೂ JDS ಪಕ್ಷಕ್ಕೆ ನಿಷ್ಠಾವಂತವಾಗಿ ಕೆಲಸ ಮಾಡ್ತಾರೆ. ಮುಂದಿನ ಚುನಾವಣೆಯಲ್ಲಿ 2028ರಲ್ಲಿ ಕುಮಾರಣ್ಣನ ನಾವು ಮುಖ್ಯಮಂತ್ರಿಯಾಗಿ ನೋಡ್ತೀವಿ ಅಂತ ಒಂದು ನಂಬಿಕೆ ನನಗಿದೆ. ಆ ನಿಟ್ಟಿನಲ್ಲಿ ಎಲ್ಲ ಸಂಘಟವಾಗಿ ಮಾಡಿ ಎಲ್ಲ ನಿಮ್ಮ ಆಶೀರ್ವಾದ JDS ಪಕ್ಷಕ್ಕೆ ತೆನೆವತ್ತ ರೈತ ಮಳಿಗೆ ಇರಬೇಕಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ JDS. ಇವತ್ತು ನಮ್ಮ ಜಿಲ್ಲೆಯ ಏನು ಕುಮಾರಣ್ಣ ಅಧಿಕಾರ ಇಳಿದ ಬೆಳಿಗ್ಗೆಯಿಂದಲೇ ಹಾಸನ್ ಏರ್ಪೋರ್ಟ್ ಇರ್ಬೋದು, ಏರ್ಪೋರ್ಟ್ ನಮ್ಮ ಕಾಲದ್ದೆಲ್ಲ, ಸುಮಾರು ಹಿಂದಿನಿಂದ ದೇವೇಗೌಡರು ಪ್ರಧಾನಮಂತ್ರಿ ಆದ ದಿವಸದಿಂದ ಆ ಏರ್ಪೋರ್ಟ್ಗೆ 1200 ಎಕರೆ ನಾವು ರಿಸರ್ವೇಶನ್ ಮಾಡಿದ್ದು. ಅದರಲ್ಲಿ ಸುಮಾರು 250 ಎಕರೆ ಸರ್ಕಾರಿ ಜಾಗ ಇದೆ. ಅದನ್ನು ಒಡೆಯಕ್ಕೆ ಕೆಲವರು ಈ ಜಿಲ್ಲೆಯ ಕೆಲವರು ಪಟ್ಟಭದ್ರ ಶಕ್ತಿಗಳು ಅದನ್ನು ಒಡೆಯಕ್ಕೆ ತೀರ್ಮಾನ ಮಾಡಿದ್ರು. ಇನ್ನೂ ನಡೀತಾ ಇದೆ. ಇವತ್ತು ಈ ಜಿಲ್ಲೆಗೆ IIT ಯಾರು ಕೇಳಿರ್ಲಿಲ್ಲ. ದೇವೇಗೌಡರು ಒಂದು ಮಾತು ಹೇಳಿದ್ರು, ರೇವಣ್ಣ ನೀನು ಜಿಲ್ಲೆಗೆ ಎಲ್ಲ ಮಾಡಿದೀಯಾ, ಕುಮಾರಣ್ಣರು ದೇವೇಗೌಡರು ಮಾಡಿದ್ದಾರೆ, ಇನ್ನು ಮಾಡಬೇಕಾಗಿರೋದು 2 ಕೆಲಸ ನೀನು ಅಂದ್ರು. ಯಾವುದು ಅಂದರೆ ಹಾಸನದಲ್ಲಿ IIT, ಇನ್ನೊಂದು ಸೆಂಟ್ರಲ್ ಯೂನಿವರ್ಸಿಟಿ 2 ಮಾಡಪ್ಪ ಅಂದ್ರು. ದೇವೇಗೌಡರು ಇಟ್ಕೊಂಡು ನಾನು ಅರ್ಜುನ್ ಸಿಂಗ್ ಇರ್ಬೋದು, ಅರ್ಜುನ್ ಸಿಂಗ್ ಅವ್ರ ಹತ್ರ ಹೋಗಿ ಅವ್ರ HRD ಮಿನಿಸ್ಟರ್ ಅವತ್ತಿನ ದಿವಸ ಈ ಜಿಲ್ಲೆಗೆ ಯಾರು ರಾಜ್ಯದಲ್ಲಿ IIT ಕೇಳಿರಲಿಲ್ಲ.
ಬೇಕಾದ್ರೆ ಹೇಳಿ. ಇವತ್ತು ಯಾರು IIT ಕೇಳಿದ್ದಾರೆ ಅಂದ್ರೆ ನಾನು ರಾಜಕೀಯ ಸ್ಥಾನದಿಂದನೇ ನಿವೃತ್ತಿ ಆಗ್ತೀನಿ. ಅವತ್ತು ನಮ್ಮ ಜಿಲ್ಲೆ ದೇವೇಗೌಡರ ಮುಖಂಡತ್ವದಲ್ಲಿ ಅವರು ಕರ್ಕೊಂಡೋಗಿ ನಮ್ಮ HRD ಮಿನಿಸ್ಟರ್ ಆಗಿದ್ದಂಥ ಅರ್ಜುನ್ ಸಿಂಗ್ ಅವ್ರ ಹತ್ರ ಅವತ್ತು IIT ಮಂಜೂರು ಮಾಡ್ಸೋಕ್ಕೆ ಎಲ್ಲ ರೆಡಿ ಮಾಡಿತ್ತು. ಅದನ್ನ ಯಾರು ಮಾಡಿದ್ರು, ಯಾರು IITನ ತಪ್ಪಿಸಿದ್ರು ಅನ್ನೋದನ್ನ ಸಭೆ ಕಾಲ ಬಂದಾಗ ಹೇಳ್ತೀವಿ. ಈ ಜಿಲ್ಲೆ ಇವತ್ತು ಈ ಜಿಲ್ಲೆನಲ್ಲಿ ನಾವು ಯಾವುದೇ ದೇವೇಗೌಡರಾಗಲಿ, ನಾನಾಗಲಿ, ಕುಮಾರಣ್ಣಾಗಲಿ ಯಾವುದೇ ಖಾಸಗಿ ಶಾಲೆ ಮಾಡಿಲ್ಲ. ಕುಮಾರಣ್ಣರು ಮುಖ್ಯಮಂತ್ರಿ ಆಗೋವರಿಗೆ ಈ ರಾಜ್ಯದಲ್ಲಿ 48 ತಾಲೂಕು ಕೇಂದ್ರಗಳಲ್ಲಿ PU ಕಾಲೇಜ್ ಇರಲಿಲ್ಲ. ಸುಮಾರು 50 ತಾಲೂಕು ಕೇಂದ್ರಗಳಲ್ಲಿ ಫಸ್ಟ್ ಗ್ರೇಡ್ ಕಾಲೇಜ್ ಇರಲಿಲ್ಲ. ಕುಮಾರಣ್ಣರ ಅಧಿಕಾರಕ್ಕೆ ಬಂದ ತಕ್ಷಣ ಹಾಸನ ನಗರದಲ್ಲಿ ಒಂದು ಹೆಣ್ಮಗು ಬಂದು BBM ಸೀಟ್ ಕೇಳಿದ್ರು. ಆ ಸೀಟ್ ಕೇಳಿದ ಕುಮಾರಣ್ಣರಿಗೆ ಹೇಳಿದೆ, ನೋಡಪ್ಪ ನಾಳೆ ಒಂದು ಮೀಟಿಂಗ್ ಇಡು ಅಂತ. ಇವತ್ತು ನಮ್ಮ ಕಣ್ಣು ಮುಂದೆ ಕೆಲವು ಹಿರಿಯ ಅಧಿಕಾರಿಗಳಿಲ್ಲ. ಅವತ್ತು ಅವ್ರ ಮುಂದೆ ಬೆಳಗ್ಗೆ ಕುಮಾರಣ್ಣರ ಮೀಟಿಂಗ್ ಇಟ್ಟರು. ಕುಮಾರಣ್ಣರು ಕೇಳಿದಾಗ ಈ ರಾಜ್ಯದಲ್ಲಿ ಇವತ್ತು 13% ಮಾತ್ರ ಇತ್ತು ವಿದ್ಯಾಭ್ಯಾಸ. PU SLC ಪಾಸ್ ಆದಮೇಲೆ BA BSc BCom ಸೇರೋರು 13%. ಕುಮಾರಣ್ಣರು ಕರೆದ ಮೀಟಿಂಗ್ ಹೇಳಿದ್ರು. ಅವತ್ತು ನಾವು 6 ಜನ ಶಾಸಕರಿದ್ದು. ಒಂದು ಹೈಸ್ಕೂಲ್ ಮಾಡಕ್ಕೆ 18 ಕೋಟಿ 18 ಲಕ್ಷ, ಒಂದು ಫಸ್ಟ್ ಗ್ರೇಡ್ ಕಾಲೇಜ್ ಮಾಡಕ್ಕೆ 25 ಲಕ್ಷ, ಒಂದು ಫಸ್ಟ್ ಗ್ರೇಡ್ ಕಾಲೇಜ್ ಮಾಡಕ್ಕೆ 40 ಲಕ್ಷ ಬೇಕು. ಕುಮಾರಣ್ಣರು ಅವತ್ತು ನಮ್ಮ ರೈತರ ಮಕ್ಕಳು ಓದ್ಬೇಕು, ಅವರು 240 ಶಾಲೆಗಳನ್ನ ಕಾಲೇಜ್ಗಳನ್ನ ತೆರೆದ್ರು. ಬೆಂಗಳೂರಿನಲ್ಲಿ 8 ಕಾಲೇಜ್ ಇರ್ಬೋದು, ಮೈಸೂರಲ್ಲಿ 4 ಕಾಲೇಜ್ ಇರ್ಬೋದು, ಹಾಸನ ಜಿಲ್ಲೆಯಲ್ಲಿ ಸುಮಾರು 30-40 ಕಾಲೇಜ್ ತೆರೆದಿದ್ದು ಕುಮಾರಣ್ಣರಂತ. ಅರಸೀಕೆರೆ ಕಾಲೇಜ್ ಇತ್ತ, ಬಾಣಾವರ ಕಾಲೇಜ್ ಇತ್ತ, ಅರಳಿಲ್ ಕಾಲೇಜ್ ಇತ್ತ, ಹಿರಿಸೇವೆಲ್ ಕಾಲೇಜ್ ಇತ್ತ. ಇದೆಲ್ಲ ಕೊಟ್ಟಂತಾರೆ ಯಾರು? ಹಾಸನ ನಗರದಲ್ಲಿ 2 ಹೆಣ್ಮಕ್ಳು ಶಾಲೆ ಮಾಡಿಕೊಟ್ಟೋ ಕಾಲೇಜ್. ಏನೇನು ಕೆಲಸ? ಇವತ್ತು ಇಂಜಿನಿಯರಿಂಗ್ ಕಾಲೇಜ್, ಇವತ್ತು ಮಸ್ಲೆ ಹೊಸಳ್ಳಿ ಇಂಜಿನಿಯರಿಂಗ್ ಕಾಲೇಜ್ ರಾಜ್ಯದಲ್ಲೇ ಮೊದಲನೇ ಸ್ಥಾನದಲ್ಲಿದೆ. ಮಸ್ಲೆ ಹೊಸಳ್ಳಿ ಇಂಜಿನಿಯರಿಂಗ್ ಕಾಲೇಜ್ ಮೊದಲನೇ ಸ್ಥಾನದಲ್ಲಿ, 2ನೇ ಸ್ಥಾನದಲ್ಲಿ ಹಾಸನ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಇವತ್ತು 18 ಇಂಜಿನಿಯರಿಂಗ್ ಕಾಲೇಜಲ್ಲಿ. ಇವತ್ತು ಹಾಸನ ನಗರದ ಆಸ್ಪತ್ರೆ ಕಳೆದ 10 ವರ್ಷದಿಂದ ಆಸ್ಪತ್ರೆಗೆ ಏನು ಮೂಲಭೂತ ಸೌಕರ್ಯ ಇರಲಿಲ್ಲ. ಕುಮಾರಣ್ಣರ ಅಧಿಕಾರಕ್ಕೆ ಬಂದ ತಕ್ಷಣ ಹಾಸನ ಆಸ್ಪತ್ರೆ ಮೆಡಿಕಲ್ ಕಾಲೇಜ್ ಮಾಡಿದ್ದು ಅವತ್ತು ದೇವೇಗೌಡರು. ದೇವೇಗೌಡರಿಲ್ಲ ಅಂದ್ರೆ ಮೆಡಿಕಲ್ ಕಾಲೇಜ್ ಆಗದ? ದೇವೇಗೌಡರು ಅವತ್ತು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿ ಮೆಡಿಕಲ್ ಕಾಲೇಜ್ ತಂದಂಥ ವ್ಯಕ್ತಿ ಯಾರು ಇದ್ರೆ ಅದು ಸನ್ಮಾನ್ಯ ದೇವೇಗೌಡರು ನಮ್ಮ ತಂದೆ ಅಂತ ಹೇಳಲ್ಲ. ಇವತ್ತು ಆ ಮೆಡಿಕಲ್ ಕಾಲೇಜ್ 10 ವರ್ಷ ಹಂಗೆ ಬಿದ್ದಿತ್ತು. ಕುಮಾರಣ್ಣರು ಬಂದ ಮೇಲೆ ಆ ಕಾಲೇಜ್ಗೆ 250 ಕೋಟಿ ಹಣ ಕೊಟ್ಟಿದ್ದಾರೆ. ಇದೇ ರೀತಿ ಈ ಜಿಲ್ಲೆಯಲ್ಲಿ ರಸ್ತೆಗಳಿಗಿರ್ಬೋದು, ಏನಿವತ್ತು ಹಾಸನ ಮೈಸೂರು ರೈಲ್ವೆ ಮಾರ್ಗನ ಹಿಂದಿನ ಕಾಂಗ್ರೆಸ್ ಸರ್ಕಾರ ಆ ರೈಲ್ವೆ ಮಾರ್ಗ ಇದು ಫೀಸಿಬಲ್ ಇಲ್ಲ ಅಂತೇಳಿ ಅದನ್ನ ಕ್ಲೋಸ್ ಮಾಡಿದ್ದು. ಇವತ್ತು ದೇವೇಗೌಡರು ಮುಖ್ಯ ಪ್ರಧಾನಮಂತ್ರಿ ಆದಮೇಲೆ ಕೇವಲ 10 ತಿಂಗಳಲ್ಲಿ ಹಾಸನ ಮೈಸೂರು ರೈಲ್ವೆ ಮಾರ್ಗ ಇವತ್ತು ಅದನ್ನ ಉದ್ಘಾಟನೆ ಮಾಡಿ ಇವತ್ತು 18ರಿಂದ 20 ಟ್ರೈನ್ ಓಡ್ತಾ ಇದೆ. ಹಾಸನ ಟು ಬೆಂಗಳೂರು ರೈಲ್ವೆ ಮಾರ್ಗ ಇರಬಹುದು, ಇವತ್ತು 18 ಟ್ರೈನ್ಗಳು ಹಾಸನ ಬೆಂಗಳೂರು ಓಡ್ತಾ ಇದೆ. ಬರೀ 35 ರೂಪಾಯಿನಲ್ಲಿ ಬೆಂಗಳೂರಿಗೆ ಹೋಗ್ಬೋದು. ಅದೇ ರೀತಿ ಇವತ್ತು ಹಾಸನದಿಂದ ಚಿಕ್ಕಮಗಳೂರು ರೈಲ್ವೆ ಮಾರ್ಗ ಇರಬಹುದು. ಅದಕ್ಕೂ ದೇವೇಗೌಡರು ಕುಮಾರಣ್ಣರ ಕೊಡುಗೆ ನಾವು ಜಿಲ್ಲಾ ಮಂತ್ರಿ ಇದ್ದಾಗ ಅಂತ. ಮತ್ತೆ ಅದ್ರ ಜೊತೆಗೆ ಇವತ್ತು ಬೇಲೂರಿಂದ ಹಾಸನ, ಹಾಸನದಿಂದ ಬಿಳಿಕೆರೆವರೆಗೆ 2,000 ಕೋಟಿ ರಸ್ತೆ ಕೊಟ್ಟಿರೋದು. 2,000 ಕೋಟಿ ಕೇಂದ್ರದ ಗಡ್ಕರಿ ಸಾಹೇಬರು 2,000 ಕೋಟಿ. ಮತ್ತೆ ಕದಬಳ್ಳಿಯಿಂದ ಹಾಸನದವರೆಗೆ ಹಾಸನ ಬೈಪಾಸು, ಚನ್ನರಾಯಪಟ್ಟಣ ಬೈಪಾಸು ಎಲ್ಲ ಸೇರಿ ಸುಮಾರು 1,900 ಕೋಟಿ ಹಣ ಕೊಟ್ಟಿದ್ದಾರೆ. ಈ ಜಿಲ್ಲೆ ರಸ್ತೆಗಳಿಗೆ ಎಷ್ಟು ಕೋಟಿ ಕೊಟ್ಟೆ. ಇವತ್ತು ಮಲೆನಾಡು ಪ್ರದೇಶದಲ್ಲಿ ಅವತ್ತು ಆನೆಕಾಟಕ್ಕೋಸ್ಕರ 150 ಕೋಟಿ ಹಣ ಕೊಡಿಸಿದ್ದ ಕುಮಾರಣ್ಣನ ಕೈಲಿ. ಇವತ್ತು ಒಂದೇ ನಾನು ಮನವಿ ಮಾಡೋದು, ಕುಮಾರಣ್ಣರನ್ನ ದೇವೇಗೌಡರನ್ನ, ಏನ್ ಮಲೆನಾಡು ಭಾಗದಲ್ಲಿ ಇವತ್ತು ರೈತರು ಇವತ್ತು ಬೆಳಗ್ಗೆ ಇದ್ರೆ ಹೆಂಗಪ್ಪ ಹೊರಗಡೆ ಬರೋದು ಅನ್ನೋದಾಗಿದೆ. ಅದರಿಂದ ದಯಮಾಡಿ ನೀವು ನಿಮ್ಮ ಕೈಲಿ ಅಲ್ದಲೇ ಇದ್ರೆ, ಕುಮಾರಣ್ಣವರು ದೇವೇಗೌಡರು ಇಲ್ಲ ಅಂದಿದ್ರೆ ಯಾವ ಕಾರಣದಿಂದ ಅದಾಗಲ್ಲ. ದಯಮಾಡಿ ಆನೆಕಾಟನ ತಪ್ಪಿಸ್ಬೇಕು. ಕೇಂದ್ರ ಸರ್ಕಾರ ಜೊತೆ ನಾವು ಹೋರಾಟ ಮಾಡಿ ಅದನ್ನ ತಪ್ಪಿಸುವಂತ ಕೆಲಸ ನಾವು ಖಂಡಿತ ನಮ್ಮ ಪಕ್ಷ ಮಾಡುತ್ತೆ ಅಂತ ಹೇಳಿ, ಅದ್ರ ಜೊತೆಗೆ ಕಾಫಿ ಬೆಳೆಗಾರರು ಇವತ್ತು ರೈತರು ಸಂಪೂರ್ಣ ಇವತ್ತು ಕಾಫಿ ಬೆಳೆ ಇವತ್ತು ಅವು ಸಂಕಷ್ಟದಲ್ಲಿದ್ದಾರೆ.
ಅವರ ಇದನ್ನ ಕಾಪಾಡಬೇಕಾಗುತ್ತೆ. ನಮ್ಮ ಜಿಲ್ಲೆ ದೇವೇಗೌಡರು ಕುಮಾರಣ್ಣರಿದ್ದಾಗ ಹಾರ್ಟಿಕಲ್ಚರ್ ಕಾಲೇಜ್ ಕೊಡಿಸಿದ್ದೆ 160 ಕೋಟಿ ಖರ್ಚು ಮಾಡಿ, ಅದನ್ನು ತೆಗೆದುಹಾಕಿದ್ರು. ಸೋಮನಹಳ್ಳಿ ಕಾವಲ ಹತ್ರ 400 ಎಕರೆ ಜಮೀನಿತ್ತು. ಆ ಕಾಲೇಜನ್ನು ಬಾಗಿಲು ಮುಚ್ಚಂತ ಏನಾದ್ರು ಇದ್ರೆ ಅದು ಈ ಪಕ್ಷಗಳಿಗೆ ಅಂತ ಹೇಳಬೇಕಾಯ್ತು. ಮತ್ತೆ ಇವತ್ತು ಜಿಲ್ಲೆನಲ್ಲಿ ನಮ್ಮ ಕೃಷಿ ಕಾಲೇಜ್ ತಾಂಡೋಗೋದು ಬಿಡೇ ಇರಲಿ, ನಾನು ಅದ್ರ ಬಗ್ಗೆ ಏನು ಮಾತಾಡಕ್ಕೆ ಹೋಗಲ್ಲ. ಕಾಲ ಬರುತ್ತೆ ನನಗೆ. ಈ ಜಿಲ್ಲೆನಲ್ಲಿ ಏನು ಕುಮಾರಣ್ಣ ಸರ್ಕಾರ ದೇವೇಗೌಡರು ಕಾಲದಲ್ಲಿದ್ದಂಥ ಎಲ್ಲ ಕಾಮಗಾರಿಗಳನ್ನ ಕಳೆದ 4 ವರ್ಷದಿಂದ 5 ವರ್ಷದಿಂದ ಸಂಪೂರ್ಣ ಸ್ಥಗಿತವಾಗಿದೆ. ಇವತ್ತು ಹಾಸನ ಏರ್ಪೋರ್ಟ್ ಮತ್ತೆ ಕುಮಾರಣ್ಣರಿದ್ದಾಗ ನಾನು ಕುಮಾರಣ್ಣವರು ದೇವೇಗೌಡರು ಸೇರಿ ಅವತ್ತು ಸುಮಾರು ಡೈರಿ ಯಾವ ರೀತಿ ಬೆಳವಣಿಗೆ ಇದೆ ಅದೇ ರೀತಿ ಇವತ್ತು ತರಕಾರಿ ಮಾರ್ಕೆಟ್ ರೈತರು ಬೆಳೆದಂಥ ತರಕಾರಿನ ಹೊರಗಡೆ ದೇಶಕ್ಕೆ ಒಂದು ಸುಮಾರು 500ರಿಂದ 1000 ಕೋಟಿ ಖರ್ಚು ಮಾಡಿ ರೈತರು ಬೆಳೆದಂಥ ಪದಾರ್ಥನ ಮಾರಾಟ ಮಾಡಬೇಕು, ಡೈರಿ ರೈತರಿಗೆ ಅನುಕೂಲ ಮಾಡಬೇಕು ಅಂತ ಕುಮಾರಣ್ಣರು ಮಾಡಿದ್ರು. ಅದಕ್ಕೂ ಕಲ್ಲ ಹಾಕಿದ್ರು, ಒಂದಲ್ಲ ಎರಡಲ್ಲ. ಮತ್ತೆ ಇವತ್ತು ನಾನು ಹೇಳ್ಬೇಕಾಯ್ತು, ಏನಾರು ಹೆದರಿಕೊಂಡು ದೇವೇಗೌಡರು ಕುಟುಂಬನ ಎದುರಿಸ್ತೀವಿ ಅಂದ್ರೆ ಯಾರು ತಿಳ್ಕೊಂಡಿದ್ರೆ ಅದನ್ನ ಅವ್ರ ಕನಸು ಅಂತ ಹೇಳ್ಬೇಕಾಯ್ತು. ಇವತ್ತು ನಮ್ಮ ಈ ರಾಜ್ಯದ ಒಬ್ಬ ಮಂತ್ರಿ ಇವತ್ತು 2000ನೇ ಇಸ್ವಿನಲ್ಲಿ ಸಹಕಾರಿ ಮಂತ್ರಿಯಾಗಿ ಓಟ್ ತಗೊಂಡ ದಿವಸನೇ ಹಾಸನ ಡೈರಿಗೆ ಎಂಕ್ವೈರಿ ಮಾಡಕ್ಕೆ ಆದೇಶ ಕೊಟ್ಟಂತ ಒಬ್ಬ ಮಂತ್ರಿ ಇವತ್ತು ಇದ್ದಾರೆ. ಏನ್ ಎದುರಿಸ್ತೇರೇನ್ರಿ? ನಿಮ್ಮ ಹೆದರಿಕೆಗೆಲ್ಲ ಬಗ್ಗನಲ್ಲ ರೇವಣ್ಣ, ನನಗೆ ಗೊತ್ತಿದೆ ಏನೇನ್ ನಡೆಸಿದಿರಿ ಅನ್ನೋದ. ಕುತಂತ್ರ ರಾಜಕೀಯ ಜಾಸ್ತಿ ದಿನ ನಡೆಯಲ್ಲ. ಮತ್ತೆ 2000 ಮತ್ತಿದಾದ್ಮೇಲೆ KMF ಚುನಾವಣೆಯಲ್ಲೂ ಆ ಮಂತ್ರಿ ಬಂದು ಕೂತಿದ್ರು ಗಿರಾಕಿ. ಏನಾರು ಎದುರಿಸ್ತೀನಿ ರೇವಣ್ಣ ಅನ್ನೋದೇನಾದ್ರು ತಿಳ್ಕೊಂಡಿದ್ರೆ ಅವರ ಇದಿಟ್ಕೋಬೇಕಾಗುತ್ತೆ ಅಂತ ಹೇಳಬೇಕಾಯ್ತು. ಇವತ್ತು ಅವರು ಇವತ್ತಿನ ದಿವಸ ನಾನು ಹೇಳಬೇಕಾದ್ರೆ ಕಳೆದ 2.5 ವರ್ಷ ಈ ಸರ್ಕಾರ ಬಂದ ಮೇಲೆ ರಾಜಕೀಯದ ದ್ವೇಷ, ಯಾರ್ಯಾರ ಮೇಲೆ ಕೇಸ್ ಹಾಕ್ಬೇಕು, ಏನ್ ಕೇಸ್ ಹಾಕಿ ಎದುರಿಸ್ತೀರೇನ್ರಿ? ನಮ್ಮ ಕುಮಾರಣ್ಣರು ಸ್ವಲ್ಪ ಯಾರೇ ಬಂದ್ರು ಭುಜ ತಿಡ್ತಾರೆ. ಮುಂದಿನ ದಿನ 2028 ಈ ರಾಜ್ಯದಲ್ಲಿ ಕಾಂಗ್ರೆಸ್ ನಿರ್ಮಾಣ ಮಾಡದೆ ಹಾಸನ ಜಿಲ್ಲೆ ಈ ಸಭೆಯಿಂದ ಇವತ್ತು ಕೊಡ್ತು. ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಮಾತು ಹೇಳಿದ್ರು ಮೋದಿಯರು, ಕುಮಾರಸ್ವಾಮಿಯವರೇ ನೀವು ಇವತ್ತು ರಾಜೀನಾಮೆ ಕೊಡು, ನಾಳೆ ಬೆಳಿಗ್ಗೆ ನೀನು ಮುಖ್ಯಮಂತ್ರಿಯಾಗಿ 5 ವರ್ಷ ಇರು. ಇನ್ನೂ ನಂಬ್ತೀರಾ ನೀವು ಕಾಂಗ್ರೆಸ್ನ? ನಿಮ್ಮ ತಂದೆ ಮೋಸ ಮಾಡಿದ್ರು, ಒಬ್ಬ ಪ್ರಾಮಾಣಿಕವಾದಂಥ ಪ್ರಧಾನಮಂತ್ರಿನ ಯಾವುದೇ ಇದಿಲ್ದಲೆ ಇಳಿಸ್ತಂತ ಈ ಕಾಂಗ್ರೆಸ್ ಜೊತೆ ಇನ್ನೂ ಇರ್ತೀರಾ ನೀವು ಅಂದ್ರು. ಮತ್ತೆ ಈ ರಾಷ್ಟ್ರದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಕಾಲ್ನಡಿಗೆ ನಡೆದಂತ ಒಬ್ಬ ಪ್ರಧಾನಮಂತ್ರಿ ಚಂದ್ರಶೇಖರ್ ಅವರಿಗೆ ಅವ್ರನ್ನ ವಂಚನೆ ಮಾಡಿ ಅಧಿಕಾರದಿಂದ ಇಳಿಸ್ತಂತ ಈ ಕಾಂಗ್ರೆಸ್ ಜೊತೆ ಇರ್ತೀರಾ ನೀವು? ಒಬ್ಬ ರೈತನ ಮಗ ಈ ರಾಷ್ಟ್ರದಲ್ಲಿ ರೈತರಿಗೋಸ್ಕರ ಹೋರಾಟ ಮಾಡಿದಂತ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ಚರಣ್ ಸಿಂಗ್ ಅವ್ರನ್ನ ಪಾರ್ಲಿಮೆಂಟ್ ಒಳಗೆ ಕೂರೋದಕ್ಕೆ ಪಾರ್ಲಿಮೆಂಟ್ ಕರೆದು ನಾಳೆ ಪಾರ್ಲಿಮೆಂಟ್ ಅಲ್ಲಿ ಆ ಪ್ರಧಾನಮಂತ್ರಿ ಸ್ಥಾನದಲ್ಲಿ ಪಾರ್ಲಿಮೆಂಟ್ ಒಳಗೆ ಕೂರ್ತಾರೆ ಅಂತ ಹಿಂದಿನ ದಿವಸ ಅವ್ರನ್ನ ಸರ್ಕಾರ ತೆಗಿತಾರಲ್ಲ, ನಿಮ್ಗೆ ಒಳ್ಳೇದೇನ್ರಿ? ಯಾವ್ದಾದ್ರು ವಚನ ಭ್ರಷ್ಟ ರಾಜಕೀಯ ಪಕ್ಷ ಇದ್ರೆ ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಅಂತ ನಾವು ನೇರವಾಗಿ ಹೇಳ್ಬೇಕು. ಆದ್ರಿಂದ ನಾನು ಹೆಚ್ಚಿಗೆ ಹೇಳಕ್ ಹೋಗಲ್ಲ. ಇವತ್ತಿಂದನೇ ನಮ್ಮ ಜಿಲ್ಲೆ ಜನ ಏನು ಅನ್ಯಾಯ ಆಗಿದೆ ಈ ಜಿಲ್ಲೆನಲ್ಲಿ, ಈ ರಾಷ್ಟ್ರದ ಪಕ್ಷ ಒಬ್ರು ಪ್ರಧಾನ ಕಾರ್ಯದರ್ಶಿ ಮಾಡ್ತಾರೆ. ಆ ಪ್ರಧಾನ ಕಾರ್ಯದರ್ಶಿ ಯಾವ ಪಕ್ಷದಲ್ಲಿದ್ದಾರೆ? MP ಎಲೆಕ್ಷನ್ ಏನ್ ನಡೀತು? ಮತ್ತೆ ಇವತ್ತು ಮೊನ್ನೆ ಹಾಸನ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಇನ್ನೊಂದು ರಾಷ್ಟ್ರೀಯ ಪಕ್ಷ, ನಾನು ಹೆಸರು ಹೇಳಕ್ ಬರಲ್ಲ, ಅದು ಆ ಪಕ್ಷದ ಮುಖಂಡರಿಗೆ ಬಿಡ್ತೀನಿ. ನಿಮ್ಮ ಪ್ರಧಾನ ಕಾರ್ಯದರ್ಶಿ ಈ ಜಿಲ್ಲೆನಲ್ಲಿ ಯಾರ ಜೊತೆ ಇದ್ದಾರೆ? ಇವತ್ತು
ಅದನ್ನ ಅವ್ರ ಪಕ್ಷಕ್ಕೆ ಬಿಡ್ತೀನಿ, ನಮ್ಗೇನಿಲ್ಲ. ಅವ್ರು ಇಟ್ಕೊಂಡ್ಬಿಟ್ಟೇನಾದ್ರು ನಾವು ನಮ್ಮನ್ನು ತೆಗಿತೀವಿ ಅಂತ ತಿಳ್ಕೊಂಡಿದ್ರೆ ಮುಂದಿನ ದಿನದಲ್ಲಿ ಅವರೇ ಅನುಭವಿಸುವಂತ ಕಾಲ ಬರುತ್ತೆ. ಮತ್ತೆ ಈ ಜಿಲ್ಲೆನಲ್ಲಿ ದೇವೇಗೌಡರು ಹೇಳಿದ್ರು ನನಗೆ, ಇದು ಬೆಳೆಸಬೇಡ ಕಣೆಯ ಅರಸೀಕೆರೆನಲ್ಲಿ. ಅವತ್ತು ದೇವೇಗೌಡರು ಲಿಂಗಾಯತ ಸಮಾಜಕ್ಕೆ ಕೊಡಪ್ಪ ಅಂತ ನಾನು ಪಡ್ಕೊಂಡ್ರು. ಅವ್ರ ಮಾತು ಕೇಳ್ದಲೆ ನಾನು ಅವತ್ತು ಒಂದು ಇದಕ್ಕೆ ಕೊಟ್ಟೆ. ಯಾರು ಅವ್ರ ಹೆಸರು ಹೇಳಕ್ ಹೋದ್ರೆ ನನಗೆ ಇದಿರೋದಿಲ್ಲ, ಟೈಮ್ ಬಂದಾಗ ಹೇಳ್ತೀನಿ. ಇವತ್ತು ನಾವು ಕೊಟ್ಟು ಏನೋ ತಿಳ್ಕೊಂಬಿಟ್ಟು ಅವ್ರಿಗೆ ಗಿರಾಕಿ ಅವರ ಏನಾಯ್ತು ಅಂದ್ರೆ, ಇಲ್ಲಿ ಯಾರು ಬೇಕಾದ್ರೂ ಈ ಜಿಲ್ಲೆನಲ್ಲಿ ಏನಾರು ಕುಡಿಯೋ ನೀರು, ರಸ್ತೆಗಳು ಎಲ್ಲ ಯಾರು ಮಾಡಿದ್ರೆ ಅದು ಸನ್ಮಾನ್ಯ ದೇವೇಗೌಡರು ಕುಮಾರಸ್ವಾಮಿ ಅವರಿಂದ. ಅರಸೀಕೆರೆಗೊಂದು ಇಂಜಿನಿಯರ್ ಕಾಲೇಜು, ಪಾಲಿಟೆಕ್ನಿಕ್ ಕಾಲೇಜ್ ಎಷ್ಟು, ಹೈಸ್ಕೂಲ್ಗಳೆಷ್ಟು. ಇವತ್ತು ಈ ಜಿಲ್ಲೆಯ ನಮ್ಮ ಪಕ್ಷದಿಂದ ಬೆಳೆದು ದೇವೇಗೌಡರಿಗೆ ಹೇಳ್ತಾರೆ ಕೂರಿಸ್ಕೊಂಡು, ಅರಸೀಕೆರೆ ಜನ ದೇವೇಗೌಡ್ರೆ ನಿಮ್ಮ ಮಕ ನೋಡಿ ಓಟ್ ಹಾಕಲ್ಲ, ದುಡ್ಡು ಕೊಡದು ಹೋದ್ರೆ ಅರಸೀಕೆರೆ ಜನ, ಈ ಜಿಲ್ಲೆ ಜನ ಓಟ್ ಹಾಕಲ್ಲ ಅಂತ ಹೇಳ್ತಾರೆ ಗಿರಾಕಿ. ದೇವೇಗೌಡರು ಕೂರಿಸ್ಕೊಂಡು ಹಂಗಾದ್ರೆ ಗಿರಾಕಿ ಎಷ್ಟು ಓಟ್ ಕೊಟ್ಟು ಎಷ್ಟು ದುಡ್ಡು ಕೊಟ್ಟು 4 ಬಾರಿ ಅವನ್ನ ಕರ್ಕೊಬಂದ್ ಮಾಡಿದ್ದಲ್ರಿ. ಕ್ರಿಯೆ ಇದೆಯೇನ್ರಿ ಇವಕ್ಕೆ? ದೇವೇಗೌಡ್ರನ್ನ ಯಾರು ಕಣ್ಣೀರು ಹಾಕ್ಸಿದ್ದಾರೆ? ನಮ್ಮ ತಂದೆ ತಾಯಿ ಕಣ್ಣೀರು ಹಾಕ್ಸರು. ದೇವೇಗೌಡರು ಕಣ್ಣು ಮುಂದೆನೆ ಅನುಭವಿಸೋ ಕಾಲ ಬರುತ್ತೆ ನೋಡಿ. ನಾನು ಇವತ್ತು ನಿಮ್ಮ ಜಿಲ್ಲೆಯ ಜನತೆ ಮುಂದೆ ಹೇಳೋಗಿರ್ತೀನಿ ಸರ್. ಇಷ್ಟು ಹೇಳಿ ಈಗ ಸನ್ಮಾನ್ಯ ನಾನು ಇನ್ನು ಹೆಚ್ಚಿಗೆ ಹೇಳಕ್ ಹೋಗಲ್ಲ. ವೇದಿಕೆಯಲ್ಲಿರುವ ಎಲ್ಲ ನಮ್ಮ ಮುಖಂಡರಿಗೆ, ರಾಷ್ಟ್ರೀಯ ಅಧ್ಯಕ್ಷರಿಗೆ, ಪತ್ರಿಕಾ ಸ್ನೇಹಿತರಿಗೆ, ಕುಮಾರಣ್ಣರು ದೇವೇಗೌಡರು ದೀರ್ಘವಾಗಿ ಮಾತಾಡ್ತಾರೆ. ಕುಮಾರಣ್ಣರು ಈ ಜಿಲ್ಲೆಗೆ ಏನೇನು ಅನ್ಯಾಯ ಆಗಿದೆ, ರಾಜ್ಯದಲ್ಲಿ ಅವರಿದ್ದಾಗ ಏನೇನು ಕೊಡುಗೆ ಕೊಟ್ಟಿದ್ದಾರೆ. ಇವತ್ತು ನಾನು ಕುಮಾರಣ್ಣರು ಕೇಳೋದು ಇಷ್ಟೇ, ದೇವೇಗೌಡರು 1 ಲಕ್ಷ ಹೆಣ್ಮಕ್ಳಿಗೆ ಇವತ್ತು ಕೈಗಾರಿಕೆ ತಂದು ಗಾರ್ಮೆಂಟ್ ಫ್ಯಾಕ್ಟರಿ ಮಾಡಿದ್ದಾರೆ. ಅದೇ ರೀತಿ ಕುಮಾರಣ್ಣರು ಈ ಜಿಲ್ಲೆಗೆ 25,000 ಯುವಕರಿಗೆ ಕೈಗಾರಿಕೆ ಮಾಡೋದು, 25,000 ಹುಡುಗರಿಗೆ ನೌಕರಿ ಕೂಡ ಒಂದೇ ಕೆಲಸ ನಾವು ಮಾಡಬೇಕು ಅನ್ನೋದು ಇದೇ ನಮ್ಮ ಪಕ್ಷದ. ಆ ಕೆಲಸ ಮಾಡಬೇಕು. ರೈತರು ಸಾಲ ಮನ್ನಾ ಮಾಡಿರೋದು ಕುಮಾರಣ್ಣರು. ಈ ಜಿಲ್ಲೆಯ ಅಭಿವೃದ್ಧಿಗೆ ರಾಜ್ಯದಲ್ಲಿ ಮೊದಲನೇ ಸ್ಥಾನಕ್ಕೆ ತಾಂಡೋಗೋರಿಗೆ ನಾನು ಹೋರಾಟ ಮಾಡೋದು ಅಂತ ಹೇಳಿ ಈ ವೇದಿಕೆಯಲ್ಲಿರುವ ಎಲ್ಲ ಮುಖಂಡರಿಗೆ, ಪತ್ರಿಕಾ ಸ್ನೇಹಿತರಿಗೆ ಒಂದ್ಸಿ ನನ್ನ 2 ಮಾತು. ಧನ್ಯವಾದಗಳು. ಇಲ್ಲಿವರೆಗೂ ಸುದೀರ್ಘವಾಗಿ ರೇವಣ್ಣ ಸರ್ ಮಾತನಾಡಿದ್ದಾರೆ. ಈಗ ನಿಮ್ಮೆಲ್ಲರ ಆಸೆಯಂತೆ ಯಾರನ್ನ ಕರೀತಾ ಇದ್ದೀವಿ, ಮತ್ತಷ್ಟು ಜಯಘೋಷಗಳು ಮುಗಿಲೇರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಭಿವೃದ್ಧಿಯ ಹರಿಕಾರರು, ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ಕೇಂದ್ರ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಕುಮಾರಣ್ಣನವರು ಮಾತನಾಡಲಿದ್ದಾರೆ. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನಕ್ಕೆ ನಾವೆಲ್ಲರೂ ಆಭಾರಿಗಳು. ಅದಕ್ಕಿಂತ ಮುಂಚಿತವಾಗಿ ದಯಮಾಡಿ ಕಾರ್ಯಕರ್ತ ಬಂಧುಗಳಲ್ಲಿ ಮನವಿ ಮಾಡ್ತೇನೆ, ದೇವೇಗೌಡರು ಈಗ ಸಂದೇಶವನ್ನ ಕೊಡ್ತಾರೆ, ಅದಾದ್ಮೇಲೆ ಕುಮಾರಣ್ಣವರು ಮಾತಾಡ್ತಾರೆ. ದಯಮಾಡಿ ಕಾರ್ಯಕರ್ತರು ಬಂಧುಗಳು ಎಲ್ಲರೂ ಕೂಡ ಇದ್ದು ಪಕ್ಷದ ಸಂಘಟನೆ ದೃಷ್ಟಿನಲ್ಲಿ ಅವರ ಸಂದೇಶವನ್ನ ಕೇಳ್ತಕ್ಕಂಥದ್ದು ಎಲ್ಲ ಜವಾಬ್ದಾರಿ. ದಯಮಾಡಿ ಪ್ಲೀಸ್. ಬಂಧುಗಳೇ, ಮಾಧ್ಯಮದ ಎಲ್ಲ ಸ್ನೇಹಿತರುಗಳೇ, ಈ ದಿನ ಹಾಸನ ಜಿಲ್ಲೆಯಲ್ಲಿ ಪ್ರಥಮವಾಗಿ ಜಾತ್ಯತೀತ ಜನತಾದಳದ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಇಡೀ ರಾಜ್ಯದ 30 ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಬಂಧು ಭಗಿನಿಯರೇ, ಶಾಸಕ ಮಿತ್ರರೇ, ಮಾಜಿ ಮಂತ್ರಿಗಳೇ, ಮಾಜಿ ಶಾಸಕ ಸ್ನೇಹಿತರುಗಳೇ,
ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೇ, ಇವತ್ತು ಈ ಜಿಲ್ಲೆಯಿಂದ ಜಾತ್ಯತೀತ ಜನತಾದಳ ಪ್ರಬಲವಾಗಿದೆ ಎನ್ನುವ ಒಂದು ಸಂದೇಶವನ್ನ ಇಡೀ ರಾಷ್ಟ್ರದ ಜನತೆಗೆ ಹಾಗೂ ನಾಡಿನ ಜನತೆಗೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದು. ಈಗ 2.5 ವರ್ಷದಲ್ಲಿ ಕಾಂಗ್ರೆಸ್ನ ಇದ್ರು ಈ ಜಿಲ್ಲೆಯಲ್ಲಿ 2 ಸಭೆಗಳನ್ನು ಮಾಡಿದ್ರು. ದಯಮಾಡಿ ನೀವು ಇಷ್ಟೆಲ್ಲ ದೂರದಿಂದ ಬಂದಿದ್ದೀರಿ, ಸಮಾಧಾನವಾಗಿರಬೇಕು. ನಾವು ಈ ರಾಷ್ಟ್ರದಲ್ಲಿ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಜಾತ್ಯತೀತ ಜನತಾದಳ ಪ್ರಬಲವಾಗಿದೆ ಎನ್ನುವುದನ್ನ, ಈ ಸಂದೇಶವನ್ನ ಇಡೀ ರಾಷ್ಟ್ರಕ್ಕೆ ಅಷ್ಟೇ ಅಲ್ಲ, ರಾಜ್ಯದ ನಮ್ಮ ಎದುರಾಳಿಗಳ್ಯಾರಿದ್ದಾರೆ, ಯಾರು ಈ ಜಿಲ್ಲೆಯಲ್ಲಿ 2 ಸಭೆಯನ್ನು ಮಾಡಿ ರೇವಣ್ಣವರ ನಾಯಕತ್ವವನ್ನು ಸಂಪೂರ್ಣವಾಗಿ ನಾಶ ಮಾಡ್ತೇವೆ ಅಂತೇಳಿ ಪ್ರಯತ್ನ ಮಾಡಿದ್ರು, ಆ ಮಹನೀಯರುಗಳಿಗೆ ಇವತ್ತು ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಯುವಕ ಮಿತ್ರರು, ತಾಯಂದಿರು, ನನ್ನ ಅಣ್ಣ ತಮ್ಮಂದಿರು, ಹಿರಿಯ ಮುಖಂಡಗಳು ವೇದಿಕೆಯಲ್ಲಿ ಕೂತಿದ್ದಾರೆ. ಅವರೆಲ್ಲರಿಗೆ ನಾನು ಮೊದಲು ತಲೆಬಾಗಿ ನಮಸ್ಕಾರ ಮಾಡ್ತೇನೆ. ಕೂತು ಮಾತನಾಡ್ತೇನೆ. ನಿನ್ನೆ ದಿನ ಹೌದು ನನಗೆ ಡಯಾಲಿಸಿಸ್ ಆಗಿದೆ. ಈಗ 2 ತಿಂಗಳ ಹಿಂದೆ ನನ್ನ ಕಿಡ್ನಿ ಫೇಲ್ ಆಗಿ ವಾರದಲ್ಲಿ 3 ದಿನ ಡಯಾಲಿಸಿಸ್ ಮಾಡ್ತಾರೆ. ಆದರೆ ಯಾಕೆ ಈ ಜಿಲ್ಲೆಗೆ ಯಾವ ದೇವೇಗೌಡರನ್ನ 1962ರಿಂದ ಬೆಳೆಸಿ ಈ ರಾಷ್ಟ್ರದ ಒಬ್ಬ ಹಳ್ಳಿಯ ರೈತನ ಮಗ ಪ್ರಧಾನಮಂತ್ರಿ ಆಗಿ ಯಾವುದೇ ಒಂದು ಸಣ್ಣ ಲೋಪ ಇಲ್ಲದೆ ದೇಶವನ್ನ ಆಡಳಿತವನ್ನು ನಡೆಸಿ ಇಡೀ ಹಿಂದೂಸ್ತಾನದಲ್ಲಿ ಯಾವುದೇ ರಾಜ್ಯಕ್ಕೆ ಅನ್ಯಾಯ ಆಗಲಿಕ್ಕೆ ಬಿಡಲಿಲ್ಲ. ನಮ್ಮ ದೇಶ ವಿವಿಧ ಮತಗಳು, ವಿವಿಧ ಸಂಪ್ರದಾಯ, ವಿವಿಧ ಜಾತಿಗಳು ಇರತಕ್ಕಂಥ ಈ ದೇಶ ಇದು. ಸುಮಾರು 150 ಕೋಟಿ ಜನಸಂಖ್ಯೆ ಇರತಕ್ಕಂಥ ಈ ರಾಷ್ಟ್ರದಲ್ಲಿ ಹೌದು ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ ಹಾಸನಕ್ಕೆ ಬಂದರು. 10 ವರ್ಷದ ಹಿಂದೆ ದೇವೇಗೌಡ ಇಸ್ ದಿ ಬೀಟ್ ಎಮಂಗ್ ಬಿಜೆಪಿ. ನನ್ನ ಸ್ನೇಹಿತ ಅವತ್ತು ಆ ಚುನಾವಣೆಯಲ್ಲಿ ಸೋತ. ಇವತ್ತು ಅವ್ರ ಮಗ ಇಲ್ಲಿ ಎಲ್ಲಿ
ಎಲ್ಲಿ ನಮ್ಮ ಹಾಸನದಿಂದ ಸ್ವರೂಪ್, ಯಾವ ಈ ಕ್ಷೇತ್ರ ಬಿಜೆಪಿಯ ದೇವೇಗೌಡ ಇಸ್ ದಿ ಬಿ ಟೀಮ್ ಅಂತ ಹೇಳಿದ್ರು, ಇವತ್ತು ಅದೇ ದೇವೇಗೌಡ ಬಿಜೆಪಿಯ ಜೊತೆ ಸಂಪರ್ಕ ಮಾಡಿ ಎನ್ಡಿಎನಲ್ಲಿ ಇವತ್ತು ನಾವು ಪಾಲ್ದಾರರಾಗಿದ್ದೇವೆ. ಪಕ್ಕದಲ್ಲಿ ಕೂತಿರುವ ಕುಮಾರಸ್ವಾಮಿ ಕೇಂದ್ರದ ಬೃಹತ್ ಕೈಗಾರಿಕೆ, ಉಕ್ಕು ಕೈಗಾರಿಕೆ ಮಂತ್ರಿಗಳಾಗಿದ್ದಾರೆ. ಇವತ್ತು ಈ ಜಿಲ್ಲೆಗೆ ಯಾವ ರೇವಣ್ಣವರು ಹಗಲು ರಾತ್ರಿ ದುಡಿದು ಈ ಜಿಲ್ಲೆಯ ಪ್ರಗತಿಗೆ ಹೋರಾಟ ಮಾಡಿದ್ದು, ಅವನ್ನ ತುಳಿಲೇಬೇಕು. ಸ್ವಲ್ಪ ಸಮಾಧಾನ, ಅವನ್ನ ತುಳಿಲೇಬೇಕು. ನನ್ನ ಮನೆಯಲ್ಲಿ ನಾನು ಎರಡನೆಯ ಮಗಳು ಶೈಲಜಾ ಅವರ ಮನೆಯಲ್ಲಿ ಇರ್ತೇನೆ. ಆ ಮನೆಯಲ್ಲಿ ರೇವಣ್ಣ ಕೂತಿದ್ದಾನೆ. ಪೊಲೀಸ್ನವರು ಬಂದು SIT ಅವರು ನಿಮ್ಮನ್ನ ಅರೆಸ್ಟ್ ಮಾಡಿದ್ದೀವಿ ಬನ್ನಿ. ನಿಮ್ಮನ್ನ ಅರೆಸ್ಟ್ ಮಾಡಿದ್ದೀವಿ ಬನ್ನಿ. ಈ ಮಾತನ್ನ ಹೇಳಿದವರು SITಯ ಅಧಿಕಾರಿಗಳು. ಇವತ್ತು SITಯ ಅಧಿಕಾರಿಗಳಿಗೆ ಉಡುಗೊರೆಯನ್ನ ಕೊಟ್ಟಿದ್ದಾರೆ. ಈ ರಾಜ್ಯದ ಆಡಳಿತದ ಚುಕ್ಕಾಣಿಯನ್ನ ಹಿಡಿದಿರತಕ್ಕಂಥ ನಮ್ಮ ಎದುರಾಳಿಗಳು ಹೇಳ್ತಾರೆ, ಇವತ್ತು ರೇವಣ್ಣವ್ರನ್ನ ಮುಗಿಸ್ಲಿಕ್ಕೆ, ರೇವಣ್ಣವ್ರನ್ನ ಕುಟುಂಬವನ್ನ ಮುಗಿಸ್ಲಿಕ್ಕೆ ಯಾವ SIT ಅಧಿಕಾರಿಗಳಿದ್ದಾರೋ ಅವರಿಗೆ ಉಡುಗೊರೆಯನ್ನ ಕೊಟ್ಟಿದ್ದಾರೆ. ಉಡುಗೊರೆಯನ್ನ ಕೊಟ್ಟಿದ್ದಾರೆ. ಯಾವ ದೇವೇಗೌಡ, ನನಗೆ 93 ವರ್ಷ ವಯಸ್ಸು, ಈ ಆತ್ಮ ಇದೆಯಲ್ಲ, ಈ ಆತ್ಮ ಸ್ವಚ್ಛವಾಗಿದೆ. ಯಾರ ಹಂಗಿಗೆ ನಾನು ತಲೆಬಾಗಲಿಲ್ಲ. ದುಡಿದಿದ್ದೇನೆ, ಕಷ್ಟಪಟ್ಟಿದ್ದೆ. ನನ್ನ ಜಿಲ್ಲೆಯಲ್ಲಿ ಒಂದು ಸಾರಿ ನನ್ನನ್ನು ಸೋಲಿಸಿದ್ರು ಹೊಳೆ ನರಸೀಪುರದಲ್ಲಿ. ಕಾರಣ, ಒಂದು ಸಿನಿಮಾ ಥಿಯೇಟರ್ನ ಕಟ್ಟಿದ್ರು ಅಂತ ಹೇಳಿ ಅದಕ್ಕೆ ದೊಡ್ಡ ಅಪಪ್ರಚಾರ, ನನ್ನ ಸೋಲಿಸಿದ್ರು. ನಾನು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಆದರೆ ಯಾವ ದೇವೇಗೌಡನ್ನ ಸೋಲಿಸಿದ್ರೋ ಅದೇ ದಿನ 91ರಲ್ಲಿ ಇದೇ ಹಾಸನ ಜಿಲ್ಲೆಯಿಂದ ನನ್ನನ್ನು ಲೋಕಸಭೆಗೆ ಕಳಿಸಿ. ಆ ಪುಣ್ಯಾತ್ಮರಿಗೆ ನಾನು ತಲೆಬಾಗಿ ನಮಸ್ಕಾರ ಮಾಡ್ತೀನಿ. ಯಾವ ಜನ ನನ್ನನ್ನು ತುಳಿಬೇಕು ಅಂತ ಪ್ರಯತ್ನ ಮಾಡಿದ್ರು, ನನ್ನ ವಿರುದ್ಧ ಹಲವಾರು ಕೇಸ್ಗಳನ್ನು ಹಾಕಿದ್ರು, ಅದೆಲ್ಲವನ್ನು ಮೆಟ್ಟಿ ನಿಂತು 1999ರಲ್ಲಿ
ಲೋಕಸಭೆ ಕಳಿಸಿ. ಇಲ್ಲಿ ರೇವಣ್ಣವರಿದ್ದಾರೆ, ಇಲ್ಲಿ ಕುಮಾರಣ್ಣವರಿದ್ದಾರೆ. ಕುಮಾರಣ್ಣವರು 25 ವರ್ಷದ ಹಿಂದೆ ದುಡ್ಡು ಕೊಟ್ಟು ಜಮೀನು ತಗೊಂಡ್ರೆ ಅದ್ರ ಮೇಲೆ ಅವರು ಗೋಮಾಳ ಬರೆಸ್ಕೊಂಡಿದ್ದಾರೆ, ಸುಳ್ಳು ರೆಕಾರ್ಡ್ ಮಾಡಿಸಿದ್ದಾರೆ, ಹರಿಜನ ಜಮೀನನ್ನು ಬರೆಸ್ಕೊಂಡಿದ್ದಾರೆ. ಅವ್ರ ಮೇಲೆ ಕೇಸ್. ರೇವಣ್ಣವರು ಅವರ ಮಕ್ಕಳನ್ನ ಮುಗಿಸ್ಬೇಕು. ಯಾಕೆ ಈ ಜಿಲ್ಲೆನಲ್ಲಿ ಜಿಲ್ಲಾ ಪಂಚಾಯತಿ, ಡೈರಿ, ಜಿಲ್ಲಾ ಬ್ಯಾಂಕು, ಇವತ್ತು ಯಾವುದೇ ಸಂಸ್ಥೆಗಳಿರಲಿ ಅವೆಲ್ಲವನ್ನ ನಿಮ್ಮೆಲ್ಲರ ಬೆಂಬಲದಿಂದ ಪ್ರತಿಯೊಂದು ಜಾತಿಗೆ, ಪ್ರತಿಯೊಂದು ಸಮುದಾಯಕ್ಕೆ ಅವರಿಗೆ ಶಕ್ತಿಯನ್ನು ಕೊಟ್ಟು ಅವ್ರನ್ನ ಗೆಲ್ಲಿಸಿಕೊಂಡು ಬರೋದ್ರ ಮುಖೇನ ಈ ಜಿಲ್ಲೆಯಲ್ಲಿ ಜಾತ್ಯತೀತ ಜನತಾದಳ ಪ್ರಬಲವಾಗಿದೆ. ಇದನ್ನು ಮುಗಿಸ್ಬೇಕು. 2 ಕಾರ್ಯಕ್ರಮ, 2 ನನಗೆ ಆನಂದ ಇದೆ. ನಿನ್ನೆ ಡಯಾಲಿಸಿಸ್ ಮಾಡಿದ್ರು, ಆನಂದ ಇದೆ. ನಾನು ನೋಡಿದೆ ಜನ, ನನ್ನ ಕಣ್ಣು ಕುಕ್ಕುವ ರೀತಿಯಲ್ಲಿ ಈ ಸಭೆಗೆ ರಾಜ್ಯದ ಮೂಲೆ ಮೂಲೆಯಿಂದ ನೀವೆಲ್ಲ ಬಂದಿದ್ದೀರಿ. ಇವತ್ತು ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದೀರಿ. ಆ ಮೆಸೇಜ್ ಏನು? ಯಾರು ಆಡಳಿತ ನಡೆಸ್ತಾ ಇದ್ದಾರೋ ಅವರಿಗೆ ನಿಮ್ಮ ಆಟ ನಡೆಯೋದಿಲ್ಲ. ನಾವು ಇದ್ದೇವೆ, ಕುಮಾರಸ್ವಾಮಿ ಅವರಿಂದೆ, ರೇವಣ್ಣವರಿಂದೆ ನಾವು ಇದ್ದೇವೆ, ಬದುಕಿದ್ದೇವೆ. ನಾವು ನಿಮ್ಮನ್ನ ಇವತ್ತು ಚೆಲ್ಲಾಟ ಆಡಿ ರೇವಣ್ಣವ್ರನ್ನ ನನ್ನ ಜೊತೆ ಕೂತಿದ್ದಾರೆ, ಬನ್ನಿ. ಅವರಿಗೆ ಇವತ್ತು ಉಡುಗೊರೆ ಕಾಲ ಬರುತ್ತೆ, ಕಾಲ ಬರುತ್ತೆ. ಈ ಮಾತನ್ನ ಹೇಳುವಾಗ ನನಗೆ ದೈವದಲ್ಲಿ ನಂಬಿಕೆ ಇದೆ. ಕಾಲ ಬರುತ್ತೆ, ಕಾಯಿರಿ, ಸ್ವಲ್ಪ ಕಾಯಿ. ಹಾಸನ ಜಿಲ್ಲೆಗೆ ಕುಮಾರಸ್ವಾಮಿ ಏನೇನು ಮಾಡಿದ್ರು, ಅದನ್ನ ಯಾವ ರೀತಿ ಕೆಲವು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಕಂಟಕ ಆಯಿತು, ಅದೆಲ್ಲರ ವಿವರಣೆಯನ್ನ ನಾನು ಹೇಳಲಿಕ್ಕೆ ಹೋಗಲ್ಲ. ಏರ್ಪೋರ್ಟ್ ಅದರ ಸ್ಥಿತಿ ಏನಾಗಿದೆ ಚರ್ಚೆ ಬೇಡ. IIT 1080 ಕುಮಾರಸ್ವಾಮಿಯವರು ಅವರ ಕಾಲದಲ್ಲಿ ನೋಟಿಫೈ ಮಾಡಿಸಿದ್ರು. ಈಗ ಆ ಜಾಗವನ್ನ ಯಾರ್ಯಾರು ಹೊಡ್ಕೋಬೇಕು ಅಂತ ಹೇಳಿ ನಡೆಸ್ತಾ ಇದ್ದಾರೆ, ಎಲ್ಲ ಗೊತ್ತಿದೆ. ಆದರೆ ಒಂದು ಮಾತನ್ನು ಹೇಳ್ತೀನಿ, ಏರ್ಪೋರ್ಟ್ ಜಾಗ ಗೊತ್ತಿದೆ ನಮಗೆ. ಆದರೆ ಒಂದು, ಯಾವ ನರೇಂದ್ರ ಮೋದಿಯವರ ಬಗ್ಗೆ ಅವತ್ತು ಬಿ ಟೀಮ್ ಅಂತ ಹೇಳಿದ್ರು ದೇವೇಗೌಡರನ್ನ, ಅದೇ ದೇವೇಗೌಡ ಯಾವ ಬಿ ಟೀಮ್ ಅಂತ ಹೇಳದಂತ ಭಾರತೀಯ ಜನತಾ ಪಾರ್ಟಿ ಜೊತೆಗೆ NDAನಲ್ಲಿ ಪಾಲ್ದಾರರಾಗಿ ನಾವು ಅಧಿಕಾರವನ್ನು ನಡೆಸ್ಕೊಳ್ತಾ ಇದ್ದೇವೆ. ಈ ಜಿಲ್ಲೆಗೆ ಇನ್ನೂ ಆಗಬೇಕಾದ ಕೆಲಸ ಬಹಳ ಇದೆ. ನನಗೆ ಸಮಾಧಾನ ಇಲ್ಲ. ನಾನು ಇನ್ನು ಎಷ್ಟು ವರ್ಷ ಬದುಕಿರ್ತೇನೋ ಅಷ್ಟು ದಿನದೊಳಗೆ ನನ್ನ ಮನಸ್ಸಿನಲ್ಲಿ ಈ ಜಿಲ್ಲೆಯ ಪ್ರತಿಯೊಂದು ಕುಟುಂಬಕ್ಕೆ ಆರ್ಥಿಕವಾದ ಶಕ್ತಿಯನ್ನ
ತುಂಬಲೇಬೇಕು ಈ ಒಂದು ಪ್ರತಿಜ್ಞೆ ಮಾಡಿದ್ದೀನಿ. ಯಾವ ಮೆಗಾ ಡೈರಿ ಆಗ್ತಾ ಇದೆಯೋ 900 ಕೋಟಿ ರೂಪಾಯಿ ಮೆಗಾ ಡೈರಿ ನರೇಂದ್ರ ಮೋದಿ ಅವರು ಬರಬೇಕು. ಇದಕ್ಕಿಂತ ಇನ್ನೂ ಒಂದು ಪಟ್ಟು ಹೆಚ್ಚು ಸಭೆ ಸೇರಬೇಕು. ಅವತ್ತು ಅವ್ರ ಕೈಲೇ ಇನಾಗ್ರೇಟ್ ಮಾಡಿದ್ರು. ಯಾವ ನರೇಂದ್ರ ಮೋದಿ ಅವರು ರಾಹುಲ್ ಗಾಂಧಿ ಹೇಳ್ತಾರೆ, ನರೇಂದ್ರ ಮೋದಿ ಫೈನಾನ್ಸ್ ಈಸ್ ಡೆಡ್. ಏನಪ್ಪ ಹೇಳುದು? ನರೇಂದ್ರ ಮೋದಿಯವರ ಆರ್ಥಿಕ ಸುಧಾರಣೆ ಸತ್ತು ಹೋಗಿದೆ. ಅಬ್ಬ, ಯಾರು? ರಾಹುಲ್ ಗಾಂಧಿ. ಒಂದು ಕಡೆ ವೋಟ್ ಚೋರಿ ಹೇಳಿ 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 ಬಿಹಾರದಲ್ಲಿ 6 ಸೀಟ್ ಬಂತು. ಆ ವೋಟ್ ಚೋರಿ ಹೇಳಿ ಹೇಳಿ 6 ಸೀಟ್. 6 ಸೀಟ್ ಬಂದ್ರೆ 6 ಸೀಟ್ಗೆ ಇವತ್ತಾಗಲೇ ಅವ್ರು NDA ಹೊರಟೋರು. 3 ರಾಜ್ಯದಲ್ಲಿ ಕಾಂಗ್ರೆಸ್, 3 ರಾಜ್ಯ. ಇಲ್ಲಿ ಹೇಗೆ ನಡೀತಾ ಇದೆ? ಪ್ರೈಸ್ ರೇವಣ್ಣವರು ಅರೆಸ್ಟ್ ಮಾಡಿದವ್ರಿಗೆ, ಅವ್ರ ಕುಟುಂಬದವರು ಅರೆಸ್ಟ್ ಮಾಡಿದವ್ರಿಗೆ ಪ್ರೈಸ್ ಹೇಳ. ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಏನು ನಡೆದಿದೆ ಹೇಳ. ಈ ಬಾಯಿನ ಹೊಲಸು ಮಾಡ್ಕೊಳ್ಳೋದು. ಇಡೀ ರಾಜ್ಯದಲ್ಲಿ ಏನೇನು ನಡೆದಿದೆ ನಾನು ಹೇಳಬಲ್ಲೆ. ಆದರೆ ಒಂದು, ನಾನು ನಿಮಗೆ ಏನು ಕೊಡುವ ಶಕ್ತಿ ಇಲ್ಲ. ಹೌದು, ಇಲ್ಲಿ ನಮ್ಮ ಹೆಣ್ಣು ಮಗಳು ಭಾಷಣ ಮಾಡೋದು, ಇವರಿಗೆ ರಿಸರ್ವೇಶನ್ ಕೊಟ್ಟರೆ ಯಾರು? ಕೂತಿದ್ದೀನಿ. ಜಿಲ್ಲಾ ಪಂಚಾಯತಿಗೆ, ತಾಲೂಕ್ ಪಂಚಾಯತಿಗೆ, ಗ್ರಾಮ ಪಂಚಾಯತಿಗೆ, ನಗರಸಭೆಗೆ, ನಗರ ಪಾಲಿಕೆ 33% ರಿಸರ್ವೇಶನ್ ಕೊಟ್ಟಿದ್ದು ಇಡೀ ಹಿಂದೂಸ್ತಾನದಲ್ಲಿ ದೇವೇಗೌಡ. ಜಾತಿಯ ವಿಂಗಡಣೆ ಮಾಡಿಕೊಟ್ಟಿರು. ಯಾವ ಜಾತಿಯವರಿಗೂ ಅನ್ಯಾಯ ಆಗಬಾರ್ದು. ಈ ಜಿಲ್ಲೆನಲ್ಲಿ ಸುಮಾರು 8 ಜನಕ್ಕೆ 6 ಜನ MLCಗಳು ಬೇಲೂರಲ್ಲಿ, ಸಕಲೇಶಪುರದಲ್ಲಿ, ಹೊಳೆನರಸೀಪುರದಲ್ಲಿ, ಹಾಸನದಲ್ಲಿ 6 ಜನ ರಾಜ್ಯಸಭಾ ಮೆಂಬರು ಸೇರಿ ಹಾಸನ ಜಿಲ್ಲೆಯಲ್ಲಿ ಕುರುಬರಿಗೆ ಕೊಟ್ಟೆ, ಲಿಂಗಾಯತರಿಗೆ ಕೊಟ್ಟೆ. ಯಾವುದೇ ಸಮಾಜ ಬಿಟ್ಟೆ ಅಂತ ಇಲ್ಲ. ಮುಸಲ್ಮಾನ್ ಬಂಧುಗೆ ನಮ್ಮ ಹಾಸನದ ಡೆವಲಪ್ಮೆಂಟ್ ಅಧ್ಯಕ್ಷ ಮಾಡಿದ್ವಿ. ಇಲ್ಲ ಅಕ್ಬರ್ ಬಂದಿರ್ಬೇಕು. ಯಾವ ಸಮಾಜಕ್ಕೆ ಅನ್ಯಾಯ ಮಾಡಿ? ದಯಮಾಡಿ ತಪ್ಪು ತಿಳ್ಕೋಬೇಡಿ. ಒಳ ಮೀಸಲಾತಿ ಬಗ್ಗೆ ಇವತ್ತು ಒಂದು ಲೇಖನ ನೋಡಿದೆ ನಾನು. ಒಳ ಮೀಸಲಾತಿ ಬಗ್ಗೆ, ಆ ಒಳ ಮೀಸಲಾತಿನಲ್ಲಿ ಹೇಗೆ ಅದನ್ನು ವಿಂಗಡಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಈಗಿನ ಮುಖ್ಯಮಂತ್ರಿಗಳಿರ್ಬೋದು, ಹಿಂದೆ ಡೆಪ್ಟಿ CM ಆಗಿದ್ರು, ಪತ್ರ ಬರೆದಿದ್ದಾರೆ. ಯಾವ ಅಂಬೇಡ್ಕರ್ ಅವರು 15% SCಗೆ, 3% STಗೆ. ನಾನು ಲೋಕೋಪಯೋಗಿ ಮಂತ್ರಿ ಆದಾಗ 15ರಿಂದ 18% SCಗೆ, SCಗೆ 3ರಿಂದ 5%, 23% ರಿಸರ್ವೇಶನ್ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದು ಹರಿಜನ ಗಿರಿಜನರಿಗೆ ದೇವೇಗೌಡ. ನಾಯಿಕ ಸಮಾಜದವ್ರಿಗೆ ರಿಸರ್ವೇಶನ್ ತಂದಿದ್ದು ದೇವೇಗೌಡ. ನಾನು ತುಂಬ ಮಾತನಾಡಬಹುದು. ದಯಮಾಡಿ ಇನ್ನಿಂದ ಭಾವನೆ ಮಾಡಬೇಡಿ. ನಾನು
ಭಾಷಣವನ್ನು ಮುಗಿಸೋದಕ್ಕಿಂತ ಮುಂಚೆ ಈ ಜಿಲ್ಲೆಯಲ್ಲಿ 2 ಸಮಾವೇಶ ನಮ್ಮ ಎದುರಾಳಿಗಳು ಈ ಯಾರು ಆಡಳಿತ ನಡೆಸ್ತಾ ಇದ್ದಾರೋ ಆ ಮಹಾನುಭಾವರು 2 ಜಿಲ್ಲೆ 2 ಸಭೆ ಮಾಡಿ ಇಲ್ಲಿ ಹಾಸನ ಜಿಲ್ಲೆಯಲ್ಲಿ JDS-ನ ಸಂಪೂರ್ಣವಾಗಿ ನಾಶ ಮಾಡ್ತೀವಿ ಅಂತ ಏನು ಬಂದರೋ ಅವರಿಗೆ ಉತ್ತರ ಕೊಟ್ಟಿದ್ದೀರಿ. ಇವತ್ತು ನೀವು ಉತ್ತರ ಕೊಟ್ಟಿದ್ದೀರಿ. ನಾನು ಕೊನೆಯದಾಗಿ ನನ್ನ ಆಸೆ ಮೋದಿಯವ್ರನ್ನ ಕರೆಸಿ 18 MP-ಗಳು ಭಾರತೀಯ ಜನತಾ ಪಾರ್ಟಿ JD 18 MP-ಗಳನ್ನು ಈ ವೇದಿಕೆ ಮೇಲೆ ಕೂರಿಸಿ ಯಾವ IIT ನನ್ನ ಕುಮಾರಣ್ಣವರ ಕಾಲದಲ್ಲಿ ಅವರ ಆಸೆಯಿಂದ ಮಾಡಿದ್ರು 2006 ಅಥವಾ 2007 ಅದನ್ನು ಕಾರ್ಯಗತ ಮಾಡುವ ಒಂದು ಸಂಕಲ್ಪ ಮಾಡಿದ್ದಾನೆ. ಅದೇ ಸಂದರ್ಭದಲ್ಲಿ ಈ ಏರ್ಪೋರ್ಟ್ನ ಕೂಡ ಇನಾಗ್ರೇಟ್ ಮಾಡಿಸ್ತಕ್ಕಂಥ ಕೆಲಸ ಮಾಡ್ತಾನೆ. ಜೊತೆಗೆ ಕುಮಾರಣ್ಣವರು ಹಲವಾರು ಯೋಜನೆಗಳನ್ನು ಇಟ್ಕೊಂಡಿದ್ದಾರೆ. ಇಂಡಸ್ಟ್ರಿಯಲ್ ಕ್ಲಸ್ಟರ್ಸ್ ಅಂತ ಹೇಳಿ, ಭದ್ರಾವತಿ ಐರನ್ ಸ್ಟೀಲ್ ವರ್ಕ್ಸ್, ಹೀಗೆ ನಾನಾ ಯೋಜನೆಗಳನ್ನು ಇಟ್ಕೊಂಡಿದ್ದಾರೆ. HMT ಫ್ಯಾಕ್ಟ್ರಿ ಅವರು ಮಾತನಾಡ್ತಾರೆ. ಈ ರಾಜ್ಯದಲ್ಲಿ ಅವರು ಕೆಲಸ ಮಾಡಲಿಕ್ಕೆ ಸಹಕಾರ ಕೊಡುವ ಔದಾರ್ಯವನ್ನ ಈ ಸರ್ಕಾರ ಈಗಲಾದರೂ ತೋರಿಸಲಿ ಅಂತ ಹೇಳಿ ನಾನು ವಿನಂತಿ ಮಾಡಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ಅನಂತಾನಂತ ನಮಸ್ಕಾರ ಮಾಧ್ಯಮ ಸ್ನೇಹಿತರಿಗೆ ಇಷ್ಟನ್ನ ಹೇಳಿ ಕೊನೆಗೆ ಸಮಸ್ತ ಜನತೆಗೆ ಜೈ ಜೈ ಭಾರತ್, ಜೈ ಭಾರತ್. ಈಗ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಕೈಗಾರಿಕೆ ಮತ್ತು ಉಕ್ಕು ಖಾತೆಯ ಸಚಿವರಾದಂಥ ಕುಮಾರಣ್ಣರಿಗೆ ಹಾಸನ ಜಿಲ್ಲಾ ಬ್ಯಾಂಕ್ನಿಗೆ ನಮ್ಮ ಜಿಲ್ಲೆಯ ರೈತರಿಗೆ 520 ಕೋಟಿ ಸಾಲ ಮನ್ನಾ ಜಿಲ್ಲಾ ಬ್ಯಾಂಕಿಗೆ ಮಾಡಿದಂಥ ನಮ್ಮ ಏಕೈಕ ನಾಯಕ ಕುಮಾರಣ್ಣರಿಗೆ ಮತ್ತು ಜಿಲ್ಲೆಯ ಜನತೆಗೆ 2,000 ಕೋಟಿ ರೈತರು ಸಾಲ ನ್ಯಾಷನಲೈಸ್ ಬ್ಯಾಂಕ್ ಸಾಲ ಮನ್ನಾ ಮಾಡಿದಂಥ ಏಕೈಕ ಮುಖ್ಯಮಂತ್ರಿ, ರಾಜ್ಯದಲ್ಲಿ 50,000 ಕೋಟಿ ಸಾಲ ಮನ್ನಾ ಮಾಡಿದ ಮುಖ್ಯಮಂತ್ರಿಗಳಿಗೆ ಹಾಸನ ಜಿಲ್ಲಾ ಬ್ಯಾಂಕಿಂದ ಈಗ ಸನ್ಮಾನ ನಮ್ಮ ಜಿಲ್ಲಾ ಬ್ಯಾಂಕ್ನ ಅಧ್ಯಕ್ಷರು, ಕಾರ್ಯಕಾರಿ ಮಂಡಳಿ ಸದಸ್ಯರು ಇವತ್ತು ಸನ್ಮಾನ ಮಾಡ್ತಾರೆ. ಮತ್ತದಲ್ಲದೆ ಇವತ್ತು ಏನು ಕೈಗಾರಿಕೆ ಉದ್ದೇಶಕ್ಕೋಸ್ಕರ ಹಾಸನ ಕೊಕ್ಕನಗೊಟ್ಟೆ ಇರ್ಬೋದು, ದೊಡ್ಡ ಬಸವನಹಳ್ಳಿ ಇರ್ಬೋದು, ಚಿಕ್ಕ ಬಸವನಹಳ್ಳಿ ಇರ್ಬೋದು, ಕೌಶಿಕ ವಿಲೇಜ್ ಇರ್ಬೋದು, ಆ ರೈತರಿಗೆ ಬರೀ ಎಕರೆಗೆ 50,000 ರೂಪಾಯಿ ಕೊಟ್ಟಿದ್ದಾರೆ. ಅದನ್ನ ನಾವು ಮುಂದಿನ ಸರ್ಕಾರ ಬಂದಾಗ ರೈತರ ಇವತ್ತು ಬೀದಿ ಪಾಲಾಗಿದ್ದಾರೆ. ಆ ರೈತರನ್ನ ಉಳಿಸುವಂತ ಕೆಲಸನ ಕುಮಾರಣ್ಣರು, ದೇವೇಗೌಡರು ನಮ್ಮ ಪಕ್ಷ ಮಾಡುತ್ತೆ. ಇವತ್ತು 2 ಸಮಾವೇಶ ಮಾಡಿದ್ರು. 2 ಸಮಾವೇಶ ಮಾಡುವಾಗ 2 ತಿಂಗಳುಗಳ ಕಾಲ ಜಿಲ್ಲಾಧಿಕಾರಿಗಳು ರೈತರನ್ನ ಸಂಪೂರ್ಣ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬರದಂಗೆ ಮಾಡಿ, ಬೆಳಿಗ್ಗೆ ಇದ್ರೆ ತಾಲೂಕಿನೆಲ್ಲ ಅಧಿಕಾರಿಗಳು ಕೂರಿಸ್ಕೊಂಡು ಎಲ್ಲ ಇಲಾಖೆಯ ಬರೀ 2 ಸಮಾವೇಶ ಮಾಡೋ ಕಾರ್ಯಕ್ರಮ ಮಾಡಿದ್ದಾರೆ. ಕಂದಾಯ ಇಲಾಖೆ ಹಣ ಇರ್ಬೋದು, ಅದನ್ನ ಟೈಮ್ ಬಂದಾಗ ಹೇಳ್ತೀನಿ. ಈ ಜಿಲ್ಲೆನಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆ ಕೊಡ್ತೀನಿ, ದಯಮಾಡಿ ಮುಂದಿನ ದಿನದಲ್ಲಿ ನೀವೇನಾದ್ರು ಅದನ್ನ ಸುಮಾರು 2,000 ಕೋಟಿ ರೂಪಾಯಿ ಹಾಸನ ಸುತ್ತಮುತ್ತ ಜಾಗನ ಹೊಡೆಯೋದಕ್ಕೆ ಕೆಲವು ರಾಜಕೀಯ ಶಕ್ತಿಗಳು ಇದೆ, ಅದನ್ನ ನೀವೇನಾದ್ರು ಸರಿಪಡಿಸ್ತಾ ಹೋದ್ರೆ ನೀವು ಮುಂದಿನ ದಿನದಲ್ಲಿ ಅದನ್ನು ಅನುಭವಿಸಬೇಕು ಕಾಲ ಬರುತ್ತೆ. ಅದಕ್ಕೆ ಸಮಗ್ರವಾಗಿ ಈಗಾಗಲೇ ನಾವು ಎಲ್ಲ ರೈತರೆಲ್ಲ ಅರ್ಜಿ ಕೊಟ್ಟಿದ್ದಾರೆ. ಅದು ತನಿಖೆನ ಕರೆಕ್ಟಾಗಿ ಮಾಡಿದು ಹೋದ್ರೆ ಅದು ಉಗ್ರವಾಗಿ ಹೋರಾಟ ಮಾಡ್ತೀವಿ. ಜಿಲ್ಲಾಧಿಕಾರಿಗಳಿರ್ಬೋದು, ಜಿಲ್ಲೆಯ ಎಲ್ಲ
ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಎಚ್ಚರಿಕೆಯಿಂದ ನಾವು ಹೇಳ್ಬೇಕಾಗುತ್ತೆ. ಲೂಟಿ ಹೊಡೆಯೋ ಸರ್ಕಾರಕ್ಕೆ ಇದನ್ನ ಎಚ್ಚರಿಕೆ ಗಂಟೆ ಈ ಸಭೆ ಮುಖೇಣ ಅಂತ ಹೇಳ್ಬೇಕಾಗುತ್ತೆ. ಈಗ ಸನ್ಮಾನ್ಯ ಕುಮಾರಣ್ಣರು ಮಾತಾಡ್ತಾರೆ. ಬೂನಹಳ್ಳಿಯ ನಮ್ಮ ಎಲ್ಲ ಹಿರಿಯರು ಸಾಕು ಸಾಕು, ದಯಮಾಡಿ ಹಿಂಭಾಗದಲ್ಲಿ ಸೈಡ್ಗೆ ಹೋಗ್ಬೇಕು ಅಂತ ಮನವಿ ಮಾಡ್ತೇನೆ. ದಯಮಾಡಿ ರಾಜ್ಯದ ನಮ್ಮ ನಿಮ್ಮೆಲ್ಲರ ಕಣ್ಮಣಿ ಕೇಂದ್ರ ಸಚಿವರಾದಂತ ಎಚ್.ಡಿ. ಕುಮಾರಸ್ವಾಮಿ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಮುಂಭಾಗದಲ್ಲಿ ಓಡಾಡೋರು ದಯಮಾಡಿ ಯಾರು ಕೂಡ ಓಡಾಡಬಾರ್ದು. ತಡಿ ಬಿಡಿ ಸರ್, ದಯಮಾಡಿ ಸ್ವಾಮಿಗೌಡ್ರೆ ಎಲ್ಲ ಖಾಲಿ ಮಾಡಿಸಿ. ದಯಮಾಡಿ ಎಲ್ಲ ಕೂರ್ಬೇಕು, ಹಿಂಭಾಗದಲ್ಲಿರೋರು ಈ ಕಡೆ ದಯಮಾಡಿ ಹಿಂಭಾಗದಲ್ಲಿರೋ ಕೂರ್ಬೇಕು. ಅಕ್ಕಪಕ್ಕದಲ್ಲಿ ಯಾರು ಕೂಡ ಮಾತಾಡಬಾರ್ದು. ಫ್ರೀ ಮಾಡಿ ದಯಮಾಡಿ. ನಿಮ್ಮೆಲ್ಲರ ನಿರೀಕ್ಷೆಯಂತೆ ಕುಮಾರಣ್ಣವರು ತಮ್ಮ ಉದ್ದೇಶಿಸಿ ಮಾತನಾಡ್ತಾರೆ. ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಗಳಾಗಿ ಕೇಂದ್ರ ಸಚಿವರಾಗಿ ಈ ನಾಡಿನ ದೇಶದ ಸೇವೆಯನ್ನ ಮಾಡ್ತಾ ಇರ್ತಕ್ಕಂಥವ್ರು ಕುಮಾರಣ್ಣ. ಮತ್ತೊಮ್ಮೆ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅಂತ ಈ ರಾಜ್ಯದ ಜನ ಹಂಬಲಿಸ್ತಾ ಇದ್ದಾರೆ. ಇವತ್ತು ಹಾಸನಾಂಬೆ ಆಶೀರ್ವಾದದಿಂದ ಜೆಡಿಎಸ್ ನ ಒಂದು ಸಂಕಲ್ಪ ಯಾತ್ರೆ ಹಾಸನದಿಂದ ಅವರ ನಾಯಕತ್ವದಲ್ಲಿ, ದೇವೇಗೌಡರ ನಾಯಕತ್ವದಲ್ಲಿ ಪ್ರಾರಂಭ ಆಗ್ತಿದೆ. ಕುಮಾರಣ್ಣವರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ದಯಮಾಡಿ ಪ್ರಥಮವಾಗಿ ಹಾಸನ ಜಿಲ್ಲೆಯ ಎಲ್ಲ ನನ್ನ ತಂದೆ ತಾಯಂದಿರು, ಅದರಲ್ಲೂ ವಿಶೇಷವಾಗಿ ಇವತ್ತಿನ ಈ ಒಂದು ನಿಮ್ಮ ಪಕ್ಷ ಇದು, ನೀವು ಬೆಳೆಸಿರ್ತಕ್ಕಂಥ ಪಕ್ಷ ಇದು, ಜಾತ್ಯತೀತ ಜನತಾದಳ 2004ರಲ್ಲಿ ಹೊರೆಯನ್ನು ಹೊತ್ತಿರ್ತಕ್ಕಂಥ ಮಹಿಳೆ ಗುರುತಿನ ಚಿಹ್ನೆಯೊಂದಿಗೆ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ನಿಮ್ಮ ಒಂದು ಆಶೀರ್ವಾದ, ನಿಮ್ಮ ಒಂದು ಸಹಕಾರದ, ನಿಮ್ಮ ಶಕ್ತಿಯಿಂದ ಸುಮಾರು 65 ವರ್ಷಗಳ ರಾಜಕೀಯವನ್ನ ಏನು ಹಾದಿಯನ್ನು ಸವಿಸಿದ್ದಾರೆ. ಅವರು ಪ್ರಾರಂಭ ಮಾಡಿದಂತ ಈ ಒಂದು ಪಕ್ಷ 25 ವರ್ಷಗಳನ್ನು ಪೂರೈಸಿದೆ. ಈ ಒಂದು ಸಮಯದಲ್ಲಿ ನಾನು ಪ್ರಥಮವಾಗಿ ಈ ಬೆಳ್ಳಿ ಹಬ್ಬದ ಕಾರ್ಯಕ್ರಮವನ್ನ ನಾಡಿನ ಜನತೆಗೆ ಜಾತ್ಯತೀತ ಜನತಾದಳದ ಶಕ್ತಿ ಎಲ್ಲಿದೆ ಅಂತಕ್ಕಂಥ ಮಾತನ್ನ ಹೇಳ್ತಕ್ಕಂಥವರಿಗೆ ಇಲ್ಲಿ ಇದೆ ನೋಡಿ ಅಂತಕ್ಕಂಥ ಒಂದು ಸಂದೇಶವನ್ನ ಇವತ್ತು ನೀವೇನು ನೀಡಿದ್ದೀರಿ. ನಿಮ್ಮೆಲ್ಲರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ತಂದೆ ತಾಯಂದಿರು, ಯುವಕ ಸ್ನೇಹಿತರು, ಸಭೆಗೆ ಬರದೆ ತಮ್ಮ ಗ್ರಾಮಗಳಲ್ಲೇ ಇದ್ದು ದೂರದರ್ಶನದಲ್ಲಿ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರತಕ್ಕಂಥ ಎಲ್ಲ ನನ್ನ ಗೌರವಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರ ಒಂದು ಸಲಹೆ ಅಂತಲಾದರೂ ತಗೋತೀವಿ. ಅವರಲ್ಲಿ ಇವತ್ತೇನು 93 ವರ್ಷಗಳನ್ನು ಪೂರೈಸ್ತಾ ಇದ್ದಾರೆ. ಬರುವ ಮೇ ತಿಂಗಳಿಗೆ 94ನೇ ವರ್ಷಕ್ಕೆ ಪ್ರವೇಶ ಮಾಡ್ತಾರೆ.
ಕಳೆದ 3-4 ತಿಂಗಳಿನಿಂದ ನನ್ನ ಜಿಲ್ಲೆ ಹಾಸನದಲ್ಲಿ ಒಂದು ಸಭೆಯನ್ನು ಮಾಡಲೇಬೇಕು ಅಂತ ಹೇಳಿ ನಮ್ಮಗಳ ಜೊತೆಯಲ್ಲಿ ಚರ್ಚೆ ಮಾಡಿದಂಥದ್ದನ್ನು ಈಗ ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಈ ಸಭೆಯನ್ನು ನೋಡಿದಾಗ ಅವರ ಹೃದಯದಲ್ಲಿ ಈ ಜಿಲ್ಲೆಯ ಬಗ್ಗೆ ಇಟ್ಟಿರ್ತಕ್ಕಂಥ ಒಂದು ನಂಬಿಕೆ, ವಿಶ್ವಾಸ ಮತ್ತು ನೀವು ಅವರ ಜೊತೆಯಲ್ಲಿದ್ದವರು ಬಹಳ ಜನ ಇವತ್ತು ಜೀವಂತ ಇಲ್ಲದೆ ಇರಬಹುದು. ಹಲವಾರು ಜನ ಇವತ್ತೂ ಸಹ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ನನ್ನ ತಂದೆ ತಾಯಂದಿರು ಅವರ ಒಂದು ಬದುಕಿನ ಏಳಿಗೆಗೆ, ರಾಜಕೀಯವಾದಂಥ ಹೋರಾಟಕ್ಕೆ ಒಂದು ಸಣ್ಣ ಸೊಸೈಟಿಯಿಂದ ಏನು ಪ್ರಾರಂಭ ಮಾಡಿದ್ರು ಹರದನಹಳ್ಳಿನಲ್ಲಿ, ಇವತ್ತು ರಾಷ್ಟ್ರದ ಕೆಂಪು ಕೋಟೆಯಲ್ಲಿ ಬಾವುಟವನ್ನು ಆರಿಸ್ತಕ್ಕಂಥ ಶಕ್ತಿಯನ್ನ ಕೊಟ್ಟಿದ್ರೆ ಅದರ ಸಂಪೂರ್ಣ ಕೀರ್ತಿ ಈ ಜಿಲ್ಲೆಯ ಮಹಾಜನತೆಗೆ ದೊರಕಬೇಕು ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವೇದಿಕೆ ಮೇಲೆ ಹಲವಾರು ನಮ್ಮ ಪಕ್ಷದ ಶಾಸಕ ಮಿತ್ರರಿದ್ದಾರೆ. ವೇದಿಕೆ ಮೇಲೆ ದೊಡ್ಡ ಸಂಖ್ಯೆಯಲ್ಲಿ ಏನಿದ್ದಾರೆ. ನಾನು ಎಲ್ಲರ ಹೆಸರುಗಳನ್ನ ಹೇಳಿದೆ. ಈಗಾಗಲೇ 4 ಗಂಟೆ ಆಗ್ತಾ ಬರ್ತಿದೆ. ನೀವು ನಿಮ್ಮ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಪ್ರಮುಖವಾದಂಥ ವೃತ್ತಿ 4 ಗಂಟೆ ಅಷ್ಟೊತ್ತಿಗೆ ಹಾಲನ್ನು ಕರೆದು ಸೊಸೈಟಿಗೆ ಹಾಕಬೇಕಾದಂಥ ನಿಮ್ಮ ಬದುಕಿನ ಸಮಸ್ಯೆಯ ದುಡಿಮೆ ಏನಿದೆ, ನಿಮ್ಮ ಗಮನ ಎಲ್ಲ ಬಹುಶಃ ಆ ಭಾಗಕ್ಕಿದೆ. ಒಂದು 15-20 ನಿಮಿಷ ಈ ಒಂದು ಕಾರ್ಯಕ್ರಮವನ್ನು ಏನು ಯಶಸ್ಸುಗೊಳಿಸಿದ್ದೀರಿ, ಇಲ್ಲಿಯವರೆಗೆ ತಾವೇನೋ ಎಲ್ಲರ ಭಾವನೆಗಳನ್ನ ಅತ್ಯಂತ ಉತ್ಸಾಹದಲ್ಲಿ ಕೇಳಿದ್ದೀರಿ. 15-20 ನಿಮಿಷದಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ದಯವಿಟ್ಟು ನಾನು ಹೇಳತಕ್ಕಂಥ ನನ್ನ ಒಂದು ಭಾವನೆಗಳನ್ನು ನಿಮ್ಮ ಹೃದಯದಲ್ಲಿ ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯಿಂದ ಏನು ಈ ಒಂದು ರಾಜ್ಯದ ಅತ್ಯಂತ ಒಂದು ಆಡಳಿತದಲ್ಲಿ ಹೆಸರಿದ್ದಂಥ ಈ ಒಂದು ರಾಜ್ಯ ಬ್ರೋಕರ್ಗಳು, ಲೂಟಿಕೋರರ ಸರ್ಕಾರವಾಗಿ ಇವತ್ತೇನು ನೋಡ್ತಾ ಇದ್ದೀರಿ, ನನ್ನ ರೈತ ಬಂಧುಗಳ ಬದುಕಿನ ಜೊತೆ ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ. ಇವತ್ತು ಕೇವಲ ಒಂದು ಮುಖ್ಯಮಂತ್ರಿಯ ಕುರ್ಚಿಗೆ ಕಳೆದ 2.5 ವರ್ಷಗಳಿಂದ ನಡೀತಿರ್ತಕ್ಕಂಥ ಈ ನಾಟಕವನ್ನು ಸಹ ನೋಡ್ತಾ ಇದ್ದೀರಿ. ಅವರಿಗೆ ರಾಜ್ಯದ ಜನತೆಯ ನೋವಿಗೆ ಸ್ಪಂದಿಸ್ತಕ್ಕಂಥ ಸಮಯ ಇಲ್ಲ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೆಲವು ಅವರ ಮನಸ್ಸಿನಲ್ಲಿರ್ತಕ್ಕಂಥ ನೋವುಗಳನ್ನು ಇವತ್ತು ನಿಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ. ಬಹುಶಃ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಇರ್ಬೋದು, ಕೆಲವು ನಮ್ಮ ಬಾಲಕೃಷ್ಣ ಅವರಿಗೆ ಹೇಳ್ತಾ ಇದ್ರು 2028ಕ್ಕೆ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತ. ನನ್ನ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದಕ್ಕಿಂತ ಪ್ರಮುಖವಾದಂತಹ ಸವಾಲಿರ್ತಕ್ಕಂಥದ್ದು, ಈಗಾಗಲೇ 2 ಬಾರಿ ನಾಡಿನ ಹಿರಿಯರ ಆಶೀರ್ವಾದ, ದೇವರ ಅನುಗ್ರಹದಲ್ಲಿ ಸಂಪೂರ್ಣ ಬಹುಮತದ ಸರ್ಕಾರ ಹಿಂದೆ ಇದ್ರು 2 ಬಾರಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದೇನೆ. ನನಗೆ ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಇವತ್ತು ಈ ನಾಡು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ, ಈ ಸರ್ಕಾರ ಯಾವ ರೀತಿ ನಡೀತಾ ಇದೆ, ಇದನ್ನ ಸರಿಪಡಿಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಈ ರಾಜ್ಯ ಸಂಪತ್ತು ಭರಿತವಾದಂಥ ರಾಜ್ಯ. ಈ ರಾಜ್ಯದಲ್ಲಿ ಹಣದ ಕೊರತೆ ಇಲ್ಲ. ಆದರೆ ಇಂಥ ಒಂದು ಪರಿಸ್ಥಿತಿನಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ನಾವು ಕಾಣ್ತಾ ಇಲ್ಲ.
ಈಗ ಇಲ್ಲಿ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, 2 ಸಮಾವೇಶಗಳನ್ನ ಕಾಂಗ್ರೆಸ್ನ ಸರ್ಕಾರದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಹಲವಾರು ಮಂತ್ರಿಗಳು ಸೇರಿ ಮಾಡಿದ್ದಾರೆ ಹಾಸನದಲ್ಲಿ. ಆ ಕಾರ್ಯಕ್ರಮದಲ್ಲಿ ಈ ಜಿಲ್ಲೆಗೆ ದೇವೇಗೌಡರು, ರೇವಣ್ಣ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಅಂತಕ್ಕಂಥ ಪ್ರಶ್ನೆಯನ್ನು ಇಟ್ಟಿದ್ದಾರೆ. ಇತ್ತೀಚೆಗೆ ನಡೆದಂತ ಲೋಕಸಭೆಯಲ್ಲಿ ಕೆಲವು ನಮ್ಮ ತಪ್ಪುಗಳಿಂದ ಚುನಾಯಿತರಾಗಿರ್ತಕ್ಕಂಥ ಲೋಕಸಭಾ ಸದಸ್ಯ ಇನ್ನೂ ನಾನು ಕೆಟ್ಟ ಪದವನ್ನು ಬಳಸಲ್ಲ, ಸಣ್ಣ ಪದವನ್ನು ಬಳಸಲ್ಲ. ಮೊನ್ನೆ ದಿನ ಮಾತಾಡಿದ್ ನೋಡಿದ್ದೇನೆ. ಪಾಪ ಅವರು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ, ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಿ. ನಾನು ಈ ನಾಡಿನ ಜನತೆಗೆ ಈ ವೇದಿಕೆಯ ಮುಖಾಂತರ ಹಳೆಯ ಒಂದು ವಿಷಯವನ್ನ ನೆನಪಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ದೇವೇಗೌಡರು ಮಾತನಾಡಬೇಕಾದರೆ 1989ನೇ ಇಸ್ವಿ ಹೊಳೆನರಸೀಪುರದಲ್ಲಿ ಪ್ರಥಮ ಬಾರಿಗೆ ಅವರು ಸೋಲಬೇಕಾಯಿತು. ಅವತ್ತಿನ ಸೋಲು ಅವರ ಒಂದು ಅಪರಾಧದಲ್ಲ. ಕೆಲವು ವಿಷಯ ಪ್ರಸ್ತಾಪ ಮಾಡಿದ್ದಾರೆ. ಕುತಂತ್ರದ ರಾಜಕಾರಣದಿಂದ ದೇವೇಗೌಡರು ಸೋತಂತದ್ದು ದೇವೇಗೌಡರಿಗೆ ಆದಂತ ನಷ್ಟ ಅಲ್ಲ. ಅದು ನಮ್ಮ ಕಾವೇರಿ ಜಲಾನಯ ಪ್ರದೇಶದ ಜನತೆ, ನನ್ನ ರೈತರೇನಿದ್ದೀರಿ, ನಿಮ್ಮಗಳಿಗೆ ಆದಂತ ನಷ್ಟ. ದೇವೇಗೌಡರ ಮೇಲೆ ಇದ್ದಂತ ಒಂದು ಅಸೂಯೆ, ಹೊಳೆನರಸೀಪುರದಲ್ಲಿ ಗೆದ್ದಂತ ವ್ಯಕ್ತಿಯನ್ನ, ಶಾಸಕರನ್ನ, ಯಾವ ದೇವೇಗೌಡರು ಅವರ ಜೀವನವೆಲ್ಲ ನೀರಾವರಿಗೆ ಅವರ ಜೀವನ ಮುಡುಪಿಟ್ಟಿದ್ರು, 1962ನೇ ಇಸ್ವಿನಲ್ಲಿ ವಿಧಾನಸಭೆಗೆ ಪ್ರವೇಶ ಮಾಡಿ ಒಂದು ಖಾಸಗಿ ನಿರ್ಣಯವನ್ನ ಕಾವೇರಿ ನೀರಿನ ವಿಷಯದಲ್ಲಿ ವಿಧಾನಸಭೆಯಲ್ಲಿ ಪ್ರಥಮವಾಗಿ ಮಂಡನೆ ಮಾಡಿದಂತ ಒಬ್ಬ ರಾಜಕಾರಣಿ, ಜನಪ್ರತಿನಿಧಿ ಇದ್ರೆ ಈ ಜಿಲ್ಲೆಯಿಂದ ಆಶೀರ್ವಾದ ಮಾಡಿ ಏನು ಕಳಿಸಿದ್ರಿ? ಇವತ್ತು ನೀವು ಅವ್ರನ್ನ ತಾತ ಅಂತ ಕರೀಬಹುದು. ಅವತ್ತು ಪ್ರಥಮವಾಗಿ ಅವರು 27-28ನೇ ವಯಸ್ಸಿನಲ್ಲಿ ನೀವು ಆಶೀರ್ವಾದ ಮಾಡಿದಾಗ ನಿಮ್ಮ ಮನೆಯ ಮಗನ್ನ ಇವತ್ತು ಕರ್ನಾಟಕದ ನೀರಾವರಿಯ ಹೋರಾಟಕ್ಕೆ ಕಳಿಸ್ತಾ ಇದ್ದೀರಿ ಅಂತಕ್ಕಂಥ ನಂಬಿಕೆಯಿಂದ ಕಳಿಸಿದ್ದೀರಿ. ಅವರ ಜೀವನ ಎಲ್ಲ ನಿರಂತರವಾಗಿ ನೀರಾವರಿಗೆ ಹೋರಾಟ ಮಾಡಿದ್ದಾರೆ. 89ರಲ್ಲಿ ಅವರು ಸೋತ ಹಿನ್ನೆಲೆ ಹೊಳೆನರಸೀಪುರದಿಂದ ಅವರ ವಿರುದ್ಧ ಗೆದ್ದಂತ ವ್ಯಕ್ತಿಯನ್ನ ನೀರಾವರಿ ಮಂತ್ರಿ ಮಾಡಿದ್ರು. ನನ್ನ ಮಾಧ್ಯಮದ ಸ್ನೇಹಿತರು ಈ ವಿಷಯಗಳನ್ನ ಜನತೆಗೆ ನೆನಪಿಸಬೇಕು ಅನ್ನೋದು ನನ್ನ ಮನವಿ. ಅವತ್ತಿನ ಸರ್ಕಾರದ ಮುಖ್ಯಮಂತ್ರಿಗಳು ಯಾವ ತಮಿಳುನಾಡಿನಲ್ಲಿ ನೀರಿನ ಅಭಾವ ಅಂತೇಳಿ ತಮಿಳುನಾಡಿನ ನೀರಾವರಿ ಸಚಿವರು ರಾಜ್ಯದ ನೀರಾವರಿ ಮಂತ್ರಿಗಳನ್ನ, ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿಕ್ಕೆ ಬಂದ್ರೆ ಭೇಟಿಗೆ ಅವಕಾಶ ಕೊಡಲಿಲ್ಲ. ಅವರು ಯಾವೊಂದು 50 ವರ್ಷದ ಅವಧಿ ಮೀರಿ, ಹಿಂದೆ ಬ್ರಿಟಿಷ್ನವ್ರ ಕಾಲದಲ್ಲಿ ಏನು KRS ಕಟ್ಟಬೇಕಾದರೆ ಅಗ್ರಿಮೆಂಟ್ ಆಗಿತ್ತು, ಆ ಅವಧಿ ಮೀರಿ ಹೋಗಿತ್ತು. ಮತ್ತೆ ಪುನಃ ಟ್ರಿಬ್ಯುನಲ್ನ ರಚನೆ ಮಾಡಬೇಕಾದಂತ ಒಂದು ಪರಿಸ್ಥಿತಿ. ಆಗ ಹಿಂದೆ ಇದ್ದಂತ ಸರ್ಕಾರಗಳು ಅದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ದೇವೇಗೌಡರು ಪ್ರಥಮ ಬಾರಿಗೆ 28 ವರ್ಷಗಳ ನಂತರ ನೀರಾವರಿ ಮಂತ್ರಿಗಳಾಗಿ ಯಾವ ರೀತಿ ಅವತ್ತು ಈ ಒಂದು ನೀರನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ರು, 83ರಲ್ಲಿ ನೀರಾವರಿ ಮಂತ್ರಿಗಳಾಗಿ ನಿಮಗೆ ನೆನಪಿಸ್ಕೊಡ್ಲಿಕ್ಕೆ ಬಯಸ್ತೀನಿ. ಅವತ್ತು ಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು ತಮಿಳುನಾಡಿನ ಮನವಿಯನ್ನು ತಿರಸ್ಕಾರ ಮಾಡಿ ನಮಗೆ ಟ್ರಿಬ್ಯುನಲ್ನ ನೀವು ರಚನೆ ಮಾಡ್ಕೊಳ್ಳಿ ಅಂತ ಕೇಂದ್ರ ಸರ್ಕಾರಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟರು. ಅದರ ಹಿನ್ನೆಲೆ ಯಾವ ಟ್ರಿಬ್ಯುನಲ್ ರಚನೆ ಆಯಿತು, ನಮ್ಮ ರಾಜ್ಯಕ್ಕೆ, ನಮ್ಮ ಕಾವೇರಿ ಜಲಾನಯ ಪ್ರದೇಶದ ಈ ಒಂದು 5-6 ಜಿಲ್ಲೆಗಳಿಗೆ ಅವರ ಬದುಕಿನ ಮೇಲೆ ಪೆಟ್ಟನ್ನ ಕೊಟ್ಟತಕ್ಕಂಥ ತೀರ್ಮಾನ ಅವತ್ತಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಮಾಡಿದ್ರು. ಚುನಾವಣೆಯಲ್ಲಿ ಸೋತಿದ್ರು. ನನ್ನ ನಾಡಿನ, ನನ್ನ ರೈತರ ನೀರು, ನಮ್ಮ ನೀರು,
ಏನು ಹೋರಾಟ ಮಾಡಿದ್ದಾರೆ, ಅದೊಂದು ಇತಿಹಾಸ ಇದೆ. ನೀವು ಅವರ ಜೀವನ ಚರಿತ್ರೆಯನ್ನು ಓದಬೇಕು. ಇವತ್ತು ಯಾವ ತುಮಕೂರಿನ ಬಗ್ಗೆ ಚರ್ಚೆ ಮಾಡ್ತಾರೆ, ದೇವೇಗೌಡರ ಹೋರಾಟದ ಪ್ರತಿಫಲ ಹೇಮಾವತಿಯನ್ನ ಜಲಾಶಯವನ್ನು ನಿರ್ಮಾಣ ಮಾಡದೇ ಇದ್ದಿದ್ರೆ ತುಮಕೂರಿನವರಿಗೆ ನೀರೆಲ್ಲಿ ದೊರಕ್ತಾ ಇತ್ತು? ತುಮಕೂರಿನ ಜನ, ಅಲ್ಲಿ ರಾಜಕಾರಣಿಗಳು ದೇವೇಗೌಡರ ಮೇಲೆ ಅಪ್ರಚಾರ ನಿರಂತರವಾಗಿ ಮಾಡಿದ್ರು. ದೇವೇಗೌಡರು ಹಾಸನ ಜಿಲ್ಲೆಯಿಂದ ರೇವಣ್ಣ ಅವರು ದೇವೇಗೌಡರು ಎಲ್ಲಾ ನೀರನ್ನ ಹಾಸನ ಜಿಲ್ಲೆಗೆ ಬಳಕೆ ಮಾಡ್ಕೋತಾ ಇದ್ದಾರೆ, ತುಮಕೂರಿಗೆ ದ್ರೋಹ ಮಾಡಿದ್ದಾರೆ. ಇದು ಅಲ್ಲಿಯ ಕಾಂಗ್ರೆಸ್ ಮತ್ತು ಬೇರೆ ವಿರೋಧಿಗಳು ದೇವೇಗೌಡರ ಬಗ್ಗೆ ಯಾವೊಂದು ಜನಗಳಲ್ಲಿ ಅಸೂಯೆ ಹುಟ್ಟಿಸಿದ್ರು, ಅಪನಂಬಿಕೆಯನ್ನು ಹುಟ್ಟಿಸ್ತಾ ಬಂದರು. ಈ ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ. ದೇವೇಗೌಡರು ಒಂದು ಬಾರಿ ಸೋತಿದ್ದ ಪ್ರತಿಫಲ ಈ ಕಾವೇರಿಗೆ ಆದಂತ ಒಂದು ಅನ್ಯಾಯ. ಇವತ್ತು ಸಹ ಮುಂದಿನ 1ನೇ ತಾರೀಕು ಬಜೆಟ್ ಮಂಡನೆ ಆಗ್ತಾ ಇದೆ. ಇನ್ನು ಅವ್ರಿಗೆ ಇರ್ತಕ್ಕಂಥದ್ದು ರಾಜ್ಯಸಭೆಗೆ ಹೋಗ್ಲಿಕ್ಕೆ ಇನ್ನೊಂದು ಏಪ್ರಿಲ್ ತಿಂಗಳಿನವರೆಗೆ ಅವ್ರಿಗೆ ಅವಕಾಶ ಇದೆ. ಅವ್ರು ಹೇಳುತ್ತಾರೆ, ನಮ್ಮ ಈಗಿನ ಸಭಾಪತಿಗಳಿಗೆ ಮನವಿ ಮಾಡಿದ್ದಾರೆ, ಒಂದು ಅವಕಾಶ ಕೊಡಿ, ಕೊನೆಯ ಹಂತದಲ್ಲಿ ಈ ನೀರಿನ ಹಂಚಿಕೆ ವಿಷಯದಲ್ಲಿ ನಮ್ಮ ರಾಜ್ಯಕ್ಕೆ ಏನು ಅನ್ಯಾಯ ಆಗಿದೆ, ನನ್ನ ಕೊನೆಯ ಅಧಿವೇಶನ, ನಾನು ಇವತ್ತು ಕೊನೆಯದಾಗಿ ನನ್ನ ಒಂದು ರಾಜ್ಯಸಭಾ ಅವಧಿ ಮುಗಿತಾ ಇದೆ, ಈ ನಾಡಿನ ಜನತೆ ಈ ರಾಜ್ಯಕ್ಕೆ ಕಣ್ಣು ತರಿಸಲಿಕ್ಕೆ, ಈ ದೇಶದ ಅಧಿಕಾರದಲ್ಲಿರ್ತಕ್ಕಂಥವರಿಗೆ ಕಣ್ಣು ತರಿಸಲಿಕ್ಕೆ ಒಂದು ಅರ್ಧ ಗಂಟೆ ನನಗೆ ಅವಕಾಶ ಕೊಡಿ ಅಂತೇಳಿ ಮನವಿ ಮಾಡ್ತಾ ಇದ್ದಾರೆ. ಇದು ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಕುಟುಂಬದ ಸದಸ್ಯರು ಅಂತಕ್ಕಂಥದ್ದನ್ನು ಹೇಳ್ತೀನಿ. ಇವತ್ತು ಆ 94ನೇ ವಯಸ್ಸಿನಲ್ಲಿ ಇದು ನಡೀತಾ ಇದೆ. ಇದು ಯಾತಕ್ಕೆ ಹೇಳ್ತೇನೆ ಅಂದ್ರೆ, ಈ ರಾಜ್ಯದಲ್ಲಿ ನಾನು ಎದೆ ತಟ್ಟುಕೊಂಡು ಹೇಳ್ತೇನೆ, ನಮ್ಮ ಸೂರಜ್ ಹಾಸನಾಂಬೆಯನ್ನ 2-3 ಸಲ ನೆನೆಸ್ಕೊಂಡ. ಈಗ ನಾವಿವತ್ತು ಈ ರಾಜಕಾರಣದಲ್ಲಿ ಇರ್ತಕ್ಕಂಥದ್ದು, ಈ ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥದ್ದು, ದೇವರನ್ನ ನಂಬಿ ಬದುಕಿದ್ದೇವೆ. ದೇವೇಗೌಡರು ನಮಗೆ ಕಲಿಸಿರ್ತಕ್ಕಂಥದ್ದು, ನೀವು ಏನೇ ಮಾಡಿದ್ರು ದೇವರನ್ನ ನಂಬಿ ನಿಮ್ಮ ಕೆಲಸ ಮಾಡಿ ಅಂತಕ್ಕಂಥದ್ದು. ನಾವು ಅದೇ ಸಾಲಿನಲ್ಲಿ ಪ್ರಾಮಾಣಿಕವಾದಂಥ ರೀತಿಯಲ್ಲಿ ಕೆಲಸವನ್ನೇನು ಮಾಡ್ತಾ ಇದ್ದೇವೆ. ಆಕಸ್ಮಿಕವಾಗಿ 2 ಬಾರಿ ಮುಖ್ಯಮಂತ್ರಿ ಆದೆ. ಈ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೇನೆ, ಈ ಸರ್ಕಾರ ಬಂದು 2.5 ವರ್ಷದಲ್ಲಿ 2800ಕ್ಕೂ ಹೆಚ್ಚಿನ ರೈತ ಕುಟುಂಬದಲ್ಲಿ ಪುನಃ ಆತ್ಮಹತ್ಯೆ ಆಯಿತು. ರೈತ ಕುಟುಂಬದಲ್ಲಿ ಅದರ ಬಗ್ಗೆ ಕಿಂಚಿತ್ತು ಈ ಸರ್ಕಾರಕ್ಕೆ ಪಶ್ಚಾತ್ತಾಪ ಇಲ್ಲ, ಅದೆಲ್ಲವನ್ನ ಮುಚ್ಚಿಟ್ಟಿದ್ದಾರೆ. ಇವತ್ತು ಮೆಕ್ಕೆಜೋಳ ಬೆಳೆದಿದ್ದೀರಿ, ಉತ್ತರ ಕರ್ನಾಟಕದ ನಮ್ಮ ನಾಯಕರುಗಳು ಬಂದಿದ್ದಾರೆ, ತೊಗರಿ ಬೆಳೆದರು, ಕಡಲೆ ಬೆಳೆದಿದ್ದಾರೆ. ಈ ಸರ್ಕಾರ ಯಾವ ಸಮಯದಲ್ಲಿ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿ MSP ದರದಲ್ಲಿ ಬೆಲೆ ಕಡಿಮೆ ಆದರೆ ಮಧ್ಯಸ್ಥಿಕೆ ವಹಿಸಿ ಸರ್ಕಾರ ಇವತ್ತೇನು ಕೊಂಡ್ಕೋಬೇಕು ರೈತರಿಂದ, ಕೊಂಡ್ಕೊಳ್ತಕ್ಕಂಥ ಕೆಲಸಕ್ಕೆ ತಕ್ಷಣ ಕೈ ಹಾಕಲಿಲ್ಲ. ಯಾವುದು ನಿಜವಾದ ರೈತರ ಸರ್ಕಾರ, ಯಾವುದು ಇವತ್ತು ಅಹಿಂದ ಸರ್ಕಾರ? ಅಹಿಂದದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು, ಕುಟುಂಬಗಳು ರೈತ ಸಮಾಜದವರಲ್ವೇ ಕೇಳಲಿಕ್ಕೆ ಬಯಸ್ತೀನಿ. ನಾಡಿನ ಅಹಿಂದ ಹೆಸರಿನ ರಾಜಕಾರಣವನ್ನ ಮುಂದಿಟ್ಟು ನಿಮ್ಮಗಳಿಗೆ ದ್ರೋಹವನ್ನ ಬಗಿತಾ ಇರ್ತಕ್ಕಂಥ ಈ ಸರ್ಕಾರದ ಮುಖ್ಯಮಂತ್ರಿಗಳನ್ನು ಕೇಳಲಿಕ್ಕೆ ಬಯಸ್ತೀನಿ. ಇವತ್ತು ಮೆಕ್ಕೆಜೋಳ ಬೆಳೆದಂತ ರೈತರು ಬೀದಿಗೆ ಬಂದಿದ್ದಾರೆ, ತೊಗರಿ ಬೆಳೆದಂತ ರೈತರು ಗುಲ್ಬರ್ಗಾದಲ್ಲಿ ಬೀದಿಗೆ ಬಂದಿದ್ದಾರೆ. ಇವರು ಯಾವಾಗ ಖರೀದಿ ಕೇಂದ್ರ ಪ್ರಾರಂಭ ಮಾಡ್ತಾರೆ? ಯಾವಾಗ ನನ್ನ ರೈತರು ಅವರ ಸಾಲ ತೀರಿಸಲಿಕ್ಕಾಗದೆ ಬೆಳಗ್ಗೆ ಸಾಲ ಮಾಡ್ಕೊಂಡಿರ್ತಾರೆ ಖಾಸಗಿಯವರ ಹತ್ರ, ಅವ್ರ ಸಾಲ ತೀರಿಸಲಿಕ್ಕಾಗದೆ ಯಾರು ಸಾಲ ಕೊಟ್ಟಿರ್ತಾನೆ ಅವನು ಒತ್ತಡಕ್ಕೆ ಮಣಿದು ಅವ್ರು ಕೇಳಿದಷ್ಟು ಬೆಲೆಗೆ ಆ ಬೆಳೆಯನ್ನು ಕೊಡ್ತಾರೆ. ಆದ ನಂತರ ಈ ಸರ್ಕಾರ ಖರೀದಿ ಕೇಂದ್ರ ಪ್ರಾರಂಭ ಮಾಡುತ್ತಾರೆ. ಆ ಖರೀದಿ ಕೇಂದ್ರಕ್ಕೆ ಬೆಳೆ ತಗೊಂಡೋಗೋರು ಯಾರು?
ನಿಜವಾದ ಹೊಲದಲ್ಲಿ ಬಿತ್ತಿ ಬೆವರು ಸುರಿಸಿ ಸಂಪಾದನೆ ಮಾಡಿದಂತ ಬೆಳೆಯನ್ನು ಸಂಪಾದನೆ ಮಾಡಿದಂತ ರೈತರು ಖರೀದಿ ಕೇಂದ್ರಕ್ಕೆ ಹೋಗಲ್ಲ. ಈ ಸರ್ಕಾರದಲ್ಲಿ ಕೆಲವು ಬ್ರೋಕರ್ಗಳನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ನಾನು ಮಂಡ್ಯದಲ್ಲಿ ನಿನ್ನೆ ಒಂದು ಮಾತು ಹೇಳಿದೆ, ಇದು ಬ್ರೋಕರ್ಗಳ ಸರ್ಕಾರ ಅಂತ ಹೇಳಿ. ಬ್ರೋಕರ್ಗಳ ಸರ್ಕಾರ, ದುಡ್ಡು ಅವ್ರಿಗೂ ಹೋಗ್ತದೆ, ರೈತನಿಗೆ ಹೋಗಲ್ಲ. ಬಹುಶಃ ಹಿಂದೆ ಕೊಬ್ಬರಿ ಬೆಳೆ ಬೆಳೆದಂತ ನನ್ನ ಅರಸೀಕೆರೆ ರೈತರಿಗೂ ಅದರ ಅನುಭವ ಇರಬಹುದು. ಏನ್ ಬರೋಣ ನಗ್ತೀಯ? ಹಾಗೆ ಈಗೇನೋ ಸದ್ಯ ಪರವಾಗಿಲ್ಲ. ನನ್ನ ರೈತರು ನಮ್ಮ ಚಿಕ್ಕಮಂಗ್ಳೂರು ಶೃಂಗೇರಿ ನಮ್ಮ ಭೋಜಗೌಡ ಅವನೇ ಅಡಿಕೆ ಬೆಳೆದು ಒಳ್ಳೆ ದುಡ್ಡು ಸಂಪಾದನೆ ಮಾಡಿ ಪಗುರದಷ್ಟಾಗವ್ರವರೆಲ್ಲ. ಈಗ ತೆಂಗು ಎಳ್ನೀರು 60 ರೂಪಾಯಿ, ತೆಂಗಿನಕಾಯಿ 90-100 ರೂಪಾಯಿ, ಕೊಬ್ಬರಿ 25,000. ಸದ್ಯ ನೀವು 13,000 12,000 ಬಂದಾಗ 1,000-2,000 ಜಾಸ್ತಿ ಮಾಡಿಸ್ಬಿಡೋಣ ಸರ್ಕಾರದಲ್ಲಿ ಬೇಡ್ತಾ ಇದ್ರಿ ನೀವು. ಇವತ್ತು 25,000ಕ್ಕೆ ಹೋಗಿ ನನ್ನ ರೈತರು ಆ ತಾಯಿ ಆಸನಂಬೆಯಿಂದ ನೆಮ್ಮದಿಯಿಂದ ಸಂತೋಷವಾಗಿ ಬಾಳ್ತಾ ಇದ್ದೀರಿ. ಇದು ಏನೋ ಸದ್ಯ ನೀವು ಬುಳ್ತಿರ್ತಕ್ಕಂಥದ್ದೇನಿದೆ, ಈ ಸರ್ಕಾರದ ನಡವಳಿಕೆ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಒಂದು ಮಾತನ್ನ ಹೇಳ್ತೇನೆ ವೇದಿಕೆ ಮುಖಾಂತರ ನಾಡಿನ ಜನತೆಗೆ. ಇತ್ತೀಚೆಗೆ ಹಲವಾರು ಕಡೆ, ನಿನ್ನೆ ನಾನು ತುಮಕೂರು ಮಂಡ್ಯ ಜಿಲ್ಲೆ ಪ್ರವಾಸದಲ್ಲಿ ಹೋಗಬೇಕಾದ್ರೆ ಮುಂದಿನ ಮುಖ್ಯಮಂತ್ರಿ 28 ಅಂತಕ್ಕಂಥದ್ದನ್ನೇನು ಕೂಗ್ತಾ ಇದ್ದಾರೆ. ನೀವು ಇಲ್ಲೇನು ಹೇಳ್ತಾ ಇದ್ದೀರಿ? ನನಗೆ ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಹೆಚ್ಚಾಗಿ ದೇವೇಗೌಡರ ಕನಸೇರಿತ್ತು. 65 ವರ್ಷದ ರಾಜಕಾರಣದಲ್ಲಿ ಕೇವಲ 2 ವರ್ಷವೋ 2.5 ವರ್ಷವೋ ಮಂತ್ರಿ, ಆಗಲೂ ನೆಮ್ಮದಿಯಿಂದ ಕೆಲಸ ಮಾಡ್ಲಿಕ್ಕೆ ಬಿಡಲಿಲ್ಲ. ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ 200 ಕೋಟಿ, ಕಾವೇರಿ ಜಲಾನಯ ಪ್ರದೇಶದಾಗ ನೀರಾವರಿ ಯೋಜನೆಗೆ 100 ಕೋಟಿ ಕೊಡಬೇಕು ಅಂತ ಹೇಳಿ ನೀರಾವರಿ ಮಂತ್ರಿಗಳಾಗಿ ಅವತ್ತೇನು ಒತ್ತಡ ಹಾಕಿದ್ರು. ಅವತ್ತಿನ ಅಧಿಕಾರಿಗಳು ಬರೀತಾರೆ, ದುಡ್ಡು ಗಿಡದಲ್ಲಿ ನಾವು ಬೆಳೆಯಲ್ಲ, ದುಡ್ಡಿಲ್ಲ ಅಂತ ಹೇಳಿ. ಅವರ ಹೋರಾಟವನ್ನ ಇವತ್ತೇನು ನೀವು ಬೆಳೆಸಿದ್ದೀರಿ, ಈ ಒಂದು ಜಿಲ್ಲೆಯ ಪುಣ್ಯ ಭೂಮಿಯಿಂದ ಇವತ್ತೇನು ನಿಂತು ಮಾತಾಡ್ತಾ ಇದ್ದೇನೆ. ಈ ನಾಡಿನ ಜನತೆಗೆ, ನನ್ನ ರೈತ ಬಂಧುಗಳಿಗೆ ಮನವಿ ಮಾಡ್ತೇನೆ, ಇವತ್ತು ಈ ರಾಜ್ಯ ಮತ್ತೇನಾದರೂ ಒಂದು ಉತ್ತಮವಾದ ಪರಿಸ್ಥಿತಿಗೆ ಬರಬೇಕಾದರೆ ಜಾತಿಯನ್ನ ಬಿಡಿ, ಜಾತಿಯನ್ನ ಬಿಡಿ. ಕೈ ಜೋಡಿಸಿ ನಾಡಿನ ಜನತೆಗೆ ಮನವಿ ಮಾಡ್ತೇನೆ, ಕೈ ಜೋಡಿಸಿ ಮನವಿ ಮಾಡ್ತೇನೆ. ನಾವು ಚಿಕ್ಕ ಮಕ್ಕಳಿಂದ ಅವರನ್ನ ನೋಡಿದ್ದೇವೆ, ದೇವೇಗೌಡರನ್ನ. ಅವರಲ್ಲಿ ಯಾವ ಬಡ ಕುಟುಂಬಗಳು, ನನ್ನ ರೈತರು ನೆಮ್ಮದಿಯಿಂದ 2 ಹೊತ್ತು ಊಟ ಮಾಡಿ ಜೀವನ ಮಾಡಬೇಕು, ಕುಟುಂಬಗಳು ಸಂತೋಷವಾಗಿರಬೇಕು ಅಂತಕ್ಕಂಥ ಯೋಜನೆಗಳನ್ನು ತರಬೇಕು ಅಂತೇಳಿ ನಿರಂತರವಾಗಿ ಚಿಂತನೆ ಮಾಡಿದ್ರು. 2 ವರ್ಷ ನೀರಾವರಿ ಮಂತ್ರಿ, 18 ತಿಂಗಳು ಮುಖ್ಯಮಂತ್ರಿ. ಈ ವೇದಿಕೆ ಮುಖಾಂತರ ಉತ್ತರ ಕರ್ನಾಟಕದ ಬಾಗಲಕೋಟೆ, ಬಿಜಾಪುರ, ಕಲಬುರಗಿ, ಯಾದಗಿರಿ ಹಲವಾರು ಜಿಲ್ಲೆಗಳ ನನ್ನ ರೈತ ಬಂಧುಗಳಿಗೆ ಮನವಿ ಮಾಡ್ತೇನೆ. ದೇವೇಗೌಡರು 94ರಲ್ಲಿ ಮುಖ್ಯಮಂತ್ರಿ ಆಗದೆ ಹೋಗಿದ್ರೆ ಇವತ್ತು ಯಾವೊಂದು ಟ್ರಿಬ್ಯುನಲ್ ನಮಗೆ ನೀರನ್ನ ತೆಗೆದುಕೊಳ್ಳಲಿಕ್ಕೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಟ್ರಿಬ್ಯುನಲ್ ಆದೇಶ ಮಾಡಿದ್ದಾರೆ, 1 ಇಂಚು ಮುಂದಕ್ಕೆ ಹೋಗಲಿಲ್ಲ ಈ ಸರ್ಕಾರ, ಬಂದಂತ ಸರ್ಕಾರಗಳು. ಅವತ್ತು ದೇವೇಗೌಡರು ತೆಗೆದುಕೊಂಡಂತ ನಿರ್ಧಾರ 2000ನೇ ಇಸ್ವಿ ಒಳಗೆ ಮೊದಲನೆಯ ಟ್ರಿಬ್ಯುನಲ್ ಬಚಾವತ್ ಕಮಿಷನ್ ಕೊಟ್ಟಂತ ನೀರನ್ನ ನಾವು ಬಳಕೆ ಮಾಡ್ಕೊಳ್ಳದೆ ಇದ್ರೆ ಅವತ್ತು ಉತ್ತರ ಕರ್ನಾಟಕದ ರೈತರು ಬೀದಿಗೆ ಬರಬೇಕಾದಂತ ಪರಿಸ್ಥಿತಿ ಇತ್ತು. ಕೇವಲ 4 ವರ್ಷದಲ್ಲಿ ಆ ನೀರನ್ನ ಬಳಕೆ ಮಾಡಲಿಕ್ಕೆ ಅಲಮಟ್ಟಿ ಜಲಾಶಯವನ್ನ ಕಟ್ಟತಕ್ಕಂಥ ನಿಟ್ಟಿನಲ್ಲಿ ಅವರು ತೆಗೆದುಕೊಂಡಂತ ನಿರ್ಧಾರಗಳು ಈ ವೇದಿಕೆ ಮುಖಾಂತರ, ಈ ಪುಣ್ಯ ಭೂಮಿಯಿಂದ ಈ ನಾಡಿನ ನನ್ನ ರೈತ ಬಂಧುಗಳು ಉತ್ತರ ಕರ್ನಾಟಕ ಇರಲಿ, ಮಧ್ಯ ಕರ್ನಾಟಕ ಇರಲಿ, ಮನವಿ ಮಾಡ್ತೇನೆ. ಅವತ್ತು ದುಡ್ಡಿನ ಕೊರತೆ, ಅವರ ಬಜೆಟ್ 3,000 ಕೋಟಿ ರೂಪಾಯಿ ಇತ್ತೇನು. ನೀರಾವರಿ ಬಾಂಡ್ಗಳನ್ನ ಮೊದಲನೇ ಬಾರಿಗೆ
ಏನು ಒಂದು ಸರ್ಕಾರದ ಮುಖಾಂತರ ಬಿಡುಗಡೆ ಮಾಡಿ ಹಣ ಸಂಗ್ರಹ ಮಾಡಿದ್ರು. ಹಲವಾರು ವಿಷಯಗಳಿದೆ ಮಾತಾಡ್ಲಿಕ್ಕೆ ಹೋದ್ರೆ. ಇವತ್ತು ಉತ್ತರ ಕರ್ನಾಟಕದ ಜನತೆಗೆ ಮನವಿ ಮಾಡ್ತೀನಿ, ನಿಮ್ಮ ಕಷ್ಟಗಳಿಗೆ ಪರಿಹಾರ ಯಾವ ದೇವೇಗೌಡರು ರೈತ 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 ಒಂದೊಂದು ಅವರ ರಕ್ತದ ಕಣದಲ್ಲಿ ಆ ರೈತನ ಬಗ್ಗೆ ಚಿಂತೆ ಮಾಡ್ತಾರೆ. ಅವರು ಸಾಧನೆ ಮಾಡಲಿಕ್ಕೆ ಏನು ಆಗದೆ ಇರ್ತಕ್ಕಂಥ ಒಂದು ಪರಿಸ್ಥಿತಿಗೆ ಈ ನಾಡಿನ ರಾಜಕಾರಣ ಬಲಿ ತೆಗೆದುಕೋತು. ಅದೆಲ್ಲ ಸುದೀರ್ಘವಾಗಿ ನಾನು ಹೇಳಬೇಕು ಅಂದ್ರೆ 2-3 ಗಂಟೆ ನಾನು 83ನೇ ಇಸ್ವಿಯಿಂದ ಒಂದೊಂದು ದಿನ ಅವರ ರಾಜಕೀಯದ ಭವಿಷ್ಯದ ಬಗ್ಗೆ ಚೆಲ್ಲಾಟ ಆಡದಂತ ರಾಜಕಾರಣಿಗಳು ಒಂದು ದಿನ ನಿಮ್ಮ ಮುಂದೆ ಚರ್ಚೆ ಮಾಡಬಲ್ಲೆ. ಯಾವುದೇ ಒಂದು ಬರವಣಿಗೆಯಲ್ಲಿ ಇಟ್ಕೊಂಬಂದು ಚರ್ಚೆ ಮಾಡಲ್ಲ. ನನ್ನ ತಲೆಯಲ್ಲಿದೆ ಒಂದೊಂದು ಕ್ಷಣ ಯಾವ್ಯಾವ ರೀತಿ ಅವರ ನೋವನ್ನು ಅನುಭವಿಸಿದ್ದಾರೆ. ನೋಟ್ ಮಾಡ್ಕೊಂಬಂದು ನಾನು ಭಾಷಣ ಮಾಡಬೇಕಾಗಿಲ್ಲ. ಇವತ್ತು ಅಂತ ಒಬ್ಬ ವ್ಯಕ್ತಿಯ ಕುಟುಂಬದಲ್ಲಿ ನಮಗೇನು ಜನ್ಮ ಕೊಟ್ಟಿದ್ದಾರೆ. ನಾನು ಎಂದೂ ರಾಜಕೀಯಕ್ಕೆ ಬರಬೇಕು ಅಂತ ಆಸೆ ಪಟ್ಟವನಲ್ಲ. ನಾನು ರಾಜಕೀಯಕ್ಕೆ ಬರಬೇಕು ಅಂತೇಳಿ ನಮ್ಮ ತಂದೆನೂ ಆಸೆ ಪಟ್ಟು ನನ್ನ ಮೇಲೆ ಒತ್ತಡ ಹಾಕ್ತಾರಲ್ಲ. ಅವರಿಗೆ ನೋವು ಕೊಟ್ಟು ನಾನು ರಾಜಕೀಯಕ್ಕೆ ಪ್ರವೇಶ ಮಾಡಿದೆ. ಅವರಿಗೆ ನೋವು ಕೊಟ್ಟು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದೇನೆ. ಆದರೆ ನಾನು ಪ್ರವೇಶ ಮಾಡಬೇಕಾದರೆ ಅವರ ಗುರಿ ಏನಿತ್ತು, ಆ ಗುರಿಯನ್ನ ಬಹುಶಃ ಈ ನಾಡಿನ ಚಾಮುಂಡೇಶ್ವರಿ ತಾಯಿ ನನಗೆ ಒತ್ತಡ ಮಾಡಿ ರಾಜಕೀಯಕ್ಕೆ ಕರ್ಕೊಂಬಂದರು ಅಂತಕ್ಕಂಥದ್ದು ನನ್ನ ತಲೆಯಲ್ಲಿ. ಅವ್ರು ಏನು ಮಾಡಲಿಕ್ಕೆ ಸಾಧನೆ ಮಾಡಲಿಕ್ಕೆ ಆಗಲಿಲ್ಲ. ಈ ನನ್ನ ಪುಣ್ಯ ಭೂಮಿ, ನನಗೆ ಜನ್ಮ ಕೊಟ್ಟಂತ ಭೂಮಿ ಇದು ಹಾಸನ. ನನಗೆ ನಿಮ್ಮ ಜೊತೆನಲ್ಲಿ ಅತ್ಯಂತ ನಿರಂತರವಾದಂತ ಸಂಪರ್ಕ ನನಗಿಲ್ಲದೆ ಇರಬಹುದು. ಪ್ರತಿನಿತ್ಯ ನಿಮ್ಮ ಜೊತೆ ನಾನು ಒಡನಾಡಿಯಾಗಿ ನಿಮ್ಮ ಜೊತೆಯಲ್ಲಿ ಬೆರೆದೇ ಇರಬಹುದು ನಾನು. ಆದರೆ ಈ ಜಿಲ್ಲೆಯ ಮಣ್ಣು, ಈ ಜಿಲ್ಲೆಯ ನನ್ನ ತಂದೆ ತಾಯಂದಿರು, ಈ ಜಿಲ್ಲೆಯ ನನ್ನ ಯುವಕರನ್ನ ನಾನು ಮರೆಯತಕ್ಕಂಥವನಲ್ಲ. ಈ ಜಿಲ್ಲೆಯ ಮಗನಾಗಿ ಈ ಜಿಲ್ಲೆಗೆ ಗೌರವವನ್ನು ಯಾವ ರೀತಿ ರಾಜ್ಯದಲ್ಲಿ ತಂದುಕೊಡಬೇಕು, ಈ ವೇದಿಕೆ ಮುಖಾಂತರ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ನೀವು ನನಗೆಲ್ಲ ದೇವರ ಸಮಾನ. ನೀವು ನನಗೆ ಯಾವುದೇ ರೀತಿಯ ಹಣ ಸಂಪಾದನೆ ಮಾಡಬೇಕು ಅಂತ ಆಕಾಂಕ್ಷೆಗಳಿಲ್ಲ. ಯಾವುದೇ ರೀತಿಯ ಆಸೆ ಆಕಾಂಕ್ಷೆಗಳಿಲ್ಲ ಹಣ ಮಾಡಬೇಕು ಅಂತೇಳಿ. ವೇದಿಕೆ ಮೇಲೆ ನನ್ನ ಒಬ್ಬರೇ ಮಗ ಕೂತಿದ್ದಾನೆ. ಅವನಿಗೆ ಎಂದೂ ಸಹ ನನಗೆ ಏನು ಆಸ್ತಿ ಮಾಡಿದೀಯಾ, ನನಗೇನು ಕೊಟ್ಟಿದೀಯಾ ಅಂತಕ್ಕಂಥದ್ದನ್ನ ಕೇಳಿಲ್ಲ. ನನಗಿರ್ತಕ್ಕಂಥ ಮುಂದಿನ ನನ್ನ ಆಯುಷು ಈ ನಾಡಿನ 6.5 ಕೋಟಿ ಜನತೆಯ ಪ್ರತಿ ಮನೆಗಳ ಬೆಳಕನ್ನ ಇವತ್ತು ಬೆಳಗಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ನನ್ನ ಆಯುಷನ್ನ ಸಮರ್ಪಣೆ ಮಾಡ್ಕೋಬೇಕು. ಅದರ ಮುಖಾಂತರ ಈ ಜಿಲ್ಲೆಯಲ್ಲಿ ನಾನೇನು ಜನಿಸಿದ್ದೇನೆ ನಿಮ್ಮೆಲ್ಲರಿಗೂ ನಾನು ಗೌರವವಾದ ತಂದುಕೊಡಬೇಕು. ಹಾಸನ ಜಿಲ್ಲೆಯ ಮಗ ಇವತ್ತು ಈ ರಾಜ್ಯದಲ್ಲಿ ಅವರ ತಂದೆ ಏನು ಆಸೆಗಳನ್ನ ಇಟ್ಟುಕೊಂಡಿದ್ರು ಅದನ್ನ ಇವತ್ತು ಮಗನಾಗಿ ನೆರವೇರಿಸಿದ್ದಾನೆ. ಈ ಸವಾಲನ್ನ ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಯಾವ ಕಾಂಗ್ರೆಸ್ ನಾಯಕರುಗಳು ಎಲ್ಲಿದೆ ಜನತಾದಳ ನಾಶ ಮಾಡಿದ್ದೇವೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಇವತ್ತಿನ ಈ ಸಭೆ ಪ್ರಥಮ ಬಾರಿ ಲೋಕಸಭೆಯ ಚುನಾವಣೆಗಳಾದ ನಂತರ ಹಾಸನ ಜಿಲ್ಲೆಯಲ್ಲಿ ಕಾರ್ಯಕ್ರಮ ನೀವು ಏರ್ಪಾಡು ಮಾಡಿದ್ದೀರಿ. ರೇವಣ್ಣ ಅವರು ಕಳೆದ ಒಂದು ವಾರದಿಂದ ನಮ್ಮ ಶಾಸಕ ಮಿತ್ರಗಳು ಮಂಜಣ್ಣ ಅವರು, ಬಾಲಣ್ಣ, ಕುಮಾರಸ್ವಾಮಿ, ನಮ್ಮ ಸ್ವರೂಪ್ ಅವರು, ಹಾಗೆ ಸೂರಜ್ ಇರಬಹುದು, ನಮ್ಮ ಪಕ್ಷದ ಹಲವಾರು ಮುಖಂಡರುಗಳು ನೀವೆಲ್ಲ ಕಳೆದ 15-20 ದಿವಸಗಳಿಂದ ಶ್ರಮ ಹಾಕಿದ್ದೀರಿ. ಈ ವೇದಿಕೆ ಮುಖಾಂತರ ಈ ಸಭೆಯನ್ನ ಯಶಸ್ಸುಗೊಳಿಸಿರ್ತಕ್ಕಂಥ ಇದು ದೇವೇಗೌಡರು ಮಾತನಾಡಬೇಕಾದ್ರೆ ರಾಜ್ಯದ ಮೂಲೆ ಮೂಲೆಯಿಂದ ಬಂದಂತವರು ಅಂತ ಹೇಳ್ತಾ ಇದ್ದಾರೆ. 2 ಬಾರಿ ಹೇಳಿದ್ರು. ಈ ಕಾರ್ಯಕ್ರಮ ರಾಜ್ಯದ ಮೂಲೆಯಿಂದ ಬಂದಿರತಕ್ಕಂಥದ್ದು. ಕಳೆದ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳಾಗಿ ಚುನಾವಣೆಯಲ್ಲಿ ನಿಂತರು.
ಅಂತ ನಮ್ಮ ನಾಯಕರುಗಳು ವೇದಿಕೆ ಮೇಲೆ ಬಂದಿದ್ದಾರೆ ರಾಜ್ಯದ ಮೂಲ ಮೂಲೆಯಿಂದ. ಆದರೆ ಈ ಸಭೆ ಇವತ್ತು ಈ ಒಂದು ವೇದಿಕೆ ಸಂಪೂರ್ಣ ತುಂಬಿರತಕ್ಕಂಥದ್ದೇನಿದೆ, ಇವತ್ತು 2-2.5 ಲಕ್ಷ ಜನ ಸ್ವಯಂ ನೀವೇ ಈ ಸಭೆಯನ್ನು ಯಶಸ್ಸುಗೊಳಿಸಬೇಕು ಅಂತ ಏನು ಬಂದ್ರಿ, ಇದು ಕೇವಲ ಹಾಸನ ಜಿಲ್ಲೆಯ ಜನ ಬಂದಿರತಕ್ಕಂಥ ಕಾರ್ಯಕ್ರಮ. ಇದು ಪಾಪ ಕಾಂಗ್ರೆಸ್ ಪಕ್ಷದವರು ಸಭೆ ಮಾಡಬೇಕು ಅಂದ್ರೆ 7-8 ಜಿಲ್ಲೆಗಳ ಜನ ತರಬೇಕು. ಅವರು ಸರ್ಕಾರದ ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೋಬೇಕು. ನಾನು ಈ ವೇದಿಕೆ ಮುಖಾಂತರ ಸರ್ಕಾರದ ರಾಜ್ಯದ ಅಧಿಕಾರಿಗಳಿಗೆ ಒಂದು ಮಾತು ಹೇಳ್ತೇನೆ, ಎಚ್ಚರಿಕೆ ಕೊಡ್ತೇನೆ. ಬಹುಶಃ ಈಗೊಂದು 3-4 ದಿನಗಳ ಹಿಂದೆ ನಾನು ನಮ್ಮ ಮಾಧ್ಯಮದ ಸ್ನೇಹಿತರು ಬಿತ್ತರಿಸಿರ್ತಕ್ಕಂಥ ಒಂದು ವರದಿ ನೋಡಿದೆ. ಈ ರಾಜ್ಯದ ಒಬ್ಬ ನಿವೃತ್ತ ನೀರಾವರಿ ಅಧಿಕಾರಿ ಅಧಿಕಾರದಲ್ಲಿದ್ದಾಗ ಕೆಲವು ರಾಜಕೀಯ ವ್ಯಕ್ತಿಗಳ ಒತ್ತಡಕ್ಕೆ ಮಣಿದು ಕಾನೂನು ಬಾಹಿರವಾಗಿ ತೀರ್ಮಾನ ಏನು ತೆಗೆದುಕೊಂಡಿದ್ರು. ಮೊನ್ನೆ ಕೋರ್ಟ್ ಆದೇಶ ಆಗಿದೆ 4 ವರ್ಷಗಳ ಸಜೆ ಅಂತ ಹೇಳಿ. ಈ ಉದಾಹರಣೆಯನ್ನ ಈ ರಾಜ್ಯದ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೇನೆ. ಸನ್ಮಾನ್ಯ ದೇವೇಗೌಡರು ಏನೋ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಬಹುಶಃ ರಾಜ್ಯದ ಇತಿಹಾಸದಲ್ಲಿ ವೀರಪ್ಪನವ್ರನ್ನ ಹಿಡಿಲಿಕ್ಕೆ ಹೋದಂತ ಪೊಲೀಸ್ನವರಿಗೆ ಉಡುಗೊರೆ ಕೊಟ್ಟಿದ್ದು ನಂತರ ಇವತ್ತು ದಂತಿದ ಪೇಪರ್ ಎಲ್ಲ ಬಂದಿದೆ ಅಂದರು. ದೇವೇಗೌಡರು ನೋವಿನಿಂದ ಹೇಳ್ತಾ ಇದ್ರು 30 ಲಕ್ಷ ರೂಪಾಯಿಗಳ ಉಡುಗೊರೆ ಕೊಟ್ಟಿದ್ದಾರಂತೆ. ಯಾವ್ಯಾವ ರೀತಿ ನಡೆಸಿದ್ದೀರಿ ತನಿಖೆ ನಾನು ಕಾಣದೇ ಇರದ. ಇವತ್ತು ಪೊಲೀಸ್ ಅಧಿಕಾರಿ, ಹಿರಿಯ ಅಧಿಕಾರಿ, ನಾನು ಸಿದ್ದರಾಮಯ್ಯನವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗಲೇ ವಿಧಾನಸಭೆಯಲ್ಲಿ ಎಚ್ಚರಿಕೆ ಕೊಟ್ಟೆ. ಅವ್ರ ಮುಖ ಕೇಳಿದೆ, ನಿಮ್ಮ ಅಧಿಕಾರದಲ್ಲಿ ಇಟ್ಕೊಂಡಿರ್ತಕ್ಕಂಥ ಅಧಿಕಾರಿಗಳು ಯಾವೊಂದು ಇಲವಾಲ್ದ ಹತ್ರ ಅಲ್ಲಿ ಸಾರಾಮಹೇಶ್ ಕೂತಿದ್ದಾರಲ್ಲಿ, ಇಲವಾಲ್ದ ಹತ್ರ ಒಂದು ಬಸ್ನಲ್ಲಿ ಯಾರೋ ಒಬ್ಬ ವ್ಯಾಪಾರಿ, ಚಿನ್ನದ ವ್ಯಾಪಾರಿ ಚಿನ್ನ ಮಾರಾಟ ಮಾಡಿ 3 ಕೋಟಿ ಹಣ ತೆಗೆದುಕೊಂಡು ಬಸ್ಸಲ್ಲಿ ಹೋಗ್ತಿದ್ರೆ ದರೋಡೆ ಮಾಡ್ತಕ್ಕಂಥ ಅಧಿಕಾರಿಗಳನ್ನು ಇಟ್ಕೊಂಡಿರ್ತಕ್ಕಂಥ ನಿಮ್ಮ ಸರ್ಕಾರ ಸಿದ್ದರಾಮಯ್ಯನವರೇ, ದಾರಿ ತಪ್ಪದಕ್ಕಿಂತ ಮುಂಚೆ ಸರಿಪಡಿಸ್ಕೊಳ್ಳಿ ಹಿಂದೆ. ಮೊನ್ನೆ ಏನಾಯ್ತು, ಹಿರಿಯ ಅಧಿಕಾರಿ, ರಾಜ್ಯ ಮಟ್ಟ ಅಲ್ಲ ರಾಷ್ಟ್ರ ಮಟ್ಟದಲ್ಲಾಯ್ತು ಚರ್ಚೆ. ಇದು ನಿಮ್ಮ ಆಡಳಿತ, ಇದು ಪರಿಶುದ್ಧವಾದ ಆಡಳಿತ. ದೇವರಾಜ ಅರಸು ಅವರ ದಾಖಲೆನ ಮುರಿದು ಹೊರಟಿದ್ದಾರಂತೆ. ಏನ್ ದಾಖಲೆ ಮುರಿದಿದ್ದೀರಿ? ಮೊನ್ನೆ ಮಾಧ್ಯಮದ ಸ್ನೇಹಿತರ ಮುಂದೆ ಹೇಳ್ತಾ ಇದ್ದೆ, ಇಲ್ಲಿ ಅಲ್ಪಸಂಖ್ಯಾತ ಬಂಧುಗಳು ಬೆಳಿಗ್ಗೆ ಬಂದು ಹೋಗಿರಬಹುದು, ಬಹಳ ಜನ ಬಂದಿದ್ರಿ. ನಾನು ಬರಬೇಕಾದ್ರೆ ನೋಡಿದೆ. ನಾನು ಯಾರು ಯಾವುದೇ ಪಕ್ಷಕ್ಕೆ ಶಾಶ್ವತ ಅಲ್ಲ. ಪಾಪ ಅಲ್ಪಸಂಖ್ಯಾತರಿಗೆ ಹೇಳ್ತೀನಿ, ಅಲ್ಲೆಲ್ಲೋ ಬೆಂಗಳೂರು ನಗರದ ತಣಿಸಂದ್ರ ಅದ್ಯಾವುದೋ ಇನ್ನೊಂದು ಕೋಗಿಲು, ಅಲ್ಲಿ ಶಾಸಕರು ಪಾಪ ಇಲ್ಲಿ ಜಿಲ್ಲಾ ಮಂತ್ರಿಗಳವರೀಗ ಈಗಾಗಲೇ 3-4 ವರ್ಷದಿಂದ ಅಲ್ಲಿ ಮನೆ ಕಟ್ಕೊಂಡಿದ್ರಲ್ಲ, ಆ ಶಾಸಕರಿಗೆ, ಆ ಮಂತ್ರಿಗಳಿಗೆ ಗೊತ್ತಾಗಲಿಲ್ವಾ ಇವರೆಲ್ಲ ಸರ್ಕಾರಿ ಭೂಮಿ ಒತ್ತುವರಿ ಮಾಡಿ ಮನೆ ಕಟ್ಟಿದ್ದಾರೆ ಅಂತೇಳಿ? ಈ ವರ್ಷ ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರಿನಲ್ಲಿ 8 ಡಿಗ್ರಿ 9 ಡಿಗ್ರಿ ಚಳಿ, ಮಕ್ಕಳು ಮಲಗ್ಲಿಕ್ಕಾಗಲ್ಲ. ಅವ್ರನ್ನ ಏಕಾಏಕಿ ಆ ತಣಿಸಂದ್ರ ಕೋಗಿಲು ಗ್ರಾಮದಲ್ಲಿ ಬುಲ್ಡೋಸರ್ ತಗೊಂಡೋಗಿ ಆ ಮನೆಗಳನ್ನ ಕೆಡವುದರಲ್ಲ, ಅದು ನೋಡ್ಬಿಟ್ರೆ ಯಾವುದೋ ಸಿರಿಯಾದಲ್ಲಿ ಎಲ್ಲೋ ಬಾಂಬ್ ಬ್ಲಾಸ್ಟ್ ಆಗಿದೆಯಲ್ಲ, ಉಕ್ರೇನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆಯಲ್ಲ, ಆ ರೀತಿ ಇಲ್ಲಾರೋ ಬಾಂಬ್ ಹಾಕಿದ್ದಾರೆ ಅಂತಕ್ಕಂಥ ರೀತಿಯ ಚಿತ್ರಣ ತೋರಿಸ್ತಾರೆ ನಮ್ಮ ಮಾಧ್ಯಮದ ಸ್ನೇಹಿತರು. ಅದೇಂತದ್ದು 10 ದಿವಸದಲ್ಲಿ ಮನೆ ಕೊಡ್ತೀವಿ, 2 ದಿವಸದಲ್ಲಿ ಮನೆ ಕೊಡ್ತೀವಿ. ಎಷ್ಟು ದಿವಸ ಆಯ್ತು ಮನೆ ಕೊಟ್ರ? ಅಲ್ಪಸಂಖ್ಯಾತ ಬಂಧುಗಳು, ಮುಸಲ್ಮಾನ್ ಬಂಧುಗಳಿಗೆ ಮನವಿ ಮಾಡ್ತೇನೆ, ನಿಮ್ಮ ಕುಟುಂಬದ ಸಣ್ಣ ಮಕ್ಕಳನ್ನ ಆ ಚಳಿ ಒಳಗೆ ಮಲಗಿಸಬೇಕಾದ ಪರಿಸ್ಥಿತಿ ತಂದಂಥದ್ದು ಜನತಾದಳ ಅಲ್ಲ. ಮುಸಲ್ಮಾನ್ ಬಂಧುಗಳಿಗೆ ಯಾವ ನಮ್ಮ ಪಕ್ಷ ನಮ್ಮ ರಕ್ಷಣೆ ಕೊಡ್ತಾರೆ, ಆ ಕಾಂಗ್ರೆಸ್ ಪಕ್ಷ ನಂಬಿ ಇವತ್ತು ಸಹ ನಿಮ್ಮನ್ನ ಯಾವ ಮಟ್ಟಕ್ಕೆ ಇಟ್ಟಿದ್ದಾರೆ ಮುಸಲ್ಮಾನ್ ಬಂಧುಗಳು ಅರ್ಥ ಮಾಡ್ಕೊಳ್ಳಿ. ಇವತ್ತು ಅವರೆಲ್ಲ ಬೀದಿಲಿದ್ದಾರೆ. ತಣಿಸಂದ್ರ ಭಾಗದಲ್ಲಿ ಅಲ್ಲೆಲ್ಲ ನಮ್ಮ ರಮೇಶ್ ಗೌಡ್ನು ಇರಬೇಕು, ಅಲ್ಲೇ ವಾಸವನೆ, ಇಲ್ಲೆಲ್ಲ ಕೂತಿರ್ಬೇಕು. ಪಾಪ ಅವ್ರು ಅಳುತ್ತಾರೆ, ನಾವು 50 ಲಕ್ಷ 30 ಲಕ್ಷ ಹಣ ಕೊಟ್ಟು ಖರೀದಿ ಮಾಡಿದೀವಿ.
ಯಾತಕ್ಕೆ ನಮ್ಮನ್ನ ಈ ತರ ಮಾಡ್ತಾ ಇದ್ದೀರಿ? ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿಸ್ಕೊಂಡಿದ್ದೀರಿ, ನೀರಿಗೆ ಬಿಲ್ ಕಟ್ಟಿಸ್ಕೊಂಡಿದ್ದೀರಿ. ಅಂತವ್ರನ್ನ ಬೀದಿಗೆ ತಂದು ಹಾಕಿ ನಿಮ್ಗೆ ಏನಾದರೂ ಮಾನವೀಯತೆ, ಮನುಷ್ಯತ್ವ ಇದೆಯಾ ಈ ಸರ್ಕಾರಕ್ಕೆ? ಸಣ್ಣ ಸಣ್ಣ ಮಕ್ಕಳು, ಗರ್ಭಿಣಿ ತಾಯಂದರು ಬೀದಿನ ಮಲಗಿದ್ದಾರೆ, ಚಳಿ ಒಳಗೆ ಒಂದು ಬೆಡ್ಶೀಟ್ ಇಲ್ಲ. ಯಾವ ರೀತಿ ಬದುಕಲಿಕ್ಕೆ ಸಾಧ್ಯ? ಆ ಬಳ್ಳಾರಿ ಘಟನೆ ಅದೊಂದು ಹೇಳಕ್ ಹೋದ್ರೆ ಒಂದು 10 ನಿಮಿಷ ಬೇಕು. ನಾನು ಈಗ ಸಮಯ ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ, ನೀವೆಲ್ಲ ಇನ್ನು ಊರಿಗೆ ವಾಪಸ್ ಹೋಗಬೇಕಾಗಿದೆ. ಒಂದು ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ನಾನು ಆಕಸ್ಮಿಕವಾಗಿ ರಾಜಕೀಯಕ್ಕೆ ಬಂದಿದ್ದೇನೆ. ದೇವರ ದಯೆ 2 ಬಾರಿ ಮುಖ್ಯಮಂತ್ರಿ ಆಗಿದ್ದೇನೆ. ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ನನ್ನ ತಂದೆಗೆ ನೋವು ಕೊಟ್ಟಾದೆ. ಆದರೆ ನಾನು ಅವ್ರು ಕೊಟ್ಟಂತ ನೋವನ್ನ ಯಾವ ರೀತಿ ಸರಿಪಡಿಸಬೇಕು ಅಂತ ಹೇಳಿ ಈ ದೇಹಕ್ಕೆ ದಿನಕ್ಕೆ 20 ಗಂಟೆ ದಂಡನೆ ಕೊಟ್ಟುಕೊಂಡಿದ್ದೇನೆ. ಗ್ರಾಮ ವಾಸ್ತವ್ಯ, ಜನತಾ ದರ್ಶನ, ಯಾವ್ಯಾವ ರೀತಿಯ ಕಾರ್ಯಕ್ರಮ ಕೊಟ್ಟೆ. ಸಾರಾಯಿ ನಿಷೇಧ ಮಾಡಿದೆ. ಈಗಿನ ಸರ್ಕಾರ ಅದೆಂಥದೋ 5 ಗ್ಯಾರಂಟಿ ಅಂತ ಹೇಳಿ ನಮ್ಮ ಸೂರಜ್ ಏನೋ 6, 7 ಅಂತ ಏನೋ ಲೆಕ್ಕ ಹಾಕ್ತಿದ್ದ. ಯಾವ 5 ಗ್ಯಾರಂಟಿ? ಯಾವ 5 ಗ್ಯಾರಂಟಿ ಇವ್ರದು? 51,000 ಕೋಟಿ. ನಾನು ಯಾವ ರಾಜ್ಯ ಅಂತ ಹೇಳಲ್ಲ. ಒಂದು ರಾಜ್ಯ ಕೇವಲ 20,000 ಕೋಟಿ ಸಾಲ ಮಾಡಿದ್ರು ಇಲ್ಲಿಯವರೆಗೆ. ಇವತ್ತು 1,250 ರೂಪಾಯಿ ಕೊಡ್ಲಿಕ್ಕೆ ಹೋಗಿ ಪ್ರತಿ ಕುಟುಂಬದ ಹೆಣ್ಣು ಮಕ್ಕಳಿಗೆ ಆ ರಾಜ್ಯದಲ್ಲಿ 4.25 ಕೋಟಿ ಸಾಲ ಆಗಿದೆ. 4.25 ಕೋಟಿ ಸಾಲ ಆಗಿದೆ. ಇದು ಆ ಒಂದು ರಾಜ್ಯದ ಪರಿಸ್ಥಿತಿ. ನಮ್ಮ ರಾಜ್ಯ 8 ಲಕ್ಷ ಕೋಟಿ ಸಾಲ ಈ ವರ್ಷ ನಾಡಿದ್ದು ಬಜೆಟ್ ಮಾಡ್ತಾರಂತೆ ಪ್ರಿಪರೇಷನ್ ನಡೀತಾ ಇದೆ. ಅದೆಂಥದೋ 17ನೇದೋ 18ನೇದೋ ದಾಖಲೆ ಬಜೆಟ್. ಈ ವರ್ಷ ಎಷ್ಟು ಕೋಟಿ ಸಾಲ ಮಾಡ್ತಾರ ಗೊತ್ತಿಲ್ಲ, ಎಷ್ಟು ಲಕ್ಷ ಕೋಟಿ. ಇದು ಇವ್ರ ಕತೆ. ಇನ್ನ ಸಾರಾಯಿ, ನಾನು ಹೇಳಿದೆ, ನಾನು ಸಾರಾಯಿ ನಿಷೇಧ ಮಾಡಬೇಕು ಅಂತ ಹಳ್ಳಿಯ ತಾಯಂದರು ಹೇಳಿದ್ರಿ ನನಗೆ. ಸಂಪೂರ್ಣ ರದ್ದು ಮಾಡಿದೆ. ಹಣದ ಆಸೆಗೆ ಒಳಗಾಗಲಿಲ್ಲ. ಒಬ್ಬ ಹಳ್ಳಿಯ ಹುಡುಗ ಲಾಟ್ರಿಯ ವ್ಯಾಮೋಹಕ್ಕೊಳಗಾಗಿ ಮನೆ ಮುಂದೆ ಬಂದ. 2 ಲಕ್ಷ ಸಾಲ ಮಾಡ್ಕೊಂಡಿದ್ದೇನೆ, ಸಾಲ ತೀರಿಸ್ತಾ ಇದ್ರೆ ನಾನು ನಮ್ಮ ಕುಟುಂಬ ಸೂಸೈಡ್ ಮಾಡ್ಕೋತೀವಿ, ಆತ್ಮಹತ್ಯೆ ಮಾಡ್ಕೋತೀವಿ ಅಂತ. ಅವತ್ತೇ ಈ ರಾಜ್ಯದಲ್ಲಿ ತೀರ್ಮಾನ ಮಾಡದೆ. ಯಾರು ತೀರ್ಮಾನ ಮಾಡಲಿಲ್ಲ. ಯಾರು ಮಾಡಿದ್ದು? ನೀವು ಬೆಳೆಸಿರ ನಿಮ್ಮ ಮನೆ ಮಗ ಅಂತಕ್ಕಂಥದ್ದು ಒಂದು ಸ್ಥಾನ ನೀವೇನು ಕೊಟ್ಟಿದ್ದೀರಿ. ನಿಮ್ಮ ಮನೆಯ ಮಗ ಕುಮಾರಸ್ವಾಮಿ ಇವತ್ತು ಲಾಟ್ರಿಯ ನಿಷೇಧ ಮಾಡಿದಂಥದ್ದು ಈ ರಾಜ್ಯದಲ್ಲಿ. ಇವತ್ತೇನಾಗಿದೆ? ಬೇರೆ ಎಲ್ಲೋ ಬೇಡಿ ಅರಸೀಕೆರೆ ಗುಡ್ಡಕ್ಕೆ ಹೋಗಿ ಏನಪ್ಪ ಶಕಣ ಯಾವ ತರ ಮಟಕ ಆಡಿಸ್ತಾರೆ, ಏನೇನು ನಡೆಸ್ತಾರೆ. ಪಾಪ ಎಷ್ಟು ಜನ ಬೀದಿಗೆ ತಂದು ನಿಲ್ಸಿದ್ದಾರೆ. ಪಾಪ ಹೇಳ್ತಾರೆ. ಇವತ್ತು ಅರಸೀಕೆರೆ ಜನ ಈಗಾಗಲೇ ಖಾಲಿ ಆಗ್ಬಿಟ್ಟಿರ್ಬೇಕೇನೋ ಗೊತ್ತಿಲ್ಲ ನನಗೆ. 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ಇಲ್ಲಿ ಬಾಲನು ಇಲ್ಲಿ ನಿಂತಿದ್ದಾನೆ. ಇವನು ಇಂಜಿನಿಯರಿಂಗ್ ಕಾಲೇಜ್ ಬೇಕು ಚನ್ನರಾಯಪಟ್ಟಣಕ್ಕೆ ಅಂತಾನೆ. ಅರಸೀಕೆರೆಯಲ್ಲಿ ಅವರು ಇಂಜಿನಿಯರಿಂಗ್ ಕಾಲೇಜ್ ಬೇಕು ಅಂತಾರೆ. ಅಧಿಕಾರಿಗಳು ಹೇಳ್ತಾರೆ, ಸರ್ ಈಗಾಗಲೇ ಹಾಸನದಲ್ಲಿ ಒಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ನೀವು ಹಿಂದೆನೆ ಮಾಡಿದ್ದೀರಿ, ಇನ್ನು ಅಲ್ಲಿ ರೇವಣ್ಣವ್ರು ಕೂತವ್ರೆ. ಬಸ್ಲೆ ಹೊಸಳ್ಳಿಲಿ ಅಲ್ಲೊಂದು ಬೇಕು ಅಂತ ಹೇಳಿ ಅವರೊಂದು ಇಂಜಿನಿಯರಿಂಗ್ ಕಾಲೇಜು. ಕೊನೆಗೆ ನಾನು ತೀರ್ಮಾನ ಮಾಡಬೇಕಾದ್ರೆ ಈ ವೇದಿಕೆ ಮುಖಾಂತರ ಅರಸೀಕೆರೆಯ ನನ್ನ ತಂದೆ ತಾಯಂದರಿಗೆ ನಾನು ಹೇಳ್ತಕ್ಕಂಥದ್ದು, ನಾನು ಅರಸೀಕೆರೆಗೆ ಅಧಿಕಾರಿಗಳು ವಿರೋಧ ಇದ್ರು ಇಂಜಿನಿಯರಿಂಗ್ ಕಾಲೇಜ್ನ ಕೊಡ್ಲಿಕ್ಕೆ ಕಾರಣ ಅರಸೀಕೆರೆಯಲ್ಲಿ ನೀರಾವರಿ ಪ್ರದೇಶ ಇಲ್ಲ, ಬಡತನ ಇದೆ. ಅಲ್ಲಿಯ ಮಕ್ಕಳಿಗೆ ಒಳ್ಳೆ ವಿದ್ಯೆ ದೊರಕಲಿ, ಆ ಮಕ್ಕಳು ನಮ್ಮ ತರ ಬೆಳಿಬೇಕು ಅಂತ ಹೇಳಿ ಅರಸೀಕೆರೆಗೆ ಇಂಜಿನಿಯರಿಂಗ್ ಕಾಲೇಜನ್ನ ಸ್ಯಾಂಕ್ಷನ್ ಮಾಡಿ ಬಾಲಣ್ಣನಿಗೆ ಹೇಳಿದೆ. ಮುಂದೆ ಸ್ವಲ್ಪ ಒಳ್ಳೆ ದಿನಗಳು ಬಂದ್ರೆ ಚನ್ನರಾಯಪಟ್ಟಣಕ್ಕೂ ಒಂದು ಕೊಡೋಣ ಅಂತೆ. ನಾನಿವತ್ತು ಬರಬೇಕಾದ್ರೆ ಮೈಸೂರಿನ ನಮ್ಮ ಲೀಡರ್ ಹೇಳ್ತಾ ಇದ್ರು ನನಗೆ, ಮೈಸೂರಿನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರು 8 ವರ್ಷದ ಮುಖ್ಯಮಂತ್ರಿಗಳು ಈಗಾಗಲೇ ದಾಖಲೆ ನಿರ್ಮಾಣ ಮಾಡಿಬಿಟ್ರು. ದೇವರಾಜ ಅರಸು ಅವರ ದಾಖಲೆನ. ಒಂದೇ ಒಂದು ಸರ್ಕಾರಿ ಕಾಲೇಜ್ ಇಲ್ಲ, ಇಂಜಿನಿಯರಿಂಗ್ ಕಾಲೇಜು ಮೈಸೂರು ಜಿಲ್ಲೆಯಲ್ಲಿ. ಏನ್ ಮಹೇಶಣ್ಣ ಇದೆಯಾ? ಸರ್ಕಾರಿ ಕಾಲೇಜ್ ಇದೆಯಾ ಅಲ್ಲಿ ಮೈಸೂರಲ್ಲಿ? ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ. ಅದೇ ಹಾಸನ ಜಿಲ್ಲೆನಲ್ಲಿ 3 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು. ಏನು ಮಾಡಿದ್ದಾರೆ ದೇವೇಗೌಡರ ಕುಟುಂಬ?
ಆ ಪ್ರಶ್ನೆಯನ್ನು ಇಡ್ತಕ್ಕಂಥ ಮಹಾನ್ ನಾಯಕರುಗಳಿಗೆ ದೇವೇಗೌಡರ ಮಗ, ಈ ಜಿಲ್ಲೆಯ ಮಗ 3 ಇಂಜಿನಿಯರಿಂಗ್ ಕಾಲೇಜ್ ಕೊಟ್ಟಿದ್ದೇನಪ್ಪ. ನೀವೇನು ಕೊಟ್ಟಿದ್ದೀರಪ್ಪ? ನೀವೇನು ಕೊಟ್ಟಿದ್ದೀರಿ? ಹಾಸನದ ರಿಂಗ್ ರಸ್ತೆ ಮೊನ್ನೆ ಜಿಲ್ಲಾ ಸಚಿವರೇನೋ ಮಾತನಾಡ್ತಿದ್ದು ನೋಡಿದೆ ಪತ್ರಿಕೆಯಲ್ಲಿ. 8 ವರ್ಷ ಬೇಕಾ 9 ವರ್ಷ ಬೇಕಾ ಜಿಲ್ಲಾ ನಮ್ಮ ಹಾಸನ ಜಿಲ್ಲೆಯ ರಿಂಗ್ ರೋಡ್ ಮಾಡಲಿಕ್ಕೆ? ಅಪ್ಪ, ನಿಮ್ಗೆ ಅಧಿಕಾರ ಇದೆ, ಹೌದು 9 ವರ್ಷದಿಂದ ಮಾಡಲಿಲ್ಲ, ಅದಕ್ಕೆ ಯಾರ್ಯಾರ ಕಾರಣ ಹೇಳೋದು ಬೇಡ. ಈಗ ಆಗಿದ್ದೀರಲ್ಲಪ್ಪ, ಸರ್ಕಾರ ಇದೆಯಲ್ಲಪ್ಪ, ಕಂಪ್ಲೀಟ್ ಮಾಡ್ರಪ್ಪ. ಇಲ್ಲಿ ನಮ್ಮ ಏರ್ಪೋರ್ಟು ದೇವೇಗೌಡರು ತೀರ್ಮಾನ ಮಾಡಿದ್ದು 30 ವರ್ಷಗಳ ಹಿಂದೆ. ದೇವೇಗೌಡರು ಏರ್ಪೋರ್ಟ್ನ ಮಾಡಬೇಕು ಅಂತ ಹೊರಟಿದ್ದು ವಿಲಾಸಿ ಜೀವನಕ್ಕಲ್ಲ. ಯಾವ ನನ್ನ ರೈತರು ಹಾಸನ ಜಿಲ್ಲೆನಲ್ಲಿ, ನೀವು ಆಲೂಗೆಡ್ಡೆ ಬೆಳೀತಾ ಇದ್ರಿ, ಆಲೂಗೆಡ್ಡೆ ಬೆಳೆ ಬಹುಶಃ ಇವತ್ತು ಆಲ್ಮೋಸ್ಟ್ ಅಲ್ಲಿ ನಿಂತೋಗಿರಬೇಕೀಗ. ಇವತ್ತು ಆಲೂಗೆಡ್ಡೆ ಬೆಳೆದು ಬದುಕ್ತಾ ಇದ್ದೀರಿ, ಇವತ್ತು ಆ ಪರಿಸ್ಥಿತಿ ಉಳಿದಿಲ್ಲ. 30 ವರ್ಷದ ಹಿಂದೆ ಚಿಂತನೆ ಮಾಡಿದ್ರು ಯಾವ ಆಲೂಗೆಡ್ಡೆಯನ್ನ ಹೊರ ದೇಶಗಳಿಗೆ ರಫ್ತು ಮಾಡತಕ್ಕಂಥ ವೆರೈಟಿಯನ್ನು ತಂದು ನನ್ನ ರೈತರಿಗೆ ಉತ್ತಮವಾದ ಬೆಳೆಯನ್ನ ಬೆಳಿಲಿಕ್ಕೆ ತಯಾರು ಮಾಡಿ, ಆ ರೈತರು ಬೆಳೆದಂತ ಬೆಳೆಯನ್ನ ಹೊರ ದೇಶಗಳಿಗೆ ಸಾಗಿಸ್ಲಿಕ್ಕೆ ಏರ್ ಕಾರ್ಗೋಗಳನ್ನ, ವಿಮಾನಗಳನ್ನ ಈ ಒಂದು ಹಾಸನ ಜಿಲ್ಲೆಯಲ್ಲಿ ಬರ್ತಕ್ಕಂಥ ವ್ಯವಸ್ಥೆ ತರಬೇಕು ಅಂತೇಳಿ 30 ವರ್ಷಗಳೇ ಆಗಿರ್ಬೇಕಾಗಲಿ. ಈ ರಾಜ್ಯದಲ್ಲಿ ಯಾವುದೇ ಭಾಗದಲ್ಲಿ ಬೆಂಗಳೂರು ಬಿಟ್ಟರೆ ಏರ್ಪೋರ್ಟ್ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಏರ್ಪೋರ್ಟ್ ಮಾಡಬೇಕು ಅಂತ ಕನಸು ಕಂಡಂತರು. ಇದಕ್ಕೆ ಯಾರ್ಯಾರು ನಮಗೆ ದ್ರೋಹ ಮಾಡಿದ್ದಾರೆ ಈ ಜಿಲ್ಲೆಗೆ ನಾನು ಈ ವೇದಿಕೆ ಮೇಲೆ ಚರ್ಚೆ ಮಾಡಕ್ಕಾಗಲ್ಲ. ಯಾರ್ಯಾರಿಂದ ದ್ರೋಹ ಆಯ್ತು ಈ ಜಿಲ್ಲೆಯ ಅಭಿವೃದ್ಧಿ? ರೇವಣ್ಣ ಬಹುಶಃ ನನಗೆ ರೇಗಿಸೋರು. ಏನಾದರೂ ಸರ್ಕಾರದಲ್ಲಿ ಏನಾದರೂ ನೇಣಾಕ ಬಂದು ಒಂದು ಹಗ್ಗ ಸಿಕ್ತಿದ್ರೆ ಅದೇ ಒಂದು ನನಗೂ ಕೊಡುವಂತ ಅಂದ್ಬಿಟ್ಟು ಕೇಳ್ತೇನೆ. ರೇವಣ್ಣ ಅಂತ ಮಟ್ಟಿಗೆ ಅಭಿವೃದ್ಧಿ ಅಂದ್ರೆ ಏನ್ ಸಿಕ್ಕಿದ್ರು ಬೇಕು ಅಂತ ಹೇಳ್ತಾನೆ ಅಂತ ಹೇಳಿ. ಇವತ್ತೇನಾದರೂ ಹಾಸನ ಜಿಲ್ಲೆಯಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದನ್ನ ಕಂಡಿದ್ರೆ ಹಾಸನ ಜಿಲ್ಲೆಯ ನಗರದ ಜನತೆಗೂ ನಾನು ಮನವಿ ಮಾಡ್ತೇನೆ. ನಾವು ಬರೀ ಕೇವಲ ರೈತರ ಪಕ್ಷ ಅಲ್ಲ, ಇದು ರೈತರು ಶಕ್ತಿ ಕೊಟ್ಟಿರೋ ಪಕ್ಷ ಇದು. ಆದರೆ ಇವತ್ತು ರಾಜ್ಯದ ನಗರ ಪ್ರದೇಶಗಳಲ್ಲೂ ಅಭಿವೃದ್ಧಿಗೆ ಯಾವ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ, ದಾಖಲೆಗಳನ್ನು ಕೊಡಲಿಕ್ಕೆ ತಯಾರಾಗಿದ್ದೇನೆ. ಸಿದ್ದರಾಮಯ್ಯನವರ 8 ವರ್ಷದ ಆಡಳಿತ, ಕಾಂಗ್ರೆಸ್ನವರ 50 ವರ್ಷದ ಆಡಳಿತ, ಸವಾಲು ಸ್ವೀಕಾರ ಮಾಡ್ತೀನಿ ಚರ್ಚೆ ಮಾಡ್ಲಿಕ್ಕೆ. ನಾನು ಕೇವಲ ಇದ್ದಂತ 20 ತಿಂಗಳು 14 ತಿಂಗಳು 2 ಬಾರಿ ಸ್ವತಂತ್ರವಾದ ಸರ್ಕಾರ ಅಲ್ಲ ನಂದು, ಬೇರೆ ಪಕ್ಷಗಳ ಹಂಗನಲ್ಲಾದಂಥವನು ನಾನು. ಅಂತ ಸಂದರ್ಭದಲ್ಲೂ ಯಾವ ರೀತಿಯಲ್ಲಿ ಸರ್ಕಾರ ನಡೆಸಿಕೊಟ್ಟಿದ್ದೇನೆ. 2018 ಹೇಳಿದೆ ನಾನು, ನನಗೇನಾದ್ರೂ ಒಂದು ಬಾರಿ ಅಧಿಕಾರ ಕೊಟ್ಟರೆ ನನ್ನ ರೈತರು ಆತ್ಮಹತ್ಯೆ ಮಾಡಕೋಬೇಡಿ, ನಿಮ್ ಸಾಲ ಸಂಪೂರ್ಣ ಮನ್ನಾ ಮಾಡ್ಕೊಡ್ತೀವಿ ಅಂತ. ಎಲ್ಲಿ ತರ್ತಾನೆ ದುಡ್ಡನ್ನ, ಇವನೆಲ್ಲ ಅಧಿಕಾರಿಗೆ ಬರ್ತಾನೆ ಅಂದ್ರು. ಕೊನೆಗೆ ಸದ್ಯ ಅವರೇ ನಮ್ಮ ಮನೆ ಬಾಗಿಲಿಗೆ ಬಂದರು ಸ್ವಲ್ಪ ದಿವಸ. ಅವತ್ತು ನಾನು ಅವ್ರ ಜೊತೆ ಸೇರಕ್ಕೆ ನಮ್ಮ ಮನಸ್ಸು ಒಪ್ಪಿರ್ಲಿಲ್ಲ. ಆದ್ರೆ ನನಗೆ ಒಂದು ಮನಸ್ಸಿನಲ್ಲಿತ್ತು, ನನ್ನ ರೈತರಿಗೆ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ದೆ. ಏನಾದ್ರೂ ಮಾಡಿ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಮಾಡಬೇಕು ಅಂತ ಹೇಳಿ ಆ 14 ತಿಂಗಳ ಆಡಳಿತದಲ್ಲಿ 25,000 ಕೋಟಿ ಹೊಂದಿಸಿ, ಬಹುಶಃ ಹಾಸನ ಜಿಲ್ಲೆಯಲ್ಲಿ ಇದ್ದಾರೆ ನಮ್ಮ ಶಾಸಕರು, ಅಡ ಹಿಂದಿನ ಸರ್ಕಾರದಲ್ಲಿ ಏನೋ ಒಂದು ರಾಹುಲ್ ಗಾಂಧಿ ಹೇಳ್ದ ಅಂತ 50,000 ಸಾಲ ಮನ್ನಾ ಅಂತ ಹೇಳವ್ರೆ, ನೀನ್ ಏನಾದ್ರೂ ಮಾಡಿ ಸಹಕಾರಿ ಕ್ಷೇತ್ರದ್ದು ಇನ್ನೊಂದು ರೌಂಡ್ ಸಾಲ ಮನ್ನಾ ಮಾಡು ಅಂದ್ರು. ಮೊದಲು ಇವರೆಲ್ಲ ಹೇಳಿದ್ರು, ರೇವಣ್ಣ ಅವರು, ಬಾಲು ಎಲ್ಲ 25,000 ಕೊಟ್ಬಿಡು ಸಾಕು ನನ್ನ ರೈತರಿಗೆ ಅಂದ್ರು. ನಾನು 25 ಕೊನೆಗೆ ಒಪ್ಕೊಂಡ್ರೆ, ಇಲ್ಲ ಇಲ್ಲ ಒಂದು 50,000ನಾದ್ರೂ ಮಾಡು. ಕೊನೆಗೆ ನಾನು ಇವ್ರಿಗೆ ಯಾರಿಗೂ ಹೇಳಿಲ್ಲ. ಬಜೆಟ್ ಪುಸ್ತಕ ಓದಬೇಕಾದರೆ ಸಹಕಾರಿ ಕ್ಷೇತ್ರದ ರೈತರಿಗೂ ಪುನಃ ಈ ನಾಡಿನಲ್ಲಿ 1 ಲಕ್ಷ ರೂಪಾಯಿನ ಸಾಲ ಮನ್ನಾ ಮಾಡತಕ್ಕಂಥ ತೀರ್ಮಾನ ಮಾಡಿದೆ. ಅದರಿಂದ ಇವತ್ತು ನಿಮ್ DCC ಬ್ಯಾಂಕ್ಗಳು ಬದುಕವೆ, ಅದರಿಂದ ಬದುಕಿದ್ದಾವೆ. ಇವರೇನ್ ಕೊಟ್ಟಿದ್ದಾರೆ 5 ವರ್ಷದಲ್ಲಿ ಹೇಳಿ ಇವರು ರೈತನಿಗೆ. ನಾನು 25,000 ಕೋಟಿ ಮನ್ನಾ ಮಾಡಿದಾಗ ಯಾವ ಈ ರಾಜ್ಯದ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರಿದ್ದಾರೆ, ಅವ್ರ ಮುಂದೆ ಹೋಗಿ ನಾನು ರೈತರ ಸಾಲ ಮನ್ನಾ ಮಾಡಿದ್ದೀನಿ, ನೀವು ಸಹಕಾರ ಕೊಡಬೇಕು, ನೀವು ದುಡ್ಡು ಕೊಡಿ ಅಂತ ಕೇಳಲಿಲ್ಲ. ನಾನು ಆ ಸಾಲ ಮನ್ನಾ ಮಾಡಿದ್ದು ನಿಮ್ಮ ದುಡ್ಡು, ನಿಮ್ಮ ತೆರಿಗೆ ಹಣ,
ನಿಮ್ಮ ದುಡ್ಡಿಗೆ ಸಾಲ ಮನ್ನಾ ಮಾಡ್ತಕ್ಕಂಥದ್ದು ನಿಮ್ಮ ದುಡ್ಡಲ್ಲಿ ಮಾಡಿಕೊಟ್ಟೆ. ನಾನು ಸಾಲ ಮನ್ನಾ ಮಾಡ್ತಾ ಇದ್ದೇನೆ. ನಮ್ಮ ಕೂಲಿ ಕಾರ್ಮಿಕರು ಬೆಳಗ್ಗೆಯಿಂದ ಕಷ್ಟಪಟ್ಟು ಜೀವನ ಮಾಡಿ ಸಾಯಂಕಾಲ ಏನೋ ಒಂದು ಆ ದೇಹಕ್ಕೆ ದಂಡನೆ ಆಗಿರ್ತದೆ ಅಂತ ಹೇಳಿ ಬಾಟ್ಲು ತಗೋತಾರಲ್ಲ, ನಾನು ಸಾಲ ಮನ್ನಾ ಮಾಡಿದ್ದೀನಿ ಅಂತ ಈ ಸರ್ಕಾರದಲ್ಲಿ ಗ್ಯಾರಂಟಿ ಅಂತ ಹೇಳಿ 3 ಬಾರಿನೋ 4 ಬಾರಿನೋ ಆ ಕ್ವಾರ್ಟರ್ ಬಾಟಲ್ ರೇಟ್ ರೈಸ್ ಮಾಡಿದ್ರು, ನಿಮ್ ಜೋಬಕ್ಕೆ ಕತ್ರೆ ಹಾಕಿದ್ರು. ಆ ಕೆಲಸ ನಾನು ಮಾಡದ್ನ? ದಯವಿಟ್ಟು ಇದೆಲ್ಲವನ್ನ ಯೋಚನೆ ಮಾಡಿ ಇವತ್ತು ಒಂದು ತೀರ್ಮಾನ ಮಾಡಿ ಈ ಜಿಲ್ಲೆಯ ಜನತೆ ಮುಂದಿನ ಸಲ ಚುನಾವಣೆ ಯಾವಾಗಲೇ ಆಗಲಿ, ಇವತ್ತು ಬಿಜೆಪಿ ಜೆಡಿಎಸ್ ನ ಮೈತ್ರಿ ನಾವೇನು ಉತ್ತಮ ಅಂತ ರೀತಿಯಲ್ಲಿ ಹೋಗ್ತಾ ಇದ್ದೇವೆ. ಪ್ರಧಾನಮಂತ್ರಿಗಳು ನನಗೆ ಒಳ್ಳೆ ಎಲ್ಲಾ ರೀತಿಯ ಸಹಕಾರ ಏನು ಕೊಟ್ಟಿದ್ದಾರೆ ಕೇಂದ್ರದ ಮಂತ್ರಿಯಾಗಿ ಕೆಲಸ ಮಾಡಲಿಕ್ಕೆ. ರೇವಣ್ಣ ಅವರು ಹಲವಾರು ಬಾರಿ ಈಗಲೂ ಹೇಳ್ತಾರೆ, ಹಾಸನ ಜಿಲ್ಲೆಯ ಯುವಕರಿಗೆ ಕೆಲಸ ಕೊಡಲಿಕ್ಕೆ ಏನಾದರೂ ಮಾಡಿ ಕಾರ್ಖಾನೆ ಮತ್ತಿಲ್ಲಿ ಏನಾದರೂ ತರಬೇಕು ಅಂತ ಹೇಳಿ. ಅದು ಒಂದು ಭಾಗ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಬೇಲೂರು, ಸಕಲೇಶಪುರ ಭಾಗದಲ್ಲಿ ನಮ್ಮ ರೈತ ಕುಟುಂಬಗಳು ವನ್ಯ ಪ್ರಾಣಿಗಳ ದಾಳಿಗೆ ಒಳಗಾಗಿ ಸಾವು ನೋವುಗಳು ಪ್ರತಿನಿತ್ಯ ಆಗ್ತಾ ಇದೆ. ಇತ್ತೀಚೆಗೆ ಒಂದು ವಾರದ ಹಿಂದೆ ಒಂದು ಹೆಣ್ಣು ಮಗಳು ಕಾಡಾನೆ ದಾಳಿನಲ್ಲಿ ಪ್ರಾಣ ಕಳ್ಕೊಂಡದ್ದು ಗಮನಿಸಿದ್ದೇನೆ. 2018 ನಾನೇ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ವರದಿಯನ್ನ ತಯಾರು ಮಾಡಿದ್ದೇನೆ. ಆ ವರದಿಯನ್ನ ಮುಂದೆ ಬಂದಂತ ಸರ್ಕಾರಗಳು ಜಾರಿಗೆ ತರಲಿಕ್ಕೆ ಹೋಗಿಲ್ಲ. ಇತ್ತೀಚೆಗೆ ಕೆಲವು ಅಧಿಕಾರಿಗಳ ಜೊತೆ ನಾನು ಈ ಒಂದು ವಿಷಯದಲ್ಲಿ ಚರ್ಚೆ ಮಾಡಿದಾಗ ಆ ವರದಿಯನ್ನ ಕಳಿಸ್ಕೊಟ್ಟಿದ್ದಾರೆ. ಸನ್ಮಾನ್ಯ ದೇವೇಗೌಡರ ಒಂದು ಶಕ್ತಿ ಏನಿದೆ ಅವ್ರನ್ನೂ ಉಪಯೋಗ ಮಾಡಿ ಕೇಂದ್ರದ ಅರಣ್ಯ ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಒಂದು ಹೆಚ್ಚುವರಿ ಹಣವನ್ನ ಬಿಡುಗಡೆ ಮಾಡಿಸಿ ಶಾಶ್ವತವಾದ ರೀತಿಯಲ್ಲಿ ಇವತ್ತು ಆನೆ ಇರಲಿ, ಚಿರತೆ ಇರಲಿ, ಹುಲಿಗಳಿರಲಿ, ಅದರಿಂದ ಜೀವ ಕಳ್ಕೊತಾ ಇರ್ತಕ್ಕಂಥ ನನ್ನ ಅಣ್ಣ ತಮ್ಮಂದಿರ ತಂದೆ ತಾಯಂದಿರಿಗೆ ಇವತ್ತು ಒಂದು ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನ ನಾನು ದೆಹಲಿಗೆ ಹೋದ ನಂತರ ಈ ಬಗ್ಗೆ ಚರ್ಚೆಯನ್ನ ಮಾಡ್ತೀನಿ. ನಮ್ಮ ಕೆಲವು ಮುಖಂಡರುಗಳನ್ನ ನಾನು ಆ ಒಂದು ಸಂದರ್ಭದಲ್ಲಿ ಬರ್ಲಿಕ್ಕೆ ಹೇಳಿದ ತಾವು ಬನ್ನಿ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಮ್ಮ ಬೇಲೂರು ಸಕಲೇಶಪುರದ ಜನತೆಗೆ ನಾನು ಹೇಳ್ತಕ್ಕಂಥದ್ರ ಮುಖಾಂತರ ಇವತ್ತು ಈ ಸಭೆಯನ್ನು ನೀನು ಯಶಸ್ಸುಗೊಳಿಸಿದ್ದೀರಿ. ಒಂದು ನನ್ನ ಮನವಿ, ಮುಂದೆ ಚುನಾವಣೆ ಯಾವತ್ತೇ ಆಗಲಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡತಕ್ಕಂಥದ್ದು, ಇಂಥ ಒಂದು ದರಿದ್ರ ಸರ್ಕಾರವನ್ನ ಕಿತ್ತೊಗೆಯತಕ್ಕಂಥ ಪಣವನ್ನ ನನ್ನ ಜಿಲ್ಲೆಯಿಂದಲೇ ಪ್ರಾರಂಭ ಆಗಬೇಕು. ಇದನ್ನ ನಿಮ್ಮಲ್ಲಿ ಮನವಿ ಮಾಡ್ತೇನೆ. ಇದನ್ನ ನಿಮ್ಮಲ್ಲಿ ವಿಶೇಷವಾಗಿ ಮನವಿ ಮಾಡ್ತೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮ ಏನಿದೆ, ಬೆಳ್ಳಿ ಹಬ್ಬದ ಕಾರ್ಯಕ್ರಮ, ಇದು ಪ್ರಾರಂಭ. ಇವತ್ತು ಹಾಸನ ಜಿಲ್ಲೆಯ ನನ್ನ ಕಾರ್ಯಕರ್ತ ಬಂಧುಗಳು, ತಂದೆ ತಾಯಂದಿರು ನಮಗೂ ದುಡಿಮೆಯನ್ನು ಮಾಡತಕ್ಕಂಥ ಉತ್ಸಾಹವನ್ನು ಕೊಟ್ಟಿದ್ದೀರಿ. ನಾವು ಪುನಃ ಇವತ್ತು ರಾಜ್ಯದ 30 ಜಿಲ್ಲೆಯಲ್ಲಿ ಇದೇ ರೀತಿಯ ಕಾರ್ಯಕ್ರಮಗಳ ಮುಖಾಂತರ ಯಾವ ಕಾಂಗ್ರೆಸ್ನ ದುರ್ಬಳಕೆಯನ್ನ ಮಾಡಿ ಹಣವನ್ನು ಸಂಪಾದನೆ ಮಾಡಿದ್ದಾರೆ, ಆ ಅಕ್ರಮ ಹಣದಿಂದ ಈ ನಾಡಿನ ಜನತೆಯನ್ನ ನಾವು ಕೊಂಡ್ಕೊತೀವಿ ಅಂತಕ್ಕಂಥ ಅವರ ಒಂದು ದುರಹಂಕಾರ ಏನಿದೆ ಅದನ್ನು ತಡೆಯತಕ್ಕಂಥ ನಿಟ್ಟಿನಲ್ಲಿ ಈ ನಾಡಿನಲ್ಲಿ ನಿಜವಾದ ಜನಪರವಾದಂತಹ ಜನತೆಯ ಸರ್ಕಾರ 2018ಗೆ ಬರಬೇಕು ಅಂದರೆ ನನ್ನನ್ನು ಜನ್ಮ ಕೊಟ್ಟಿರ್ತಕ್ಕಂಥ ಈ ಜಿಲ್ಲೆಯ ಪುಣ್ಯಭೂಮಿಯಿಂದ ಈ ಕೆಲಸ ಪ್ರಾರಂಭ ಆಗಲಿಕ್ಕೆ ನಿಮ್ಮೆಲ್ಲರಲ್ಲಿ ಕೈ ಜೋಡಿಸಿ ಮನವಿ ಮಾಡಿ ಈ ಒಂದು ಪಣವನ್ನು ತೊಡಬೇಕು ಅಂತ ಹೇಳಿ ನಿಮಗೆ ಒಂದಿಸಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಆಯ್ತಣ್ಣ.